ನಮಸ್ಕಾರ ಸ್ಪರ್ಧಾ ಸ್ನೇಹಿತರೆ, ತಮ್ಗೆಲ್ಲರಿಗೂ ಮಹಿಮಾ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ಮರಿಸ್ವಾಮಿ ಮಲುಟಿ. ಸ್ನೇಹಿತರೆ, ಇಂದು ನಾನು ಮೊನ್ನೆ ನಡೆದಿರ್ತಕ್ಕಂಥ ಅಂದ್ರೆ 29/11/2020 ನಡೆದಿರ್ತಕ್ಕಂತಹ ಈ KSRP ಬ್ಯಾಟ್ಸ್ಮನ್ ಹುದ್ದೆಗಳಿಗೆ KSRP ಬ್ಯಾಟ್ಸ್ಮನ್ ಈ ಒಂದು ಎಕ್ಸಾಮ್ ನಡೆದಿರ್ತಕ್ಕಂಥದ್ದು ಬಹಳಷ್ಟು ಜನ ಸ್ಪರ್ಧಾರ್ಥಿಗಳಿಗೆ ಗೊತ್ತೇ ಇಲ್ಲ. ಈ ಒಂದು ಕ್ವಶನ್ ಪೇಪರ್ ಅಲ್ಲಿ ಕೇಳ್ತಕ್ಕಂಥ ಮಾನಸಿಕ ಸಾಮರ್ಥ್ಯದ ಕ್ವಶನ್ ಗಳನ್ನ ಇವತ್ತು ನಾವು ಬಿಡಿಸ್ತಾ ಇರೋದು. ತುಂಬಾ ಮುಖ್ಯವಾಗಿರ್ತಕ್ಕಂಥ ವಿಷಯ ಏನಂತ ಹೇಳಿದ್ರೆ, ಈ ಒಂದು ಕ್ವಶನ್ ಪೇಪರ್ ಅಲ್ಲಿ 25 ಕ್ವಶನ್ ಗಳನ್ನ ಕೇಳಿದರೆ ಮಾನಸಿಕ ಸಾಮರ್ಥ್ಯಕ್ಕೆ ಸಂಬಂಧಿಸಿದಂತೆ ತುಂಬಾ ಡಿಫರೆಂಟ್ ಆಗಿರ್ತಕ್ಕಂಥ ಟಾಪಿಕ್ಗಳು, ಎಲ್ಲಾ ಟಾಪಿಕ್ಗಳು ಈ ಟೈಮ್ ಅಂಡ್ ವರ್ಕ್ ಗೆ ಸಂಬಂಧಿಸಿ ಒಂದು ಕ್ವಶನ್ ಬಿಟ್ರೆ ಉಳಿದಿರ್ತಕ್ಕಂಥ ಎಲ್ಲಾ ಕ್ವಶನ್ಗಳು ಎಲ್ಲಾ ಟಾಪಿಕ್ಗಳು ಇದಾವೆ. ಯಾವ್ಯಾವ ಇದಾವೆ ನೋಡಿ ಸ್ನೇಹಿತರೆ, ಹೇಳ್ತೀನಿ. ಸಂಖ್ಯಾ ಸರಣಿಗೆ ಸಂಬಂಧಿಸಿದಂತೆ ಇದಾವೆ, ಕೋಡಿಂಗ್ ಡಿಕೋಡಿಂಗ್ ಸಂಬಂಧಿಸಿ 2 ಕ್ವಶನ್ಗಳು ಇದಾವೆ. ಆಮೇಲೆ ಮೌಲ್ಯವನ್ನ ಕಂಡಿರ್ತಕ್ಕಂಥದ್ದು, ಶೇಕಡ ಲಾಭ, ಶೇಕಡ ನಷ್ಟ, ದಿಕ್ಕುಗಳಿಗೆ ಸಂಬಂಧಿಸಿದ 3 ಕ್ವಶನ್ಗಳು ಇದಾವೆ. ಆಮೇಲೆ ಲಂಬಕೋನ ಅಂದ್ರೆ ಒಂದು ಚೌಕಕೂಟ, ಆ ಚೌಕದಲ್ಲಿ ಲಂಬಕೋನಗಳು ತುಂಬಾ ಈಸಿ ಆಗಿರ್ತಕ್ಕಂಥ ಕ್ವಶನ್, ಈ ತರ ಕ್ವಶನ್ಗಳು ಇದಾವೆ. ರ್ಯಾಂಕಿಂಗ್ ಗೆ ಸಂಬಂಧಿಸಿದಂತೆ ಅಂದ್ರೆ ಒಬ್ಬ ವಿದ್ಯಾರ್ಥಿ ಹೆಸರು ಮೋಹನ್ ಅಂತಕ್ಕಂಥವನು ಮೇಲಿನಿಂದ 9ನೇವನು, ಕೆಳಗಡೆಯಿಂದ 28ನೇವನಿದ್ದಾನೆ. ಹಾಗಾದ್ರೆ ಆ ತರಗತಿಯಲ್ಲಿರ್ತಕ್ಕಂಥ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು? ರ್ಯಾಂಕಿಂಗ್ ಸಂಬಂಧಿಸಿದ ಒಂದು ಕ್ವಶನ್ ಇದೆ. ಬ್ಲಡ್ ರಿಲೇಷನ್ ಗೆ ಸಂಬಂಧಿಸಿದಂತೆ, ವೆನ್ ಡಯಾಗ್ರಾಮ್ ಗೆ ಸಂಬಂಧಿಸಿದ 2 ಕ್ವಶನ್ಗಳು ಇದಾವೆ. ದೂರವನ್ನ ಕಂಡಿರ್ತಕ್ಕಂಥದ್ದು, ಆಮೇಲೆ ಅನುಪಾತಕ್ಕೆ ಸಂಬಂಧಿಸಿದ ಒಂದು ಕ್ವಶನ್, ಸಮಾನಾನುಪಾತಕ್ಕೆ ಸಂಬಂಧಿಸಿದ ಒಂದು ಕ್ವಶನ್, 2 ಕ್ವಶನ್ಗಳು ಇದಾವೆ. ಅದೇ ತರನಾಗಿ ಕ್ಯಾಲೆಂಡರ್ ಗೆ ಸಂಬಂಧಿಸಿದಂತೆ, ಏಜ್ ಗೆ ಸಂಬಂಧಿಸಿದಂತೆ, ಸಮೀಕರಣಕ್ಕೆ ಸಂಬಂಧಿಸಿದ 3 ಕ್ವಶನ್ಗಳು ಇದಾವೆ ಮತ್ತು ವಾರ್ಷಿಕ ಆದಾಯಕ್ಕೆ ಸಂಬಂಧಿಸಿದ ಒಂದು. ಈ ತರನಾಗಿ ವಿಧ ವಿಧದ ಟಾಪಿಕ್ ಗಳನ್ನ ಒಳಗೊಂಡಿರ್ತಕ್ಕಂಥ 25 ಕ್ವಶನ್ಗಳು ಇದಾವೆ. ಮುಖ್ಯವಾಗಿರ್ತಕ್ಕಂಥ ವಿಷಯ ಏನಂತ ಹೇಳಿದ್ರೆ, ಇದು ಕೇವಲ KSRP ಬ್ಯಾಟ್ಸ್ಮನ್ ಸ್ಪರ್ಧಾರ್ಥಿಗಳಿಗೆ ಅಷ್ಟೇ ಸೀಮಿತ ಅಲ್ಲ. ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆ ನಡೆಸಿರ್ತಕ್ಕಂಥ ಎಲ್ಲರಿಗೂ ಅನುಕೂಲ ಆಗುತ್ತೆ ಇಂಥ ಕ್ವಶನ್ ಪೇಪರ್ ಗಳನ್ನ ಬಿಡಿಸುವುದರಿಂದ. ಬಹಳಷ್ಟು ಜನ ಸ್ಪರ್ಧಾರ್ಥಿಗಳು ಎಡುತ್ತಕ್ಕಂಥದ್ದು ಎಲ್ಲಿ ಅಂತ ಹೇಳಿದ್ರೆ, ಯಾವ ಸ್ಪರ್ಧಾರ್ಥಿ KSRP ಎಕ್ಸಾಮ್ ಗೆ ಪ್ರಿಪೇರ್ ಆಗ್ತಾ ಇರ್ತಾನೋ ಅವನು ಕೇವಲ KSRP ಕ್ವಶನ್ ಪೇಪರ್ ಗಳನ್ನೇ ಬಿಡಿಸ್ತಾ ಇರ್ತಾನೆ. ಅದರ ಬದಲು ನೀವು ಆ ಕ್ವಶನ್ ಪೇಪರ್ ಗಳ ಜೊತೆಗೆ ಉಳಿದಿರ್ತಕ್ಕಂಥ ಎಲ್ಲಾ PC ಮತ್ತು ಎಲ್ಲಾ PSI ಕ್ವಶನ್ ಪೇಪರ್ ಗಳನ್ನ ಬಿಡಿಸಿದ್ರೆ ಇನ್ನೂ ಹೆಚ್ಚಿನ ಅಂಕಗಳನ್ನ ಗಳಿಸಬಹುದು ನೀವು. ಯಾಕಂತ ಕೇಳಿದ್ರೆ, ಈ ಒಂದು ಎಲ್ಲಾ PC ಅಥವಾ PSI ಎಲ್ಲಾ ಪರೀಕ್ಷೆಗಳಿಗೆ, ಎಲ್ಲಾ ಹುದ್ದೆಗಳಿಗೆ ಕ್ವಶನ್ ಪೇಪರ್ ತೆಗಿತಕ್ಕಂಥದ್ದು ಅದು ಒಂದೇ ಇಲಾಖೆ, ಅದು ಪೊಲೀಸ್ ಇಲಾಖೆ. ಅದಕ್ಕೋಸ್ಕರವಾಗಿ ಯಾವ ಸ್ಪರ್ಧಾರ್ಥಿಗಳು PC ಗೆ ಪ್ರಿಪೇರ್ ಆಗ್ತಾ ಇರ್ತಾರೋ ಅಥವಾ PSI ಗೆ ಪ್ರಿಪೇರ್ ಆಗ್ತಾ ಇರ್ತಾರೋ, ಈ ಎಲ್ಲಾ ಕ್ವಶನ್ ಪೇಪರ್ ಇರ್ತಕ್ಕಂಥ ಮಾನಸಿಕ ಸಾಮರ್ಥ್ಯ ಕ್ವಶನ್ ಗಳನ್ನ ಅಥವಾ ಬೇರೆ ಯಾವುದೇ ಟಾಪಿಕ್ ಆಗಿರ್ಬೋದು ಕ್ವಶನ್ ಗಳನ್ನ ರಿವಿಷನ್ ಮಾಡುವುದರಿಂದ ನಿಮಗೆ ಮುಂಬರ್ತಕ್ಕಂಥ ಕ್ವಶನ್ ಪೇಪರ್ ಅಲ್ಲಿ ಯಾವ ತರನಾಗಿ ಕ್ವಶನ್ ಗಳು ಕೇಳ್ತಾನೆ, ಯಾವ ತರ ಕ್ವಶನ್ ರೈಸ್ ಆಗ್ತವೆ ಅಂತಕ್ಕಂಥ ಒಂದು ಐಡಿಯಾ ಬರುತ್ತೆ. ಬಹಳಷ್ಟು ಜನ ಸ್ಪರ್ಧಾರ್ಥಿಗಳು ನಾನು ಯೂಟ್ಯೂಬ್ ಅಲ್ಲಿ ಕೆಲವು ವಾಚರ್ಸ್ ನೋಡ್ತಾ ಇರ್ತೀನಿ. ಮೊನ್ನೆ KSRP ಎಕ್ಸಾಮ್ ನಡೆದ್ರೆ ಕೇವಲ KSRP ವಿಡಿಯೋಸ್ ಗಳನ್ನೇ ನೋಡ್ತಾ ಇರ್ತಾರೆ, KSRP ಕ್ವಶನ್ ಪೇಪರ್ ಅನ್ನೇ ನೋಡ್ತಾ ಇರ್ತಾರೆ. ಅಥವಾ ಸಿವಿಲ್ PC ಎಕ್ಸಾಮ್ ಇತ್ತಂದ್ರೆ ಕೇವಲ ಸಿವಿಲ್ PC ಕ್ವಶನ್ ಪೇಪರ್ ಗಳನ್ನೇ ನೋಡ್ತಾ ಇರ್ತಾರೆ. ಅದು ತಪ್ಪು ಸ್ನೇಹಿತರೆ. ಅದರ ಜೊತೆಗೆ ಉಳಿದಿರ್ತಕ್ಕಂಥ ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ KSRP ಸಿವಿಲ್ ಇತ್ತಂದ್ರೆ, KSRP ಇತ್ತಂತಂದ್ರೆ DR ಕ್ವಶನ್ ಪೇಪರ್ ನೋಡ್ತಾ ಇರಬೇಕು, ಸಿವಿಲ್ ಕ್ವಶನ್ ಪೇಪರ್ ನೋಡ್ತಾ ಇರಬೇಕು, PSI ಕ್ವಶನ್ ಪೇಪರ್ ಗಳನ್ನು ನೋಡ್ತಾ ಇರಬೇಕು. ಅವೆಲ್ಲವುಗಳನ್ನು ನೋಡಿದಾಗ ನೀವು ಔಟ್ ಆಫ್ ಔಟ್ ಮಾನಸಿಕ ಸಾಮರ್ಥ್ಯ ಕ್ವಶನ್ ಅನ್ನ ಟಚ್ ಮಾಡ್ಲಿಕ್ಕೆ ಬಹಳ ಅನುಕೂಲ ಆಗುತ್ತೆ. ಅದೇ ತರನಾಗಿ ಇವತ್ತು ಈ ಒಂದು ಕ್ವಶನ್ ಪೇಪರ್ ಲಿಕ್ಕೆ ಇರ್ತಕ್ಕಂಥ 25 ಕ್ವಶನ್ಗಳು ಕೇವಲ ಆ ಒಂದು ಸ್ಪರ್ಧಾರ್ಥಿಗಳಿಗೆ ಸೀಮಿತವಾಗಿರದೆ, ಈ ಒಂದು ವಿಡಿಯೋ ಕೂಡ ಆ ಒಂದು ಸ್ಪರ್ಧಾರ್ಥಿಗಳಿಗೆ ಸೀಮಿತವಾಗಿರದೆ, ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ತಯಾರಿ ನಡೆಸಿರ್ತಕ್ಕಂಥ ಸ್ಪರ್ಧಾರ್ಥಿಗಳಿಗೆ ಅನುಕೂಲವಾಗುವ ರೀತಿಯಲ್ಲಿ ಈ ಒಂದು ಕ್ವಶನ್ ಪೇಪರ್ ಇದೆ. ಅದೇ ರೀತಿ ಈ ಒಂದು ವಿಡಿಯೋ ಇದೆ. ಅದಕ್ಕಾಗಿ ಇವತ್ತು ನಾವು ಈ ಒಂದು 25 ಕ್ವಶನ್ ಗಳನ್ನ ಬಿಡಿಸ್ತಾ ಹೋಗ್ತೀವಿ. ಕ್ವಶನ್ ನಂಬರ್ 1, ನೀವು 1ರಿಂದ 100ರವರೆಗಿನ ಎಲ್ಲಾ ಸಂಖ್ಯೆಗಳನ್ನ ಬರೆದ್ರೆ 3 ಅನ್ನ ಎಷ್ಟು ಬಾರಿ ಬರೆಯುತ್ತೀರಿ? ಆಯ್ಕೆ 1 11, 18, 20, 21. ತುಂಬಾ ಈಸಿ. ನಾವು 1ರಿಂದ 100ರವರೆಗೆ ಬರೆದಾಗ 3 ನಾವು ಎಷ್ಟು ಸಾರಿ ಬರೀತೀವಿ ಅಂತ ಕ್ವಶನ್ ಇದೆ. ತುಂಬಾ ಈಸಿ. ಏನ್ ಮಾಡಬೇಕು? 10 + 10 10 + 10 = ಎಷ್ಟಾಗುತ್ತೆ? 20 ಬಾರಿ ಬರೀತೀವಿ. ಆಯ್ಕೆಯಲ್ಲಿ 20 ರೈಟ್ ಹಾಕಿಬಿಡಿ. ನೋಡಿ ಯಾವ ತರನಾಗಿ 20 ನೋಡ್ರಿ, ನಾವು ಬರೆದ ನೋಡ್ಬಿಡಮ್ಮ. ಫಸ್ಟ್ ಎಷ್ಟು ಬಿಡಿ ಸ್ಥಾನದಲ್ಲಿರ್ತಕ್ಕಂಥ 3 ನೋಡ್ಕೊಳ್ತವಮ್ಮ. 3, ಆಮೇಲೆ 13, ಆಮೇಲೆ 23, ಆಮೇಲೆ 33, ಆಮೇಲೆ 43, 53, 63, 73, 83, 93 ಈ ಬಿಡಿ ಸ್ಥಾನದಲ್ಲಿರುತ್ತೆ. ಇದನ್ನ ಬಿಡೋಣ. ಅದಾ ಎಷ್ಟಾದ? 1 2 3 4 5 6 7 8 9 10 ಅಲ್ವಾ? ಎಸ್, ಇದು 10.
ನೆಕ್ಸ್ಟ್ 10ರ ಸ್ಥಾನದಲ್ಲಿರ್ತಕ್ಕಂಥ ಬಿಡಿ 3 ಯಾವ್ಯಾವ ಬರ್ತಾವ? 31 ಬರುತ್ತೆ 10 ಬಿಡಿ 10 ಸ್ಥಾನದಲ್ಲಿ, ಆಮೇಲೆ 31, ಆಮೇಲೆ 32, 33 ಇಲ್ಲಿ ಬಂತು, ಆಮೇಲೆ 34, ಆಮೇಲೆ 35, 36, 37, 38, 39, 40 ಬರಲ್ಲ. ಇಲ್ಲ ನೋಡ್ರಿ ಲೇಸ್ ಅದಾವು 1 2 3 4 5 6 7 8 9. ಇದು ಒಂದೆಷ್ಟು? 10. ಇದು 10, ಇದು ಕೂಡ 10. ಹಾಗಾದ್ರೆ ಎಷ್ಟಾಗ್ತವೆ? 20 ಆಗ್ತವೆ. ನಿಮಗೆ ಈ ತರ ಕೇಳಿದ್ರೆ 10 + 10 = 20. 1 ಸೆಕೆಂಡ್ ಅಲ್ಲಿ ಆನ್ಸರ್ ಬಂದ್ಬಿಡುತ್ತೆ. ನಿಮಗೆ ಗೊತ್ತಾಗ್ಲಿ ಅಂತ ಹೇಳಿ ನಿಮಗೆ ಈ ಕಡೆ ಬಿಡಿ ಸ್ಥಾನದಲ್ಲಿರ್ತಕ್ಕಂಥ ಎಷ್ಟು 3 ಬರ್ತಾವೆ ಮತ್ತು 10ರ ಸ್ಥಾನದಲ್ಲಿರ್ತಕ್ಕಂಥ 3ಗಳು ಎಷ್ಟು ಬರ್ತಾವ ಅಂತ ಬರೋದಕ್ಕೆ ತೋರಿಸಿರೋದು ಅಷ್ಟೇ ಸ್ನೇಹಿತರೆ. ಗೊತ್ತಾಯ್ತು? ನೆಕ್ಸ್ಟ್ ಕ್ವಶನ್ 2. ಕೊಟ್ಟಿರುವ ಕ್ರಮದಲ್ಲಿ ತಪ್ಪಾದ ಸಂಖ್ಯೆಯನ್ನು ಗುರುತಿಸಿ. ಇಲ್ಲೊಂದು ಕ್ರಮ ಕೊಟ್ಟಿದ್ದಾರೆ, ಸಂಖ್ಯಾ ಸರಣಿ 1 2 6 15 31 56 91. ಇಲ್ಲಿ ಒಂದು ಸಂಖ್ಯೆ ತಪ್ಪಾಗಿದೆ. ಆ ಸಂಖ್ಯೆ ಯಾವುದು? 4 ಆಯ್ಕೆಗಳನ್ನು ಕೊಟ್ಟಿದ್ದಾರೆ, 31, 15, ಆಮೇಲೆ 56, 91. ಈ 4 ಆಯ್ಕೆಗಳಲ್ಲಿ ಯಾವುದು ಸರಿ ಅಂದ್ರೆ ಇಲ್ಲಿ ತಪ್ಪಾಗಿರ್ತಕ್ಕಂಥ ಸಂಖ್ಯೆ ಯಾವುದು? ತುಂಬಾ ಈಸಿ ಆಗಿರ್ತಕ್ಕಂಥದ್ದೇ. ಇವುಗಳ ನಡುವಿನ ವ್ಯತ್ಯಾಸ ನೋಡ್ಕೊಂತ ಹೋಗ್ಬಿಟ್ರೆ ಗೊತ್ತಾಗ್ಬಿಡುತ್ತೆ ನಿಮ್ಗೆ. ಗ್ಯಾಪ್ ಎಷ್ಟಿದೆ ಇಲ್ಲಿ ನೋಡ್ರಿ. ಇವೆರಡರ ನಡುವಿನ ಗ್ಯಾಪ್ ಎಷ್ಟಿದೆ? 1 ಇದೆ. ಆಯ್ತಾ? 1. ನೆಕ್ಸ್ಟ್ ಇವೆರಡರ ನಡುವಿನ ವ್ಯತ್ಯಾಸ ಗ್ಯಾಪ್ ಎಷ್ಟಿದೆ? 4 ಇದೆ. ನೆಕ್ಸ್ಟ್ ಇವೆರಡರ ನಡುವಿನ ವ್ಯತ್ಯಾಸ ಎಷ್ಟಿದೆ? 9 ಇದೆ. ನೀವು ನೋಡ್ರಿ ಹೋಗ್ತಾ ಗೊತ್ತಾಗ್ಬಿಡುತ್ತೆ ನಿಮ್ಗೆ. 1 4 9 ಇವು ವರ್ಗ ಸಂಖ್ಯೆಗಳು. ನೆಕ್ಸ್ಟ್ ಎಷ್ಟು ಬರ್ಬೇಕಲ್ಲೇ? 16 ಬರ್ಬೇಕು ನೋಡ್ರಿ. 15 ಮತ್ತು 31ರ ನಡುವಿನ ವ್ಯತ್ಯಾಸ ಎಷ್ಟಿದೆ? 16 ಇದೆ. ನೆಕ್ಸ್ಟ್ ಇವೆರಡರ ನಡುವಿನ ವ್ಯತ್ಯಾಸ ಎಷ್ಟಿದೆ? 31 ಒಂದು 56 ನಡುವೆ ವ್ಯತ್ಯಾಸ ಎಷ್ಟಿದೆ? ನಿಮ್ಗೆ ಗೊತ್ತಾಗ್ಲಿಲ್ಲ ಮೈನಸ್ ಮಾಡಿಕೊಳ್ರಿ. 31 5 2 25 ಇದೆ. ಗೊತ್ತಾಯ್ತಾ ಸ್ನೇಹಿತರೆ? ಇವೆಲ್ಲ ವರ್ಗ ಸಂಖ್ಯೆಗಳು ಬರ್ತಾ ಇದಾವೆ. 1 4 9 16 25 ಇಲ್ಲಿ ಎಷ್ಟು ಬರ್ಬೇಕು? 36 ಬರ್ಬೇಕು. ಬಟ್ ಇಲ್ಲಿ ಏನಿದೆ ನೋಡ್ರಿ, 91 ಮತ್ತು 56 ನಡುವಿನ ವ್ಯತ್ಯಾಸ ಎಷ್ಟಿದೆ ನೋಡಿ. 11ರಲ್ಲಿ 6 ಹೋಗಲ್ಲ. 11ರಲ್ಲಿ 6 ಹೋದ್ರೆ 5 ಕೈಲ ಬಂತು 1. 9ರಲ್ಲಿ 6 ಹೋದ್ರೆ 3. 35 ಇದೆ ಇವುಗಳ ನಡುವಿನ ವ್ಯತ್ಯಾಸ ಎಷ್ಟಿದೆ? 35 ಇದೆ. ಹಾಗಾದ್ರೆ 91 ರಾಂಗ್ ಇದೆ. ಎಷ್ಟು ಬರ್ಬೇಕಲ್ಲೇ? 36 ಬರ್ಬೇಕಿತ್ತು. 36 ಬಂದಿದ್ದು ಎಷ್ಟು ಇರಬೇಕಾಗಿತ್ತು? 92 ಇರಬೇಕಾಗಿತ್ತು. ಬಟ್ ಇಲ್ಲಿ 91 ಇದೆ. ಇವೆರಡರ ನಡುವಿನ ವ್ಯತ್ಯಾಸ 35 ಇದೆ. ತಪ್ಪಾಗಿರ್ತಕ್ಕಂಥ ಸಂಖ್ಯೆ ಯಾವುದು? 91. ಆಯ್ಕೆಯಲ್ಲಿ 91 ಇದೆನಾ? ಎಸ್, ಆಯ್ಕೆ ಡಿ ಇದೆಯಲ್ಲ, ಅದು 91 ಸರಿಯಾದ ಉತ್ತರ ಆಗುತ್ತೆ. ತಪ್ಪಾಗಿರ್ತಕ್ಕಂಥ ಸಂಖ್ಯೆ 91 ಸ್ನೇಹಿತರೆ. ಗೊತ್ತಾಯ್ತು? ನೆಕ್ಸ್ಟ್ ಕ್ವಶನ್ ನಂಬರ್ 3. ಸರನ್ನ ಸಂಕೇತಿಕವಾಗಿ PS, PI, PR ಅಂತ ಬರೆದ್ರೆ ಮ್ಯಾನ್ ಅನ್ನ ಯಾವ ತರ ಬರೀಬಹುದು? ಒಂದು ಕ್ವಶನ್ ಇದೆ. ಇನ್ನೊಂದು ಕ್ವಶನ್ ಎಡಿಷನ್ ADITION ಅನ್ನ IDATNIO ಎಂದು ಬರೆದ್ರೆ ಮೆಡಿಕಲ್ ಅನ್ನ ಯಾವ ವಿಧದಲ್ಲಿ ಬರೀಬಹುದು? ಎರಡು ತರನಾಗಿರ್ತಕ್ಕಂಥ ಕೋಡಿಂಗ್ ಡಿಕೋಡಿಂಗ್ ಕ್ವಶನ್ಗಳಿದಾವೆ. ಇವನ್ ಎರಡೂ ಕ್ವಶನ್ ನೋಡಿದ ತಕ್ಷಣ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ ನಿಮಗೆ ಸರಿಯಾದ ಉತ್ತರ ಯಾವುದು ಅಂತಕ್ಕಂಥದ್ದು. ಇಲ್ಲಿ ನೋಡ್ರಿ, SIR ಅನ್ನ ಸರ್ ಅಂತಕ್ಕಂಥ ನಿಂಗೆ ಬರ್ದ್ರಂದ್ರೆ ಇಲ್ಲಿ SIR ಇದೆ ನೋಡ್ರಿ. SIR ಇದೆ. ಏನ್ ಮಾಡಿದ್ದಾನೆ? PS, PI, PR ಅಂತ ಬರೆದು ಬಿಟ್ಟಿದ್ದಾನೆ. ಹೌದಾ? ಅಂದ್ರೆ ಈ ಲೆಟರ್ ಅಲ್ಲಿ ಪ್ರತಿಯೊಂದು ಲೆಟರ್ ಮುಂದ್ಗಡೆ ಅಲ್ಫಾಬೆಟ್ ಮುಂದ್ಗಡೆ P ಅನ್ನ ಸೇರಿಸಿದ್ದಾರೆ. PS, PI, PR. ಹಾಗಾದ್ರೆ ಏನಾಗುತ್ತೆ? PM, PA, PN. PM, PA, PN. ಆಯ್ಕೆಯಲ್ಲಿದ್ರೆ ಹಾಕ್ಬಿಡಿ ಸರಿಯಾದ ಉತ್ತರ PA, PM, PA, PN. ಅಂದ್ರೆ ಪ್ರತಿಯೊಂದು ಲೆಟರ್ ಮುಂದ್ಗಡೆ P ಸೇರಿಸಿಬಿಟ್ರೆ ಇದಕ್ಕೆ ಸರಿಯಾದ ಉತ್ತರ ಅದೇ ಸಂಕೇತದಲ್ಲಿ ಮ್ಯಾನ್ ಬರ್ದಂಗ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 4 ನೋಡ್ರಿ. ಎಡಿಷನ್ ಅನ್ನ ಅಂದ್ರೆ ADITION ಅನ್ನ IDATNOI ಅಂತ ಬರೆದಿದ್ದಾರೆ. ಯಾವ ವಿಧದಲ್ಲಿ ಇದೆ ನೋಡಿ ಸ್ನೇಹಿತರೆ, ತುಂಬಾ ಈಸಿ ಇದೆ. ಒಟ್ಟು 7 ಲೆಟರ್ ಇದೆ. 1 2 3 4 5 6 7 ಇದಾವೆ. 7ಅಲ್ಲಿ ಸೆಂಟರ್ ಇರ್ತಕ್ಕಂಥದ್ದು T ಇದೆ. ಇಲ್ಲಿ ಕೂಡ ಸೆಂಟರ್ ಇರ್ತಕ್ಕಂಥದ್ದು T ಇದೆ. ಅಂದ್ರೆ ಈ ಕಡೆ 3 ಇದಾವೆ, ಈ ಕಡೆ 3 ಇದಾವೆ. ಸೆಂಟರ್ T ಗೆ T ಇಟ್ಟಿದ್ದಾನೆ. ಇಲ್ಲಿ ಏನ್ ಮಾಡಿದ್ದಾನೆ? ಇಲ್ಲಿ ADI ಇದನ್ನ IDA ಮಾಡಿದ್ದಾನೆ. IDA ಅಂದ್ರೆ ಇದನ್ನ ಎಡದಿಂದ ಬಲಕ್ಕೆ, ಬಲದಿಂದ ಎಡಕ್ಕೆ ಇದ್ದದನ್ನ ಎಡದಿಂದ ಬಲಕ್ಕೆ ಮಾಡಿದ್ದಾನೆ. ADI ಉಲ್ಟಾ IDA ಮಾಡಿದ್ದಾನೆ. IDA. ನೆಕ್ಸ್ಟ್ ಇಲ್ಲಿ ION ಇದನ್ನ NOI ಮಾಡಿದ್ದಾನೆ. ಗೊತ್ತಾಯ್ತು ಸ್ನೇಹಿತರೆ? ಅದೇ ತರನಾಗಿ ಇಲ್ಲಿ ಕೂಡ ಅದೇ, ಈ ಕಡೆ 3 ಲೆಟರ್ ತೆಗಿಬೇಕು, ಈ ಕಡೆ 3 ಲೆಟರ್ ತೆಗಿಬೇಕು. ಇಲ್ಲಿ ನಡುವೆ ಇರ್ತಕ್ಕಂಥ ಐನಲ್ಲ SI ಹೆಂಗಿದ್ದು ಹಂಗೆ ಹಚ್ಕೊಳ್ಬೇಕು. ಇಲ್ಲಿ MED ಇದ್ದು DEM,
ಎಂ. ನೆಕ್ಸ್ಟ್ CAL ಇದ್ದದ್ದು LAC ಇದು ಇತ್ತಂತಂದ್ರೆ ಸರಿಯಾದ ಉತ್ತರ ಇದೇ ಆಗುತ್ತೆ ಸ್ನೇಹಿತರೆ. DEMILAC ಸರಿಯಾದ ಉತ್ತರ ಆಗುತ್ತೆ. ತುಂಬಾ ಈಸಿ ಇರತಕ್ಕಂಥವು ಇದಾವೆ. ಇದನ್ನ ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ನಿಮಗೆ. ಮೊದಲು ನೀವು ನಡುವೆ ಇರ್ತಕ್ಕಂಥದ್ದನ್ನ ಹಚ್ಕೊಂಡ್ಬಿಟ್ರೆ ಉಳಿದಿರ್ತಕ್ಕಂಥ ಇಂದಲೂ 3 ಮತ್ತೆ ಮುಂದೆ ಇರ್ತಕ್ಕಂಥ 3 ಸಂಖ್ಯೆಗಳನ್ನ ಉಲ್ಟಾ ಪಲ್ಟ ಹಚ್ಕೊಂಡ್ಬಿಡ್ಬೇಕು ಅಷ್ಟೇ. ಅದೇ ತರ ಇಲ್ಲಿ ಕೊಟ್ಟಿದ್ದಾರೆ ಎಡಿಷನ್ ಅನ್ನ ನಾವು ಮೆಡಿಕಲ್ ಕೂಡ ಅದೇ ತರ ಮಾಡ್ಕೊಳ್ಬೇಕು. ಇಲ್ಲಿ ಸರ್ ಅಂತಕ್ಕಂಥದ್ದನ್ನ P ಸೇರಿಸಿ ಬರೆದಿದ್ರೆ ಅದೇ ತರ ಮ್ಯಾನ್ ಅನ್ನ ನೆಕ್ಸ್ಟ್ ಅದೇ ತರ ಬರ್ಕೊಳ್ಬೇಕು. ನೆಕ್ಸ್ಟ್ ಕ್ವಶನ್ 5 ನೋಡಿ. 5 - 5 = 24, 7 - 7 = 48 ಆದರೆ 10 - 10ರ ಮೌಲ್ಯವನ್ನ ಕಂಡುಹಿಡಿಯಿರಿ. 4 ಆಯ್ಕೆಗಳನ್ನ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ 5 - 5 = 24 ಹೆಂಗ ಬರುತ್ತೆ ನೋಡ್ಕೊಳ್ಬೇಕು. 7 - 7 = 48 ಇದು ಯಾವ ತರನಾಗಿ ಬಂದಿರುತ್ತೆ 24 ಅದೇ ತರನಾಗಿ 48 ಬಂದಿರುತ್ತೆ. ಈ ಎರಡು ತರನಾಗಿ ಯಾವ ತರ ಬಂದಿರುತ್ತೆ ಅದೇ ತರನಾಗಿ ಇಲ್ಲಿ ಹಚ್ಕೊಳ್ಬೇಕು. ತುಂಬಾ ಈಸಿ ಇದೆ. ಇಲ್ಲಿ ನೋಡ್ರಿ 5 5 ಎಷ್ಟು 25 -1 ಮಾಡಿದ್ರೆ 24 ಬಂತ. ಈ ಮೈನಸ್ ಅನ್ನ ಲೆಕ್ಕ ಮಾಡ್ಬಿಡ್ರಿ. ಈ ಮೈನಸ್ ನೋಡಿ 5 ಮತ್ತೆ 5 ಗುಣಾಕಾರ ಮಾಡ್ಕೊಂಡ್ಬಿಡ್ರಿ. 5 5 25 -1 ಮಾಡ್ರಿ 24 ಬಂತ. ಅದೇ ತರ ಇಲ್ಲಿ ಗುಣಾಕಾರ ಮಾಡ್ರಿ 7 7 49 -1 ಮಾಡ್ರಿ 48 ಬಂತ. ಇಲ್ಲಿ ಕೂಡ ಎರಡು ಕೂಡ -1 ಮಾಡಿದ್ಯಾ. ಅದೇ ತರ ಇಲ್ಲಿ 10 10 100 -1 ಮಾಡಿದ್ರೆ 99. ಆಯ್ಕೆಯಲ್ಲಿ 99 ಇದ್ರೆ ಸರಿಯಾದ ಉತ್ತರ. ಗೊತ್ತಾಯ್ತು? ಇಷ್ಟು ಈಸಿಯಾಗಿ ನಾವು ಮಾಡ್ತಾ ಹೋಗ್ಬೇಕು. ತುಂಬಾ ಈಸಿ ಆಗಿರ್ತಕ್ಕಂಥದ್ದು. ಇವೆರಡರಲ್ಲಿ ವರ್ಗಮೂಲ ಸಂಖ್ಯೆಯಲ್ಲಿ -1, ವರ್ಗ ಸಂಖ್ಯೆಯಲ್ಲಿ -1, ವರ್ಗ ಸಂಖ್ಯೆಯಲ್ಲಿ -1 ಅಷ್ಟೇ. 5ರ ವರ್ಗ 25 -1, 7ರ ವರ್ಗ 49 -1, 10ರ ವರ್ಗ 100 -1 99 ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟ್ ಕ್ವಶನ್ 6 ನೋಡಿ. ಒಬ್ಬ ವ್ಯಾಪಾರಿಯು ಒಂದು ಸೋಫಾವನ್ನ 8,000 ರೂಪಾಯಿಗೆ ಖರೀದಿಸುತ್ತಾನೆ. 10,000 ರೂಪಾಯಿಗೆ ಮಾರಾಟ ಮಾಡಿದರೆ ಶೇಕಡ ಲಾಭ ಎಷ್ಟಾಗುತ್ತೆ? ಶೇಕಡ ಲಾಭ ಕೇಳಿದ್ದಾರೆ. 4 ಆಯ್ಕೆಗಳನ್ನು ಕೊಟ್ಟಿದ್ದಾರೆ. 20%, 25%, 30%, 50%. ಇದು ಪ್ರತಿ ಒಂದು ಎಕ್ಸಾಮ್ ಅಲ್ಲಿ ಕೂಡ ಕೇಳ್ತಾ ಇರ್ತಾನೆ ಶೇಕಡ ಲಾಭ ಅಥವಾ ಶೇಕಡ ನಷ್ಟ. ಇಲ್ಲಿ ಏನಾಗುತ್ತೆ ನೋಡ್ರಿ, ಒಬ್ಬ ವ್ಯಕ್ತಿ 8,000 ರೂಪಾಯಿಗೆ ತೆಗೆದುಕೊಂಡು 10,000 ರೂಪಾಯಿಗೆ ಮಾರಾಟ ಮಾಡಿದ್ರೆ ಚಿಕ್ಕ ಮಕ್ಕಳು ಕೂಡ ಹೇಳ್ತಾರೆ ಲಾಭ ಆಯ್ತು ನಷ್ಟ ಆಯ್ತು. ಲಾಭ ಆಗುತ್ತೆ. ಎಷ್ಟು ರೂಪಾಯಿ ಲಾಭ ಆಗುತ್ತೆ? 2,000 ರೂಪಾಯಿ ಲಾಭ ಆಗುತ್ತೆ. ಹಾಗಾದ್ರೆ ಲಾಭ = 2,000 ರೂಪಾಯಿ ಆಯ್ತಾ? 8,000 ರೂಪಾಯಿ 10,000 ರೂಪಾಯಿ ಮಾರಿದ್ರೆ 2,000 ರೂಪಾಯಿ ಲಾಭ ಆಯ್ತು. ಕೇಳ್ತಕ್ಕಂಥ ಕ್ವಶನ್ ಲಾಭ ಎಷ್ಟು ಅಲ್ಲ, ಶೇಕಡ ಲಾಭ ಎಷ್ಟು. ಶೇಕಡ ಅಂದ್ರೆ 100, 100ಕ್ಕೆ ಎಷ್ಟು ಲಾಭ ಆಯ್ತು ಅಂತ ಅರ್ಥ. ಇಲ್ಲಿ 2,000 ರೂಪಾಯಿ ಲಾಭ ಆಗಿರ್ತಕ್ಕಂಥದ್ದು 8,000 ರೂಪಾಯಿಗೆ ಲಾಭ ಆಗಿದೆ. 8,000 ರೂಪಾಯಿಗೆ 2,000 ರೂಪಾಯಿ ಲಾಭ ಆದ್ರೆ ನಾವು ಕಂಡುಹಿಡಿಬೇಕಾಗಿದ್ದು 100 ರೂಪಾಯಿಗೆ ಎಷ್ಟು ಲಾಭ ಆಯ್ತು ಅಂದ್ರೆ 100 ರೂಪಾಯಿಗೆ ಎಷ್ಟು ಲಾಭ ಆಯ್ತು ಶೇಕಡ ಲಾಭ ಕಂಡುಹಿಡಿಬೇಕು ನಾವು. 8,000 ರೂಪಾಯಿಗೆ 2,000 ರೂಪಾಯಿ 100 ರೂಪಾಯಿಗೆ ಎಷ್ಟು? ಇದನ್ನ ಕ್ರಾಸ್ ಮಲ್ಟಿಪ್ಲಿಕೇಶನ್ ಇದಕ್ಕಿದು ಗುಣಾಕಾರ ಮಾಡ್ಕೊಳ್ಬೇಕು, ಇದಕ್ಕಿದು ಗುಣಾಕಾರ ಮಾಡ್ಕೊಳ್ಳಿ. ಫಸ್ಟ್ ಇವೆರಡು ಸಂಖ್ಯೆ 2,000 × 100, 2,000 × 100 ಡಿವೈಡೆಡ್ ಬೈ ಇಲ್ಲಿ ಎಷ್ಟಿದೆ 8,000ಕ್ಕೆ 8,000 ಹಚ್ಚಿಕೊಳ್ಬೇಕು. ಕನ್ಫ್ಯೂಸ್ ಮಾಡ್ಕೊಳ್ಬಿಡ್ತೇನೆ. ಈ ಎಕ್ಸ್ ಏನಿರುತ್ತೆ ಇಲ್ಲಿರುತ್ತೆ, ಎಕ್ಸ್ = ಇಲ್ಲಿ ಬಂದಿರುತ್ತೆ. ಈಗ ನಂತರ ನೋಡ್ರಿ ಈ 3 0 ಕ್ಯಾನ್ಸಲ್, ಈ 3 0 ಕ್ಯಾನ್ಸಲ್. ಬಹಳಷ್ಟು ಜನ ಸ್ನೇಹಿತರೆ 0 ಕ್ಯಾನ್ಸಲ್ ಮಾಡೋ ಸಹಿತ ಕನ್ಫ್ಯೂಸ್ ಮಾಡ್ಕೊಳ್ತಾರೆ. ಏನಿಲ್ಲ, ಇಲ್ಲಿ 3 0 ಹೋದ್ರೆ ಇಲ್ಲಿ ಕೂಡ ಅಂಶದಲ್ಲಿ ಕೂಡ 3 0 ಕ್ಯಾನ್ಸಲ್ ಮಾಡ್ಬೇಕು. ಈಗ ನೋಡ್ರಿ 2 1 2 4 8 ಇಲ್ಲಿ 4 ಉಳಿತು. ಇಲ್ಲಿ 100 ಇದೆಯಲ್ಲ, 2 4 1 4 ಹೊಡೆದು ಬಿಡಿ. ಇಲ್ಲಿ 4 2 8 2 ಉಳಿತು, 20 ಆಯ್ತು. 4 5 20 ಎಲ್ಲ ಕ್ಯಾನ್ಸಲ್ ಆದವಾ. ಉಳಿದಿರ್ತಕ್ಕಂಥದ್ದು ಏನು 25. ಹಾಗಾದ್ರೆ ಎಕ್ಸ್ = ಎಷ್ಟಾಗುತ್ತೆ? 25% ಲಾಭ ಅವನಿಗೆ. 25% ಏನಾಗುತ್ತೆ? ಲಾಭ ಆಗುತ್ತೆ. ಅಂದ್ರೆ 100ಕ್ಕೆ 25 ರೂಪಾಯಿ ಲಾಭ ಆಗುತ್ತೆ ಅಂತ ಅರ್ಥ. ಶೇಕಡ ಅಂದ್ರೆ 100, 100ಕ್ಕೆ 25 ರೂಪಾಯಿ ಲಾಭ ಆಗುತ್ತೆ ಅಂತ ಅರ್ಥ. ಆಯ್ಕೆಯಲ್ಲಿ ಇದನ್ನ ನೋಡಿ ಸ್ನೇಹಿತರೆ, ಆಯ್ಕೆ ಬಿ 25% ಇದೆಲ್ಲ ಸರಿಯಾದ ಉತ್ತರ 25%. ಗೊತ್ತಾಯ್ತು ಸ್ನೇಹಿತರೆ? ನೆಕ್ಸ್ಟ್ ಕ್ವಶನ್ 7 ನೋಡಿ ಸ್ನೇಹಿತರೆ. ಆಗ್ನೇಯವು ಉತ್ತರವಾಗುತ್ತದೆ, ಈಶಾನ್ಯವು ಪಶ್ಚಿಮವಾಗುತ್ತದೆ, ಹೀಗೆ ಮುಂದುವರಿಯುತ್ತಿದ್ರೆ ಪಶ್ಚಿಮ ಏನಾಗುತ್ತಿದೆ? ದಿಕ್ಕುಗಳಿಗೆ ಸಂಬಂಧಿಸಿರ್ತಕ್ಕಂಥ ಕ್ವಶನ್. ದಿಕ್ಕುಗಳ ಬಗ್ಗೆ ಬಂದಾಗ ನಿಮಗೆ ಈ ತರನಾಗಿ 8 ದಿಕ್ಕುಗಳು, ಉಪದಿಕ್ಕುಗಳು ಮತ್ತು ಮುಖ್ಯ ದಿಕ್ಕುಗಳ ಬಗ್ಗೆ ಗೊತ್ತಾಗ್ಬಿಟ್ರೆ ಸಾಕು. ಊ ಈ ಪು ಆದ ನೈಪವ ಅಂತ ನೆನ್ಪಿಟ್ಕೊಂಡ್ಬಿಟ್ರೆ ಸಾಕು. 8 ದಿಕ್ಕುಗಳು ಗೊತ್ತಾಗ್ಬಿಡ್ತೇವೆ. ಊ ಈ ಪು ಅಂತ ಮೇಲೆ ಉತ್ತರ, ಈಶಾನ್ಯ, ಪೂರ್ವ, ಆಗ್ನೇಯ, ದಕ್ಷಿಣ, ನೈಋತ್ಯ, ಪಶ್ಚಿಮ, ವಾಯುವ್ಯ. ಈ ದಿಕ್ಕುಗಳು 8 ದಿಕ್ಕುಗಳು. ಇಲ್ಲಿ ಏನ್ ಮಾಡಿದ್ದಾರೆ ಕ್ವಶನ್ ಅಲ್ಲಿ, ಈ ದಿಕ್ಕುಗಳ ಬದಲಾಗಿ ಬೇರೆ ದಿಕ್ಕುಗಳನ್ನ ಹೆಸರಿಸಿದ್ದಾರೆ. ಏನಂತ ಹೇಳಿದರೆ ಆಗ್ನೇಯ ಉತ್ತರವಾಗುತ್ತದೆ. ಆಗ್ನೇಯ ಇರ್ತಾ ಇದ್ದು ಇದು ಆಗ್ನೇಯ ಉತ್ತರ ಅಂತ ಆದ್ರೆ ಇದು ಉತ್ತರ ಆಯ್ತಂತ ಇಟ್ಟುಕೊಳ್ಳಿ. ಇದನ್ನ ಗೊತ್ತಾಗ್ಬಿಡುತ್ತೆ ನಿಮಗೆ. ಆಗ್ನೇಯ ಉತ್ತರ ಆಯ್ತಂದ್ರೆ ಊ ಈ ಪು ಆದ್ರೆ ಇಲ್ಲಿಂದ ಊ ಈ ಪು ಅನ್ಕೊಂತ ಹೋಗ್ಬಿಡ್ಬೇಕು ನೀವು.
ಊ ಈ ಪು ಆದನೈಪವ ಅಂತ ಅನ್ಕೊಂತ ಬಿಟ್ರೆ ನಿಮ್ಗೆ ಈಸಿಯಾಗಿ ಗೊತ್ತಾಗ್ತದೆ. ಇನ್ನೊಂದು ಕೊಟ್ಟಿದ್ದಾರೆ, ಈಶಾನ್ಯವು ಪಶ್ಚಿಮವಾಗುತ್ತದೆ. ಈಶಾನ್ಯ ಇಲ್ಲಿದೆಲ್ಲ ಇದು ಏನಾಗುತ್ತಂತೆ, ಪಶ್ಚಿಮ ಆಗುತ್ತಂತೆ. ಈಶಾನ್ಯ ಪಶ್ಚಿಮ ಆಗುತ್ತಂತೆ. ಕ್ವಶನ್ ಏನ್ ಕೇಳಿದರೆ, ಹೀಗೆ ಮುಂದುವರೆದ್ರೆ ಪಶ್ಚಿಮ ಏನಾಗುತ್ತದೆ, ಪಶ್ಚಿಮ ಇಲ್ಲಿದೆಲ್ಲ ಇದು ಏನಾಗುತ್ತಂತೆ ಕ್ವಶನ್ ಕೇಳಿದ್ರೆ. ಇಲ್ಲೇ ಊ ಅಂತ ಬಂದ್ಬಿಟ್ಟಿಲ್ಲ, ಉತ್ತರ ಅಂತ ಮಾತ್ರ ಇಲ್ಲಿ ತಾನೆ ಅನ್ಕೊಂತ ಬಿಡ್ರಿ. ಊ ಈ ಪು ಆದನೈಪ ಅಂತ ಬಂತಲ್ಲ, ಅದೇ ತನಗಿ ಊ ಈ ಪು, ಇದು ಆ ದ, ಇದು ನೈ, ಈ ಪ ಬಂತ ನೋಡು ಪಶ್ಚಿಮ, ಪ ವಾ ನೋಡ್ರಿ. ಎಲ್ಲಾ ದಿಕ್ಕು ಯಾವುದೇ ದಿಕ್ಕು ಕೇಳಲ್ಲ ಅವರು. ಇಲ್ಲಿ ನೋಡ್ರಿ, ಆಗ್ನೇಯ ಉತ್ತರ ಆಗುತ್ತಂತೆ, ಈಶಾನ್ಯ ಪಶ್ಚಿಮ ಆಗುತ್ತಂತೆ. ಹಾಗಾದ್ರೆ ಪಶ್ಚಿಮ ಏನಾಗುತ್ತೆ ನೋಡ್ರಿ, ಆ ಅಂದ್ರೆ ಏನಾಗುತ್ತೆ, ಆಗ್ನೇಯ. ಆಯ್ಕೆಯಲ್ಲಿ ಆಗ್ನೇಯ ಇದೇನಾ, ಆಗ್ನೇಯ ಇದೆನಾ, ಎಸ್ ಆಯ್ಕೆ ಸಿ ಇದೆಲ್ಲ ಆಗ್ನೇಯ ಸರಿಯಾದ ಉತ್ತರ ಆಗುತ್ತೆ. ಯಾವುದಾದ್ರೂ ಕೆಲವರು ಒಂದ್ ವೇಳೆ ಉತ್ತರ ಏನಾಗುತ್ತೆ, ನೈಋತ್ಯ ಅಂತ ಹೇಳಬೇಕು. ಪೂರ್ವ ಏನಾಗುತ್ತೆ, ವಾಯುವ್ಯ ಅಂತ ಹೇಳಬೇಕು. ನೈಋತ್ಯ ಏನಾಗುತ್ತೆ, ಪೂರ್ವ ಅಂತ ಹೇಳಬೇಕು. ವಾಯುವ್ಯ ಏನಾಗುತ್ತೆ, ದಕ್ಷಿಣ ಅಂತ ಹೇಳಬೇಕು. ಯಾವಾಗ ಆಗ್ನೇಯ ಉತ್ತರವಾದಾಗ, ಈಶಾನ್ಯ ಪಶ್ಚಿಮವಾದಾಗ. ಗೊತ್ತಾಯ್ತು ಸ್ನೇಹಿತರೆ, ತುಂಬಾ ಈಸಿ ಇರ್ತಕ್ಕಂಥದ್ದು. ನೆಕ್ಸ್ಟ್ ಕ್ವಶನ್ 8 ನೋಡಿ. ಒಂದು ದಿನ ಸೂರ್ಯೋದಯ ನಂತರ ಸುರೇಶ್ ಕಂಬದ ಎದುರಿಗೆ ನಿಂತಿದ್ದ. ಕಂಬದ ಎದುರಿಗೆ ನಿಂತಿದ್ದ. ಇಲ್ಲೇ ಸುರೇಶ್ ಅಂತ ಇಟ್ಟುಕೊಟ್ರೆ, ಸುರೇಶ್ ಹೌದಾ, ಇತೇನು ಸುರೇಶ್, ಎಸ್ ಅಂತ ಬರ್ತೀನಿ. ಇವನು ಸುರೇಶ್. ಇವನು ಕಂಬದ ಎದುರಿಗೆ ನಿಂತಿದ್ದ ಅಂತಿದ್ದಾನೆ. ಕಂಬ ಯಾವ ಕಡೆಗೆ ಐತೆ ಗೊತ್ತಿಲ್ಲ ನಮಗೆ. ಕಂಬದ ಎದುರಿಗೆ ನಿಂತಿದ್ದಾನೆ. ಕಂಬದ ನೆರಳು ಇವನ ನಿಖರವಾಗಿ ಬಲಕ್ಕೆ ಬಿದ್ದಿತ್ತು. ಇವನ ಬಲಕ್ಕೆ ಕಂಬದ ನೆರಳು ಬಿದ್ದಿದೆ ಅಂತೆ. ಹಾಗಾದ್ರೆ ಇವನು ಯಾವ ದಿಕ್ಕಿನ ಕಡೆಗೆ ಎದುರಿಸಿದ್ದಾನೆ, ಅಂದ್ರೆ ಯಾವ ದಿಕ್ಕಿಗೆ ಮುಖ ಮಾಡಿದ್ದಾನೆ ಅಂತ ಕ್ವಶನ್ ಇದೆ. ಇವನು ಸೂರ್ಯೋದಯದ ನಂತರ ಅಂದ್ರೆ ಪೂರ್ವದ ಕಡೆಗೆ ಇದ್ದಾನೆ. ಪೂರ್ವದ ಕಡೆಗೆ, ಈ ಕಡೆ ಪೂರ್ವ ಇದೆ ಅಂತ ಇಟ್ಕೊಂಡ್ರೆ, ಈ ಕಡೆಯಿಂದ ಸೂರ್ಯನ ಬೆಳಕು ಬೀಳುತ್ತಾ ಇರುತ್ತೆ, ಈ ಕಡೆ ನೆರಳು ಬೀಳುತ್ತಾ ಇರುತ್ತೆ. ಇವನು ನಿಂತಿದ್ರೆ ಈ ಕಡೆ ನೆರಳು ಬೀಳುತ್ತೆ. ಕಂಬದ ಎದುರಿಗೆ ಇದು ಸೂರ್ಯ ಅಂತ ಇಟ್ಕೊಂಡ್ರೆ, ಇದು ಸೂರ್ಯ, ಇದು ಸನ್. ಯಾಕೆ, ಸೂರ್ಯೋದಯ ಆಗಿದೆ, ಈ ಕಡೆ ಕಿರಣಗಳು ಬೀಳ್ತಾ ಇರ್ತವೆ. ಇವನು ಈ ಕಡೆ ನಿಂತ್ಕೊಂಡು, ಕಂಬ ಎಲ್ಲಿದೆ, ಒಂದು ಕಂಬ ಈ ಕಡೆ ಇತ್ತು ಅಂತ ಇಟ್ಟುಕೊಂಡ್ರೆ, ಈ ಸೈಡ್ ಕಂಬ ಇತ್ತು. ಇವನು ಕಂಬಕ್ಕೆ ಮುಖ ಮಾಡಿ ನಿಂತ್ಕೊಂಡಿದ್ರೆ ಇವನ ನೇರವಾಗಿ ಇವನ ಮೇಲೆ ಬೀಳ್ತಿತ್ತು ಬೆಳಕು, ನೆರಳು. ಹಾಗಾದ್ರೆ ಆ ತರ ಹೇಳಿಲ್ಲ ಅವರು, ಬಲಭಾಗಕ್ಕೆ ಬೀಳುತ್ತಂತ ಹೇಳಿದ್ರೆ. ಹಾಗಾದ್ರೆ ಇಲ್ಲಿಲ್ಲ ಕಂಬ. ಒಂದ್ ವೇಳೆ ಈ ಕಡೆ ಇತ್ತು ಅಂತ ಇಟ್ಕೊಂಡ್ರೆ, ಇವನು ಈ ಕಡೆ ಮುಖ ಮಾಡಿದ್ದ. ಕಂಬದ ನೆರಳು ಯಾವ ಕಡೆ ಬೀಳುತ್ತೆ, ಈ ಕಡೆ ಇತ್ತಂದ್ರೆ ಕಂಬದ ನೆರಳು ಈ ಕಡೆ ಬೀಳುತ್ತೆ. ಹಾಗಾದ್ರೆ ಈ ಸುರೇಶನ ಯಾವ ಭಾಗ ಆಗುತ್ತೆ ಇದು? ಒಬ್ಬ ವ್ಯಕ್ತಿ ಈ ಕಡೆ ಮುಖ ಮಾಡಿ ನಿಂತ್ಕೊಂಡ್ರೆ ಈ ಭಾಗ ಯಾವ ಕಡೆ ಆಗುತ್ತೆ, ಇದು ಎಡ ಆಗುತ್ತೆ, ಎಡ ಆಗುತ್ತೆ. ಹಾಗಾದ್ರೆ ಎಡಕ್ಕಂತಂದ್ರೆ ಕಂಬ ಈ ಕಡೆ ಇಲ್ಲ, ಕಂಬ ಇರೋದು ಈ ಕಡೆ ಇದೆ. ಹೌದಾ, ಈ ವ್ಯಕ್ತಿ ಈ ಕಡೆ ಇಲ್ಲ, ಕಂಬ ಈ ಕಡೆ ಇದೆ. ಇವನು ಈ ಕಡೆ ಮುಖ ಮಾಡಿ ನಿಂತಿದ್ದಾನೆ, ಕಂಬದ ಎದುರಿಗೆ ನಿಂತಿದ್ದಾನೆ. ಕ್ವಶನ್ ಅಲ್ಲಿ ಹೇಳಿದರೆ ಕಂಬದ ಎದುರಿಗೆ ಅಂತಂದ್ರೆ ಇದು ಕಂಬ, ಇವನು ವ್ಯಕ್ತಿ, ಇದು ಸೂರ್ಯ, ಸನ್. ಈ ಕಡೆಯಿಂದ ಇದ್ದಾಗ ಈ ಕಂಬದ ನೆರಳು ಯಾವ ಕಡೆ ಬೀಳುತ್ತೆ, ಈ ಕಡೆ ಬೀಳುತ್ತೆ. ಹಾಗಾದ್ರೆ ಈ ವ್ಯಕ್ತಿ ಈ ಕಡೆ ಮುಖ ಮಾಡಿ ನಿಂತಾಗ ಈ ಭಾಗ ಏನಾಗುತ್ತೆ, ಈ ಕಡೆ ನಿಂತ್ರೆ ಈ ಭಾಗ ಏನಾಗುತ್ತೆ, ಬಲ ಆಗುತ್ತಲ್ಲ. ಕ್ವಶನ್ ಅಲ್ಲಿ ಹೇಳಿದಾರಲ್ಲ, ನಿಖರವಾಗಿ ಅವನ ಬಲಕ್ಕೆ ಬಿದ್ದಿತ್ತು. ಬಲಕ್ಕೆ ಅಂದ್ರೆ ಈ ಕಡೆ ಬಿತ್ತ. ಆ ವ್ಯಕ್ತಿ ಈ ಕಡೆ ಮುಖ ಮಾಡಿ ನಿಂತ್ರೆ ಈ ಕಡೆ ನೆರಳು ಬಿತ್ತ, ಬಲಕ್ಕೆ ಬಿತ್ತ. ಹಾಗಾದ್ರೆ ಈ ವ್ಯಕ್ತಿ ಯಾವ ದಿಕ್ಕಿನ ಕಡೆಗೆ ಮುಖ ಮಾಡಿದ್ದಾರೆ ಅಂತ ಕ್ವಶನ್ ಕೇಳಿದ್ದಾರೆ. ನಿಮಗೆ ಗೊತ್ತಾಗ್ಬಿಡ್ತಲ್ಲ ನೋಡಿದ ತಕ್ಷಣ, ಯಾವ ದಿಕ್ಕು ಇದು, ಇದು ಯಾವ ದಿಕ್ಕು. ಈ ಕಡೆ ಇತ್ತಂದ್ರೆ ನಿಮ್ಗೆ ಹೇಳಿದಲ್ಲಿ ಇಷ್ಟು ತನಕ ಊ ಈ ಪೂ ಆ ದ, ಈ ಕಡೆ ಮುಖ ಮಾಡಿಲ್ಲ ಅಂದ್ರೆ ಇದು ಯಾವ ದಿಕ್ಕಿದು, ದಕ್ಷಿಣ ದಿಕ್ಕಿನ ಕಡೆಗೆ ಮುಖ ಮಾಡಿದ್ದಾನೆ. ಹೌದಾ, ಕಂಬ ಕೂಡ ದಕ್ಷಿಣ ದಿಕ್ಕಿಗಿದೆ. ಅವಾಗ ಸೂರ್ಯನ ಬೆಳಕು, ಸೂರ್ಯೋದಯ ಮೊದಲಿದು. ಸೂರ್ಯೋದಯ ಇದ್ದಾಗ ಈ ಕಡೆ ಬೀಳುತ್ತೆ ನೆರಳು. ಹಾಗಾದ್ರೆ ಇವನ ಬಲಭಾಗಕ್ಕೆ ನೆರಳು ಬಿತ್ತು ಅಂತಂದ್ರೆ ಇವನು ದಕ್ಷಿಣ ದಿಕ್ಕಿನ ಕಡೆಗೆ ಮುಖ ಮಾಡಿದ್ದಾನೆ ಅಂತ ಅರ್ಥ. ಹೌದಾ, ತುಂಬಾ ಈಸಿ ಇದೆ, ಗೊತ್ತಾಯ್ತು ಸ್ನೇಹಿತರೆ. ನೆಕ್ಸ್ಟ್ ಕ್ವಶನ್ 9 ನೋಡಿ. ರಾಧಿಕಾ ಅವಳ ಮನೆಯಿಂದ 50 ಮೀಟರ್ ದೂರ ದಕ್ಷಿಣಕ್ಕೆ ಹೋಗಿ ನಂತರ ಎಡಕ್ಕೆ ತಿರುಗಿ 20 ಮೀಟರ್ ಹೋಗಿ ಮತ್ತೆ ಉತ್ತರಕ್ಕೆ ತಿರುಗಿ 30 ಮೀಟರ್ ಹೋದರೆ ಅವಳ ಮನೆ ಅವಳಿರುವ ಜಾಗದ ಯಾವ ದಿಕ್ಕಿನ ಕಡೆಗೆ ಇದೆ, ಅವಳಿರುವ ಜಾಗದ ಯಾವ ದಿಕ್ಕಿನ ಕಡೆಗೆ ಇದೆ ಅಂತ ಇದೆ. ನಿಮಗೆ ಈ ತರದ ಕ್ವಶನ್ ಕೇಳಿದಾಗ ಮೇನ್ ಈ ತರ ಹಾಕೊಂಡ್ಬಿಟ್ಟು ಇದ್ರ ಬಗ್ಗೆ ಐಡಿಯಾ ಇದ್ದು ಬಿಡಕ್ ನಿಮ್ಗೆ. ಊ ಈ ಪು, ಊ ಈ ಪು ಆದ ನೈಪವ, ಇದು ಗೊತ್ತಿದ್ದು ಬಿಟ್ರೆ ಸಾಕು. ಎಂತ ಕ್ವಶನ್ಗಳ ಕೇಳಿ ದಿಕ್ಕುಗಳಿಗೆ ಸಂಬಂಧಿಸಿದಂತೆ ಈಸಿಯಾಗಿ ನೈಪವ. ವ್ಯಕ್ತಿ ಇಲ್ಲಿದ್ದಾಳೆ, ಯಾರು, ರಾಧಿಕಾ ಅಂತ. ಇವಳ ಮನೆಯಿಂದ 50 ಮೀಟರ್ ದಕ್ಷಿಣಕ್ಕೆ, ದಕ್ಷಿಣ ಅಂದ್ರೆ ಈ ಕಡೆನಾ, 50 ಮೀಟರ್ ದಕ್ಷಿಣಕ್ಕೆ ಬರ್ತಾಳೆ ಅಂತೆ. 50 ಮೀಟರ್ ಹಾಕೊಳ್ಳೋಣ ನಾನು, 50 ಮೀಟರ್ ಒಂದು ಅಂದಾಜು ಹಾಕೊಳ್ಬೇಕು. ಇಲ್ಲಿ ಬಂದು ಸ್ಟಾಪ್ ಆಗ್ತಾಳೆ. ಎಷ್ಟು ಮೀಟರ್ ನಡೆದ್ಲು, 50 ಮೀಟರ್ ಈ ಕಡೆ ಬಂದ್ಲು. ನೆಕ್ಸ್ಟ್ ಏನಂತ ಹೇಳಿದಾಳೆ, ಅವಳು ಎಡಕ್ಕೆ ತಿರುಗಿ ಅಂದ್ರೆ ಈಗ ಬರ್ತಕ್ಕಂತ ವ್ಯಕ್ತಿ ಎಡ ಆಗ್ತದೆ, ಈ ಕಡೆ ಎಡ ಆಗುತ್ತೆ, ಈ ಕಡೆಗೆ ತಿರುಗ್ತಾಳೆ.
ಈ ಕಡೆ ತಿರುಗಿ ಎಷ್ಟು ಮೀಟರ್ ಹೋಗ್ತಾಳಂತೆ? 20 ಮೀಟರ್ ಹೋಗ್ತಾಳಂತೆ. 20 ಮೀಟರ್ ಅಂದ್ರೆ ನಾವು ಇದರಲ್ಲಿ ಅರ್ಧಕ್ಕಿಂತ ಸ್ವಲ್ಪ ಕಡಿಮೆ ತಗೊಳ್ಬೇಕು. ಯಾಕಂದ್ರೆ ಇದು 50 ಇದೆ, 50ಕ್ಕಿಂತ ಅರ್ಧ ಸ್ವಲ್ಪ ಕಡಿಮೆ ಅಂದಾಜು ತೆಗೆದುಕೊಳ್ತೀವಿ ಅಂತ ಮೇಲೆ ಕರೆಕ್ಟ್ ಆಗಿರ್ಬೇಕು. ಇಷ್ಟು ತಗೊಳ್ಬಾರ್ದು 20 ಅಂತಂದ್ರೆ, ಯಾಕಂದ್ರೆ ಇವೆಲ್ಲ ಈಕ್ವಲ್ ಆಗಿಬಿಡ್ತವೆ. ಅದಕ್ಕೋಸ್ಕರ ಒಂದು 20 ಮೀಟರ್ ಬರ್ತಾಳೆ, ಇಲ್ಲಿ ನಿಲ್ಲುತ್ತಾಳೆ. ನೆಕ್ಸ್ಟ್ ಏನ್ ಮಾಡ್ತಾಳೆ ಅಂತೆ, ಮತ್ತೆ ಉತ್ತರಕ್ಕೆ ತಿರುಗಿ, ಉತ್ತರ ಯಾವ ಕಡೆಗೆ ನೋಡ್ರಿ, ಈ ಕಡೆ ಮೇಲಿದೆಲ್ಲ ಉತ್ತರ, ಈ ಕಡೆ ತಿರುಗಿ ಎಷ್ಟು ದೂರ ಹೋಗ್ತಾಳಂತೆ? 30 ಮೀಟರ್ ಹೋಗ್ತಾಳೆ. 30 ಅಂದ್ರೆ 25, 20 ಸ್ವಲ್ಪ ಅರ್ಧಕ್ಕಿಂತ ಜಾಸ್ತಿ. ಉತ್ತರಕ್ಕೆ ತಿರುಗಿ, ಉತ್ತರಕ್ಕೆ ಈ ಕಡೆ ತಿರುಗಿ ಎಷ್ಟು ದೂರ? ಇಲ್ಲಿ ಬಂದು ನಿಲ್ಲುತ್ತಾಳೆ, ಅರ್ಧಕ್ಕಿಂತ ಜಾಸ್ತಿ ಇಲ್ಲಿ ಬಂದು ನಿಲ್ಲುತ್ತಾಳೆ. ಯಾರು? ರಾಧಿಕಾ ಅಂತಕ್ಕಂಥವಳು ಇಲ್ಲಿಂದ ಸ್ಟಾರ್ಟಿಂಗ್ ಆಗಿ ಇಲ್ಲಿಗೆ ಬಂದು 50 ಮೀಟರ್, ಮತ್ತೆ ಎಡಕ್ಕೆ ತಿರುಗಿ 20 ಮೀಟರ್ ಬಂದು, ನಂತರ ಉತ್ತರಕ್ಕೆ ತಿರುಗಿ 30 ಮೀಟರ್ ಬಂದು ಇಲ್ಲಿ ನಿಲ್ಲುತ್ತಾಳೆ. ಇದು ಎಂಡಿಂಗ್ ಪಾಯಿಂಟ್, ಇದು ಸ್ಟಾರ್ಟಿಂಗ್ ಪಾಯಿಂಟ್. ಕ್ವಶನ್ ಏನ್ ಕೇಳಿದರೆ, ಕ್ವಶನ್ ಮೋಸ್ಟ್ ಇಂಪಾರ್ಟೆಂಟ್. ಇಲ್ಲಿ ಕ್ವಶನ್ ಕೇಳಿದ್ದೇನು ನೋಡ್ರಿ, ಅವಳಿರುವ ಮನೆ ಇದು, ಅವಳಿರುವ ಮನೆ ಇದು, ಅವಳಿರುವ ಜಾಗದ ಯಾವ ದಿಕ್ಕಿನ ಕಡೆಗೆ ಇದೆ? ಈ ಜಾಗದಿಂದ ಇದು ಯಾವ ದಿಕ್ಕಿನ ಕಡೆಗೆ ಇದೆ? ಈ ಜಾಗದಿಂದ ಅವಳಿರುವ ಮನೆ ಯಾವ ದಿಕ್ಕಿನ ಕಡೆಗೆ ಇದೆ ಅಂತ ಕ್ವಶನ್ ಕೇಳಿದ್ದಾರೆ. ಹಾಗಾದ್ರೆ ಇಲ್ಲಿಂದ ಈ ಪಾಯಿಂಟ್ ಇದು ಯಾವ ದಿಕ್ಕಿನ ಕಡೆಗಿದೆ? ವಾಯುವ್ಯ. ಇದು ವಾಯುವ್ಯ ದಿಕ್ಕಿನ ಕಡೆಗಿದೆ. ಕ್ವಶನ್ ಈ ತರ ಕೇಳ್ತಾ ಇರ್ತಾರೆ. ಅವಳ ಮನೆ ಯಾವ ದಿಕ್ಕಿನ ಕಡೆಗಿದೆ? ವಾಯುವ್ಯ ದಿಕ್ಕಿನ ಕಡೆಗೆ ಇದೆ. ಒಂದು ಕ್ವಶನ್ ಈಗೂ ಕೇಳಬಹುದು. ಹಾಗಾದ್ರೆ ಅವಳ ಮನೆಯಿಂದ ಯಾವ ದಿಕ್ಕಿನ ಕಡೆಗೆ ಇದ್ದಾಳೆ? ಅವಳು ಯಾವ ದಿಕ್ಕಿನ ಕಡೆಗಿದ್ದಾಳೆ? ಇವಳು ಯಾವ ದಿಕ್ಕಿನ ಕಡೆಗಿದ್ದಾಳೆ ಅಂದ್ರೆ, ಇವಳ ಮನೆಯಿಂದ ಈ ಕಡೆ ಯಾವ ದಿಕ್ಕಿದು? ಇಲ್ಲಿಂದ ಈ ಕಡೆ ಇದೆಲ್ಲ ಇದು ಆಗ್ನೇಯ ದಿಕ್ಕಿನ ಕಡೆಗಿದ್ದಾಳೆ ಅಂತ ಅರ್ಥ. ಕ್ವಶನ್ ಎರಡು ತರನಾಗಿ ಕೇಳಬಹುದು. ಇಲ್ಲಿ ಮನೆ ಯಾವ ದಿಕ್ಕಿನ ಕಡೆಗೆ ಅಂತ ಕೇಳಿದ ಮೇಲೆ ಮನೆ ವಾಯುವ್ಯ ದಿಕ್ಕಿನ ಕಡೆಗಿದೆ. ಈ ಕಡೆ ಇದೆಲ್ಲ ಹಿಂಗಿದೆಲ್ಲ ಹಿಂಗಿದೆಲ್ಲ ಮನೆ, ಹಾಗಾದ್ರೆ ವಾಯುವ್ಯ ದಿಕ್ಕಿನ ಕಡೆಗಿದೆ. ಕ್ವಶನ್ ಒಂದು ವೇಳೆ ಅವಳೇ ಯಾವ ದಿಕ್ಕಿನ ಕಡೆಗಿದ್ದಾಳೆ, ರಾಧಿಕಾ ಯಾವ ದಿಕ್ಕಿನ ಕಡೆಗಿದ್ದಾಳೆ ಮನೆಯಿಂದ ಅಂತ ಕೇಳಿದ್ರೆ ಆಗ್ನೇಯ ಅಂತ ಹೇಳ್ಬಹುದು. ಕ್ವಶನ್ ಯಾವ ತರನಾಗಿ ಆದ್ರೂ ಕೇಳಬಹುದು ಸ್ನೇಹಿತರೆ. ಇಲ್ಲಿ ನಮಗೆ ಸರಿಯಾದ ಉತ್ತರ ಯಾವ್ದಾಗುತ್ತೆ? ವಾಯುವ್ಯ ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟ್ ಕ್ವಶನ್ 10 ನೋಡಿ. ಚೌಕದಲ್ಲಿ ಎಷ್ಟು ಲಂಬ ಕೋನಗಳಿದಾವೆ? ಇದು ಒಂದು ಚೌಕ. ನಾವು ಎ ಬಿ ಇದು ಕೊಟ್ಟಿಲ್ಲ ಅವರನ್ನು, ಒಂದು ಚೌಕ ಅಂತ ನಾನು ಹಾಕೊಂಡಿದ್ದೇನೆ ಅಷ್ಟೇ. ಇದು ಒಂದು ಚೌಕ. ಈ ಚೌಕದಲ್ಲಿ ಲಂಬ ಕೋನಗಳು ಎಷ್ಟಿದಾವೆ? ರೈಟ್ ಆಂಗಲ್ಸ್. ಲಂಬ ಕೋನ ಅಂದ್ರೆ 90 ಡಿಗ್ರಿ ಇರತಕ್ಕಂಥವು ಎಷ್ಟಿದಾವೆ? ನಿಮಗೆ ಆಕೃತಿಯನ್ನು ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ. ಇಲ್ಲಿ ಒಂದು ಲಂಬ ಕೋನ ಇದೆ, ನೆಕ್ಸ್ಟ್ ಇಲ್ಲಿ ಒಂದು ಲಂಬ ಕೋನ ಇದೆ, ಆಮೇಲೆ ಇಲ್ಲಿ ಒಂದು ಲಂಬ ಕೋನ ಇದೆ, ಇಲ್ಲಿ ಒಂದು ಲಂಬ ಕೋನಗಳಿದಾವೆ. ಹಾಗಾದ್ರೆ ಒಟ್ಟು ಎಷ್ಟು ಲಂಬ ಕೋನಗಳಿದಾವೆ? 4 ಲಂಬ ಕೋನಗಳು ಇದಾವೆ. ಚೌಕದಲ್ಲೇರಾಯ್ತು ಅಥವಾ ಆಯತದಲ್ಲೇರಾಯ್ತು, ಒಟ್ಟು ಇರ್ತಕ್ಕಂಥ ಲಂಬ ಕೋನಗಳು ಎಷ್ಟು? 4 ಲಂಬ ಕೋನಗಳು ಇರ್ತವೆ ಸ್ನೇಹಿತರೆ. ತುಂಬಾ ಈಸಿ ಆಗಿರ್ತಕ್ಕಂಥ ಕ್ವಶನ್ ಇದಾಗಿದೆ. ಆಯ್ಕೆಯಲ್ಲಿ 4 ಸಿ ಇದೆಲ್ಲ, ಸರಿಯಾದ ಉತ್ತರ ಸಿ ಆಗುತ್ತೆ. ನೆಕ್ಸ್ಟ್ ಕ್ವಶನ್ 11. ಶ್ಯಾಮ್ ಒಂದು ವರ್ಗದಲ್ಲಿ ಮೇಲಿನಿಂದ 9ನೇವನು, ಕೆಳಗಿನಿಂದ 38ನೇ ಸ್ಥಾನದಲ್ಲಿದ್ದಾನೆ. ಹಾಗಾದ್ರೆ ವರ್ಗದಲ್ಲಿ ಎಷ್ಟು ವಿದ್ಯಾರ್ಥಿಗಳಿದ್ದಾರೆ? ತುಂಬಾ ಈಸಿ. ಈ ತರ ಸಮಸ್ಯೆಗಳು ಬಂದಾಗ ಏನ್ ಮಾಡಬೇಕು? ಎರಡನ್ನು ಕೂಡಿಸಬೇಕು, ಒಂದು ಮೈನಸ್ ಮಾಡಬೇಕು. ಮೇಲಿನಿಂದ ಎಷ್ಟಿದ್ದಾನೆ, ಕೆಳಗಿನಿಂದ ಎಷ್ಟಿದ್ದಾನೆ, ಅವೆರಡು ಕೂಡಿಸಬೇಕು, -1 ಮಾಡಬೇಕು. -1 ಯಾಕೆ ಮಾಡ್ಬೇಕಂತ ಹೇಳಿದ್ರೆ, ಮೇಲಿಂದನೂ ಕೂಡ ಅವನಿಗೆ ಕೌಂಟ್ ಆಗಿರ್ತಾನೆ, ಕೆಳಗಡೆಯಿಂದನೂ ಕೂಡ ಅವ್ನು ಕೌಂಟ್ ಆಗಿ 2 ಸರಿ ಕೌಂಟ್ ಆಗಿರ್ತಾನೆ. 1 ಮೈನಸ್ ಮಾಡ್ಬೇಕು. ಇಲ್ಲಿ ನೋಡ್ರಿ, ಮೇಲಿನಿಂದ 9ನೇವನು ಅಂದ್ರೆ 9 ಪ್ಲಸ್ ಕೆಳಗಿನಿಂದ 38ನೇವನು ಎಷ್ಟಾಯ್ತು ನೋಡ್ರಿ? 38 1 9 47 ಆಯ್ತು. ಇದರಲ್ಲಿ -1 ಮಾಡಿಬಿಡಿ. -1 ಆದ್ರೆ ಎಷ್ಟಾಗುತ್ತೆ? 46 ವಿದ್ಯಾರ್ಥಿಗಳಿದ್ದಾರೆ. ಒಟ್ಟು ಎಷ್ಟು ವಿದ್ಯಾರ್ಥಿಗಳಿದ್ದಾರೆ? 46 ವಿದ್ಯಾರ್ಥಿಗಳು ಇದ್ದಾರೆ. ಸರಿಯಾದ ಉತ್ತರ 46. ಈ -1 ಯಾಕೆ ಮಾಡ್ಬೇಕಂತ ಗೊತ್ತಾಯ್ತು ನಿಮಗೆ? ಇವನು ಮೇಲಿನಿಂದ 9ನೇವನು, ಇಲ್ಲಿ 9ನೇವನಿದ್ದಾನೆ, ಈ ಕಡೆಯಿಂದ 38ನೇವನಿದ್ದಾನೆ. ಅಂದ್ರೆ ಇದು 2 ಬಾರಿ ಕೌಂಟ್ ಆಗಿರ್ತಾನೆ ಈ ಶ್ಯಾಮ್ ಅಂತಕ್ಕಂಥ ವ್ಯಕ್ತಿ. ಅದ್ರ ಸಲುವಾಗಿ ನಾವು 1 ಕೌಂಟ್ ಮಾಡ್ತೀವಿ, 1 ಮೈನಸ್ ಮಾಡ್ತೀವಿ. ಅದ್ರ ಸಲುವಾಗಿ ನಾವು 1 ತೆಗೆದ ಮೇಲೆ ಎಷ್ಟಾಗುತ್ತೆ? 47 -1 46 ಸರಿಯಾದ ಉತ್ತರ ಆಗುತ್ತೆ ಸ್ನೇಹಿತರೆ. ಗೊತ್ತಾಯ್ತು? ಹಂಗಂದ್ರೆ ಒಟ್ಟು ವಿದ್ಯಾರ್ಥಿಗಳು, ತರಗತಿ ಇರತಕ್ಕಂಥ ಒಟ್ಟು ವಿದ್ಯಾರ್ಥಿಗಳು ಎಷ್ಟು? 46. ಗೊತ್ತಾಯ್ತು? ಕ್ವಶನ್ ನಂಬರ್ 12 ನೋಡ್ರಿ. ಬ್ಲಡ್ ರಿಲೇಷನ್ ಗೆ ಸಂಬಂಧಿಸಿರ್ತಕ್ಕಂಥ ಕ್ವಶನ್. ಎ ಬಿ ಯ ಸಹೋದರಿ, ಸಿ ಯು ಬಿ ಯ ತಾಯಿ, ಡಿ ಯು ಸಿ ಯ ತಂದೆ, ಇ ಯು ಡಿ ಯ ತಾಯಿ. ಹಾಗಾದ್ರೆ ಎ ಯು ಡಿ ಗೆ ಹೇಗೆ ಸಂಬಂಧಿ ಅಂತ ಕೇಳಿದ್ರೆ ಡಿ ಗೆ ಏನಾಗಬೇಕು ಅಂತ ಕ್ವಶನ್ ಇದೆ. 4 ಆಯ್ಕೆಗಳು ಕೂಡ ಇದಾವೆ. ನೋಡೋಣ. ತುಂಬಾ ಈಸಿ ಆಗಿರ್ತಕ್ಕಂಥ ರಕ್ತ ಸಂಬಂಧಿಸಕ್ಕೆ ಸಂಬಂಧಿಸಿದ ಕ್ವಶನ್ ಇದೆ. ಎ ಬಿ ಯ ಸಹೋದರಿ. ನೋಡೋಣ. ಎ ಅಂತಕ್ಕಂಥವ್ರು ಬಿ ಯ ಸಹೋದರಿ ಅಂದ್ರೆ ಈಕಿ ಲೇಡಿನ ಎಸ್, ಈಕಿ ಲೇಡಿನ ಮೈನಸ್ ಅಂತ ಹಾಕೊಳ್ತೀನಿ. ಇವ್ರಿಗೆ ಜೆಂಟ್ಸೋ ಲೇಡೀಸೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಬಿ ಯ ಸಹೋದರಿ ಎ ಇಷ್ಟಿದೆ. ನೆಕ್ಸ್ಟ್ ಏನಂದ್ರೆ ಸಿ ಯು ಬಿ ಯ ತಾಯಿ. ಸಿ ಅಂತಕ್ಕಂಥವ್ರು ಬಿ ಯ ತಾಯಿ ಅಂತ ಹೇಳಿದ್ದಾರೆ. ಬಿ ಯ ತಾಯಿ. ಇವರಿಬ್ರು ಸಹೋದರಿ ಅಂದ್ಮೇಲೆ, ಸಹೋದರಿ ಅಂದ್ಮೇಲೆ
ಇಲ್ಲಿ ಬಿ ಗೆ ಸಿ ತಾಯಿ ಅಂತಂದ್ರೆ ಎಗೂ ಕೂಡ ತಾಯಿ ಆಗ್ತಾಳೆ ತಾನೆ ಈಕೆಗೂ ಕೂಡ ನಾ ಮೈನಸ್ ಅಂತ ಹಾಕೊಳ್ತೀನಿ. ಈಕೆಗೂ ಕೂಡ ಏನಾಗ್ತಾಳೆ ತಾಯಿ ಆಗ್ತಾಳೆ. ಸಿ ಅಂತಕ್ಕಂಥ ತಾ ಅಂತ ಬರ್ತೀನಿ ನಾನು ಅಷ್ಟೇ, ತಾಯಿ ಆಗ್ತಾಳೆ. ಇಲ್ಲ ಮೈನಸ್ ಮೈನಸ್ ಅಂತ ಎದಕ್ಕೆ ಬರ್ತದೆ ಅಂತ ಗೊತ್ತಾಯ್ತು ಸ್ನೇಹಿತರೆ. ಕೆಲವೊಂದು ಸಾರಿ ಕೆಲವೊಂದು ಕ್ವಶನ್ಗಳಲ್ಲಿ ಬ್ಲಡ್ ರಿಲೇಷನ್ ಕೊಟ್ಟು ಇದರಲ್ಲಿ ಎಷ್ಟು ಜನ ಪುರುಷರಿದ್ದಾರೆ ಅಂತ ಗೊತ್ತಾಗ್ಬಿಡುತ್ತೆ, ಕೇಳಿಬಿಡ್ತಾರೆ. ಅಥವಾ ಎಷ್ಟು ಜನ ಸ್ತ್ರೀಯರಿದ್ದಾರೆ ಅಂತ ಕ್ವಶನ್ ಕೇಳಿಬಿಡ್ತಾರೆ. ಅವಾಗ ನಾವು ಮೈನಸ್ ಪ್ಲಸ್ ಅಂತ ಹಾಕೊಂಡು ಹೋಗ್ಬಿಟ್ರೆ ಗೊತ್ತಾಗ್ಬಿಡುತ್ತೆ ನಮಗೆ ಈಸಿಯಾಗಿ. ಇಷ್ಟ ಆಯ್ತು. ನೆಕ್ಸ್ಟ್ ಡಿ ಯು ಸಿ ಯ ತಂದೆ. ಸಿ ಯ ತಂದೆ ಯಾರಂತೆ? ಡಿ ಅಂತೆ. ತಂದೆ ಪ್ಲಸ್ ಇದು ಏನಿದು ತಂದೆ, ನಾನು ತಮ್ಮ ಅಂತ ಬರಿತೀನಿ. ಅಥವಾ ತಂದೆ ಒಂದಕ್ಷರ ಇದೆ, ತಂದೆ ಇದು ತಾಯಿ, ಇದು ಕೂಡ ತಾಯಿ ಅಂತ. ನೆಕ್ಸ್ಟ್ ಏನ್ ಕೇಳಿದ್ರೆ ಈ ಯು ಡಿ ಯ ತಾಯಿ. ಡಿ ಯ ತಾಯಿ ಡಿ ಯ ತಾಯಿ ಯಾರಂತೆ? ಇ ಅಂತೆ. ಇ ಅಂತಕ್ಕಂಥ ವ್ಯಕ್ತಿ, ಈಕೆ ಕೂಡ ಮೈನಸ್, ತಾಯಿ ಅಲ್ಲ ತಾಯಿ ಮೈನಸ್. ಇಷ್ಟು ಅವ್ರು ಕೊಟ್ಟಿರ್ತಕ್ಕಂಥದ್ದು. ಕ್ವಶನ್ ಏನ್ ಕೇಳಿದ್ರೆ ನೋಡ್ರಿ, ಎ ಯು ಡಿ ಗೆ ಹೇಗೆ ಸಂಬಂಧಿ? ಎ ಅಂತಕ್ಕಂಥದ್ದು ಇಲ್ಲಿದೆ, ಡಿ ಅಂತಕ್ಕಂಥದ್ದು ಇಲ್ಲಿದೆ. ಡಿ ಗೆ ಏನಾಗಬೇಕು ಎ ಅಂತ ಕ್ವಶನ್ ಇದೆ. ಇಲ್ಲಿ ಕ್ವಶನ್ ಬಹಳ ತಿಳ್ಕೊಳ್ಬೇಕು ನೀವು. ಒಂದ್ ವೇಳೆ ಡಿ ಗೆ ಎ ಏನಾಗಬೇಕು ಅಂತ ಕ್ವಶನ್ ಬೇರೆ, ಅಥವಾ ಎ ಯು ಡಿ ಗೆ ಏನಾಗಬೇಕಂತ ಕ್ವಶನ್ ಆನ್ಸರ್ ಬೇರೆ. ಇಲ್ಲಿ ಕೇಳ್ತಕ್ಕಂಥ ಕ್ವಶನ್ ಏನಂತಿದೆ, ಎ ಯು ಡಿ ಗೆ ಏನಾಗಬೇಕು? ಎ ಅಂತಕ್ಕಂಥ ವ್ಯಕ್ತಿ ಲೇಡಿ ಇದ್ದಾಳೆ, ಡಿ ಗೆ ಏನಾಗಬೇಕಂತ. ಡಿ ಗೆ ಏನಾಗ್ತ ನೋಡ್ರಿ, ಡಿ ಯ ಮಗಳ ಮಗಳು ಏನಾಗ್ತಾಳೆ? ಮೊಮ್ಮಗಳಾಗ್ತಾಳೆ. ಡಿ ಯ ಮಗಳು ಡಿ ಗೆ ಏನಾಗಬೇಕಂತ ಕ್ವಶನ್ ಕೇಳಿದ್ದಾರೆ. ಡಿ ಗೆ ಹೇಗೆ ಸಂಬಂಧಿ? ಡಿ ಯ ಮಗಳ ಮಗಳು. ಹಾಗಾದ್ರೆ ಆನ್ಸರ್ ಏನಾಗುತ್ತೆ? ಮೊಮ್ಮಗಳು ಆಗ್ತಾಳೆ. ನೀವು ಕ್ವಶನ್ ನೋಡುವಾಗ ಮೊಮ್ಮಗಳು ಕ್ವಶನ್ ನೋಡುವಾಗ ಏನಾದ್ರೂ ರಾಂಗ್ ನೋಡಿಕೊಂಡು ಡಿ ಗೆ ಹೇಗೆ ಸಂಬಂಧ ಅಂತ ಕ್ವಶನ್ ನೋಡ್ಕೊಂಡು ನೀವು ಇಲ್ಲಿ ತಾಯಿಯ ತಂದೆ ಅಜ್ಜ ಅಂತ ಆಗುತ್ತೆ, ಅಜ್ಜ ಅಂತ ಆಯ್ಕೆ ಇರುತ್ತೆ, ಅಜ್ಜ ಅಂತ ಹಾಕ್ಬಿಡ್ತೀರಿ, ತಪ್ಪಾಗಿಬಿಡುತ್ತೆ. ಕ್ವಶನ್ ಕೇಳಿರ್ತಕ್ಕಂಥದ್ದು ಏನು? ಡಿ ಗೆ ಹೇಗೆ ಸಂಬಂಧಿ? ಎ ಅಂತಕ್ಕಂಥ ವ್ಯಕ್ತಿ ಡಿ ಗೆ ಏನಾಗಬೇಕು? ಡಿ ಗೆ ಏನಾಗಬೇಕಾದ್ರೆ ಡಿ ಗೆ ಅಂತಾನೆ ಮಗಳು ಮೊಮ್ಮಗಳಾಗ್ತಾ ತಾನೆ? ಎಸ್, ಮೊಮ್ಮಗಳು ಸರಿಯಾದ ಉತ್ತರ ಆಗುತ್ತೆ ಸ್ನೇಹಿತರೆ. ಎ ಯು ಡಿ ಗೆ ಏನಾಗ್ತಾಳೆ? ಮೊಮ್ಮಗಳು ಆಗ್ತಾಳೆ. ಗೊತ್ತಾಯ್ತು. ನೆಕ್ಸ್ಟ್ ಕ್ವಶನ್ 13. ಈ ಕೆಳಗಿನವುಗಳಲ್ಲಿ ಯಾವ ವೆನ್ ರೇಖಾಚಿತ್ರವು ವರ್ಗಗಳ ನಡುವಿನ ಸಂಬಂಧವನ್ನ ವಿವರಿಸುತ್ತದೆ? ಇಲ್ಲಿ 4 ಆಯ್ಕೆಗಳನ್ನ ಕೊಟ್ಟಿದ್ದಾರೆ. ಇಲ್ಲಿ ಟೆನ್ನಿಸ್ ಅಭಿಮಾನಿಗಳನ್ನ ಮತ್ತು ಕ್ರಿಕೆಟ್ ಆಟಗಾರರನ್ನ ಮತ್ತು ವಿದ್ಯಾರ್ಥಿಗಳನ್ನ ಪ್ರತಿನಿಧಿಸ್ತಕ್ಕಂಥ ವೆನ್ ಡಯಾಗ್ರಾಮ್ ಯಾವುದು ಅಂತ ಕ್ವಶನ್ ಇದೆ. ತುಂಬಾ ಈಸಿ ಆಗಿರ್ತಕ್ಕಂಥದ್ದು ಇದು. ಇಲ್ಲಿ ನೋಡ್ರಿ, ಟೆನ್ನಿಸ್ ಅಭಿಮಾನಿಗಳು, ಕ್ರಿಕೆಟ್ ಆಟಗಾರರು, ವಿದ್ಯಾರ್ಥಿಗಳು. ನೀವು ಮೊದಲು ಈ ತರನಾಗಿ ವೆನ್ ಡಯಾಗ್ರಾಮ್ ಕೊಟ್ಟಾಗ ದೊಡ್ಡದಾಗಿರ್ತಕ್ಕಂಥ ಸಮುದಾಯ ಯಾವುದು ಬರ್ತಿದ್ರಲ್ಲಿ? ಇದರಲ್ಲಿ ಯಾವ್ದು ಬರುತ್ತೆ? ವಿದ್ಯಾರ್ಥಿಗಳಲ್ಲಿ ದೊಡ್ಡದಾಗಿರ್ತಕ್ಕಂಥ ಸಮುದಾಯ. ಆ ವಿದ್ಯಾರ್ಥಿಗಳಲ್ಲಿ ಕೆಲವರು ಟೆನ್ನಿಸ್ ಅಭಿಮಾನಿಗಳಾಗಿರ್ತಾರೆ, ಕೆಲವು ಕ್ರಿಕೆಟ್ ಆಟಗಾರರಾಗಿರ್ತಾರೆ. ನಿಮ್ಗೆ ಯಾಕೆ ಬಿಡ್ತೀವಿ ನೋಡ್ರಿ, ಇದು ನಾವು ವಿದ್ಯಾರ್ಥಿ ಅಂತ ತಿಳ್ಕೊಡ್ರಿ. ಸ್ಟೂಡೆಂಟ್ಸ್. ಇದರಲ್ಲಿ ಕೆಲವು ಜನರು ಏನಾಗಿರ್ತಾರೆ? ಟೆನ್ನಿಸ್ ಆಟಗಾರರಾಗಿರ್ತಾರೆ, ಅಥವಾ ಕೆಲವು ಜನರು ಕ್ರಿಕೆಟ್ ಆಟಗಾರರಾಗಿರ್ತಾರೆ. ಆ ಕೆಲವು ಜನರು ಕ್ರಿಕೆಟ್ ಆಟಗಾರರಲ್ಲಿ ಟೆನ್ನಿಸ್ ಆಟಗಾರರು ಕೆಲವು ಇರ್ತಾರೆ. ಈ ಭಾಗದಲ್ಲಿ ಬರ್ತಕ್ಕಂಥವ್ರು ಸ್ಟೂಡೆಂಟ್ಸ್ ಮತ್ತು ಇದು ಕ್ರಿಕೆಟ್ ಆಟಗಾರರು. ಈ ಭಾಗದಲ್ಲಿ ಬರ್ತಕ್ಕಂಥವ್ರು ಟೆನ್ನಿಸ್ ಆಟಗಾರರು ಮತ್ತು ಸ್ಟೂಡೆಂಟ್ಸ್. ಈ ಭಾಗದಲ್ಲಿ ಬರ್ತಕ್ಕಂಥವ್ರು ಮಿಕ್ಸ್ ಇರುತ್ತೆ, ಎಲ್ಲಾ ಆಟಗಳನ್ನ ಆಡ್ತಕ್ಕಂಥವ್ರು ಅಥವಾ ಸ್ಟೂಡೆಂಟ್ಸ್. ನಮಗೆ ಅದು ಬೇಕಾಗಿಲ್ಲ. ಈ ಮೂರನ್ನ ಪ್ರತಿನಿಧಿಸ್ತಕ್ಕಂಥದ್ದು ಯಾವುದು ವೆನ್ ಡಯಾಗ್ರಾಮ್. ಕೆಲವು ಸ್ಟೂಡೆಂಟ್ಸ್ ಟೆನ್ನಿಸ್ ಅಭಿಮಾನಿಗಳಾಗಿರ್ತಾರೆ ಈ ಭಾಗದಲ್ಲಿ, ಕೆಲವು ಟೆನ್ನಿಸ್ ಅಭಿಮಾನಿಗಳು ಕ್ರಿಕೆಟ್ ಆಟಗಾರರಾಗಿರ್ತಾರೆ, ಕೆಲವು ಸ್ಟೂಡೆಂಟ್ಸ್ ಕ್ರಿಕೆಟ್ ಆಟಗಾರರಾಗಿರ್ತಾರೆ. ಇದು ಸರಿಯಾದ ಆಯ್ಕೆ ಆಗುತ್ತೆ ಸ್ನೇಹಿತರೆ. ನಮಗೆ ಆಯ್ಕೆ 1 ಯಾವುದ್ರ ಪ್ರಕಾರ? ಈ 3 ಪ್ರಕಾರ. ಒಂದ್ ವೇಳೆ ಇದಾಯ್ತು ಅಂತ ನೋಡ್ಕೊಳ್ರಿ. ಇದಕ್ಕಿನ್ನ ಒಂದು ಇದೆ, ಇದು ಈ ತರನಾಗಿದೆ. ಇದ್ರ ಒಳಗಡೆ 2 ಇದಾವೆ. ಇಲ್ಲಿ ನಾವು ಈ ಆಕೃತಿಯಲ್ಲಿ ಇದನ್ನು ಹೋಲಾಗಿ ನಾವು ಸ್ಟೂಡೆಂಟ್ಸ್ ಅಂತ ತೆಗೆದುಕೊಂಡ್ರೆ ಇದು ಟೆನ್ನಿಸ್ ಅಭಿಮಾನಿಗಳು, ಇದು ಕ್ರಿಕೆಟ್ ಆಟಗಾರ. ಕೆಲವು ಟೆನ್ನಿಸ್ ಆಟಗಾರರು ಕ್ರಿಕೆಟ್ ಆಟಗಾರ ಆಗ್ತಾರೆ, ಕೆಲವು ಕ್ರಿಕೆಟ್ ಆಟಗಾರರು ಟೆನ್ನಿಸ್ ಅಭಿಮಾನಿಗಳು. ಸತ್ಯ ಇದು ಇದೆ. ಹಾಗಾದ್ರೆ ಎಲ್ಲಾ ಟೆನ್ನಿಸ್ ಅಭಿಮಾನಿಗಳು, ಎಲ್ಲಾ ಕ್ರಿಕೆಟ್ ಆಟಗಾರರು ಸ್ಟೂಡೆಂಟ್ಸ್ಗಳ? ತಪ್ಪಾಗುತ್ತೆ ಅಲ್ಲಿ. ಹಾಗಾದ್ರೆ ಇದು ರಾಂಗ್. ಎಲ್ಲಾ ಸ್ಟೂಡೆಂಟ್ಸ್, ಎಲ್ಲಾ ಟೆನ್ನಿಸ್ ಆಟಗಾರ ಸ್ಟೂಡೆಂಟ್ಸ್ ಗಳಾಗ್ಲಿಕ್ಕೆ ಸಾಧ್ಯನಾ? ಅಥವಾ ಎಲ್ಲಾ ಕ್ರಿಕೆಟ್ ಆಟಗಾರ ಸ್ಟೂಡೆಂಟ್ಸಾ? ಎಲ್ಲ. ಹಾಗಾದ್ರೆ ಇದು ತಪ್ಪಾಗುತ್ತೆ. ಇಲ್ಲಿ ನೋಡ್ರಿ, ಕೆಲವು ಆಟಗಾರರು, ಕೆಲವು ಸ್ಟೂಡೆಂಟ್ಸ್ ಕ್ರಿಕೆಟ್ ಆಟಗಾರರು, ಕೆಲವು ಕ್ರಿಕೆಟ್ ಆಟಗಾರರು
ಟೆನ್ನಿಸ್ ಅಭಿಮಾನಿಗಳು. ಆದ್ರೆ ಇಲ್ಲಿ ಒಂದಕ್ಕೊಂದು ಲಿಂಕ್ ಇಲ್ಲ. ಈ ಮೊದಲು ಮತ್ತು ಕೊನೆ ಇರ್ತಕ್ಕಂಥದಕ್ಕೆ ಲಿಂಕ್ ಇಲ್ಲ. ಇದಕ್ಕೆ ನಾವು ಯಾವ್ದಾದಕ್ಕೂ ಒಂದು ಲಿಂಕ್ ಮಾಡದೇ ಇರಕ್ ಬರ ಚಾನ್ಸಸ್ ಇಲ್ಲ. ಯಾಕಂದ್ರೆ ಕೆಲವು ವಿದ್ಯಾರ್ಥಿಗಳು ಆಟಗಾರರಾಗ್ತಾರೆ ಅಥವಾ ಕೆಲವು ವಿದ್ಯಾರ್ಥಿಗಳು ಟೆನ್ನಿಸ್ ಅಭಿಮಾನಿಗಳಾಗ್ತಾರೆ. ಇದು ಕೂಡ ಬರೋದಿಲ್ಲ ಸ್ನೇಹಿತರೆ. ನಾವೆಲ್ಲ ನೋಡ್ಕೊಂಡು ಹೋಗೋದಕ್ಕಿಂತ ಸರಿಯಾಗಿರ್ತಕ್ಕಂಥ ಉತ್ತರ ಒಂದು ಸಿಕ್ಕ ಮೇಲೆ ಸರಿಯಾದ ಉತ್ತರ ಇದೇ ಆಗಿರುತ್ತೆ. ಆಯ್ಕೆ ಒಂದು ಸರಿಯಾದ ಉತ್ತರ ಆಗಿದೆ. ಕ್ವಶನ್ ನಂಬರ್ 14 ನೋಡಿ. ಕೆಳಗಿನವುಗಳಲ್ಲಿ ಯಾವ ವೆನ್ ರೇಖಾಚಿತ್ರವು ವರ್ಗಗಳ ನಡುವಿನ ಸಂಬಂಧವನ್ನ ತಿಳಿಸುತ್ತೆ? ಅದು ಗಜ್ಜರಿ, ಆಹಾರ ಮತ್ತು ತರಕಾರಿ. ಇಲ್ಲಿ ಈ ಗಜ್ಜರಿ, ಆಹಾರ ಮತ್ತು ತರಕಾರಿಯನ್ನ ಪ್ರತಿನಿಧಿಸ್ತಕ್ಕಂಥ 4 ಆಯ್ಕೆಗಳಲ್ಲಿ ಯಾವುದು ಸರಿ ಇದೆ ಅಂತ ಕ್ವಶನ್ ಕೇಳಿದ್ರೆ, ನಾವು ಮೊಟ್ಟ ಮೊದಲು ಈಗಾಗಲೇ ಪ್ರೀವಿಯಸ್ ಕ್ವಶನ್ ಅಲ್ಲಿ ದೊಡ್ಡದಾಗಿರ್ತಕ್ಕಂಥ ಸಮೂಹ ಯಾವುದು ಇಲ್ಲಿ ನೋಡ್ಕೊಳ್ಬೇಕು, ಅಥವಾ ಚಿಕ್ಕದಾಗಿರ್ತಕ್ಕಂಥ ಸಮುದಾಯ. ಎರಡಕ್ಕೊಂದು ಗೊತ್ತಾಗ್ಬಿಟ್ರೆ ಸಾಕು, ನಿಮ್ಗೆ ಈಜಿಯಾಗಿ ಗೊತ್ತಾಗ್ಬಿಡುತ್ತೆ. ಇಲ್ಲಿ ಗಜ್ಜರಿ ಇದೆ, ಆಮೇಲೆ ಹಾರ ಇದೆ, ಇಲ್ಲಿ ತರಕಾರಿ ಇದೆ. ಇವೆರಡಲ್ಲಿ ದೊಡ್ಡದಾಗಿರ್ತಕ್ಕಂಥ ಸಮುದಾಯ ಯಾವ್ದು ಅಂತ ಹೇಳಿದ್ರೆ ಆಹಾರ. ಅಂದ್ರೆ ಹಾರದ ಒಳಗಡೆನೆ ಬಹಳಷ್ಟು ಬಂದ್ಬಿಡ್ತಾವು. ತರಕಾರಿ ಕೂಡ ಹಾರದಲ್ಲಿ ಬಂದ್ಬಿಡ್ತಾವು, ಕೆಲವೊಂದಿಷ್ಟು ಧಾನ್ಯಗಳು ಕೂಡ ಹಾರದಲ್ಲಿ ಬಂದ್ಬಿಡ್ತಾವು. ಹಾಗಾದ್ರೆ ದೊಡ್ಡದಾಗಿರ್ತಕ್ಕಂಥ ಸಮುದಾಯ ಇಲ್ಲಿ ಆಹಾರ ಆಯ್ತು. ಚಿಕ್ಕದಾಗಿರ್ತಕ್ಕಂಥ ಸಮುದಾಯ ಯಾವ್ದು ಬರ್ತಿಲ್ಲ, ಗಜ್ಜರಿ ಬರುತ್ತೆ. ಗಜ್ಜರಿ ತರಕಾರಿ ಒಳಗಡೆ ಗಜ್ಜರಿ ಬರುತ್ತೆ, ಹಾಗಾದ್ರೆ ಚಿಕ್ಕದಾಗಿರ್ತಕ್ಕಂಥ ಸಮುದಾಯ. ಇಲ್ಲಿ ನೋಡ್ರಿ, ದೊಡ್ಡದಾಗಿರ್ತಕ್ಕಂಥ ಸಮುದಾಯ ಹಾರ, ಚಿಕ್ಕದಾಗಿರ್ತಕ್ಕಂಥ ಸಮುದಾಯ ಗಜ್ಜರಿ ಆಯ್ತು. ಹಾಗಾದ್ರೆ ನಾವು ಚಿಕ್ಕದಾಗಿರ್ತಕ್ಕಂಥ ಸಮುದಾಯದಿಂದ ಹೋಗ್ತೀವಿ ನೋಡ್ರಿ, ಇದು ಗಜ್ಜರಿ, ಇದು ಗಜ್ಜರಿ. ಎಲ್ಲಾ ಗಜ್ಜರಿಗಳು ಏನಾಗ್ತಾವು? ತರಕಾರಿಗಳಾಗ್ತಾವ. ಎಲ್ಲಾ ಗಜ್ಜರಿಗಳು ಏನಾಗ್ತಾವು? ತರಕಾರಿಗಳಾಗ್ತಾವ. ಅಂದ್ರೆ ಎಲ್ಲಾ ಗಜ್ಜರಿ ತರಕಾರಿ ಒಳಗಡೆ ಬಂದ್ಬಿಡ್ತಾವ. ಎಲ್ಲಾ ಗಜ್ಜರಿಗಳು ತರಕಾರಿ ಒಳಗಡೆ ಬಂದ್ಬಿಡ್ತಾವು. ಹಂಗಂದ್ರೆ ಎಲ್ಲಾ ಗಜ್ಜರಿಗಳು ತರಕಾರಿಗಳಾದ್ಮೇಲೆ ನೆಕ್ಸ್ಟ್ ಕ್ವಶನ್ ಇನ್ನೊಂದು ಆಹಾರ ಇದೆ. ಹಾಗಾದ್ರೆ ಎಲ್ಲಾ ತರಕಾರಿಗಳು ಹಾರದ ಒಳಗಡೆ ಬರ್ತಾನೆ. ಎಲ್ಲಾ ತರಕಾರಿಗಳು ಹಾರದ ಒಳಗಡೆ ಬಂದ್ಬಿಡ್ತವೆ. ಎಲ್ಲಾ ತರಕಾರಿಗಳು ಏನಾಗ್ತಾವು? ಹಾರದ ಒಳಗಡೆ ಬರ್ತವೆ. ಹಾಗಾದ್ರೆ ಸರಿಯಾದ ಉತ್ತರ ಯಾವ್ದಾಗುತ್ತೆ? ಇದು ಆಯ್ಕೆ 1 ಆಗುತ್ತೆ. ಗೊತ್ತಾಯ್ತು? ಇದು ಸರಿಯಾದ ಉತ್ತರ ಆಯ್ತು. ನೆಕ್ಸ್ಟ್ ಇಲ್ಲ, ಇದರಲ್ಲಿ ಯಾವ್ದೋ ಒಂದು ಸರಿ ಇರ್ಬೋದು. ಹಾಗಾದ್ರೆ ಇದ್ರ ಪ್ರಕಾರ ನೋಡ್ತಾ ಹೋಗೋಣ. ಇಲ್ಲಿ ದೊಡ್ಡದಾಗಿರ್ತಕ್ಕಂಥ ಸಮುದಾಯ ನಾವು ಹಾರ ಅಂದಿವಿ. ಹಾಗಾದ್ರೆ ಇದನ್ನ ನಾವು ಹಾರ ಅಂತ ಇಟ್ಟುಕೊಳ್ರಿ, ಇದನ್ನ ಹಾರ ಅಂತ ತೆಗೆದುಕೊಂಡ್ವಿ. ಒಳಗಡೆ ಎರಡು ಬೇರೆ ಬೇರೆ ಇದೆ. ಹಾರದ ಒಳಗಡೆ ಗಜ್ಜರಿನೇ ಬಂತು, ಇಲ್ಲ ತರಕಾರಿನೇ ಬಂತು. ಆದ್ರೆ ಒಳಗಡೆ ಏನಂತಿದ್ರೆ ತರಕಾರಿನೇ ಬೇರೆ, ಗಜ್ಜರಿನೇ ಬೇರೆ ಹೇಳಿದ್ದಾರೆ. ಹಾಗಾದ್ರೆ ಸಾಧ್ಯನೇ ಇದು? ತರಕಾರಿ ಬೇರೆ ಗಜ್ಜರಿ ಬೇರೆ? ಇಲ್ಲ, ಎಲ್ಲಾ ಗಜ್ಜರಿಗಳು ತರಕಾರಿಗಳು, ಎಲ್ಲಾ ಗಜ್ಜರಿಗಳು ತರಕಾರಿಗಳು. ಹಾಗಾದ್ರೆ ಇದು ತಪ್ಪು. ನೆಕ್ಸ್ಟ್ ನೋಡಿ, ಇಲ್ಲಿ ನೋಡ್ರಿ, ಇಲ್ಲಿ ಕೂಡ ನಾವು ಇದನ್ನ ಹಾರ ಅಂತ ತೆಗೆದುಕೊಂಡ್ರೆ ಇಲ್ಲಿ ಗಜ್ಜರಿ ಬಂತು, ಇಲ್ಲಿ ತರಕಾರಿ ಬಂತು. ಇವು ಕೂಡ ಇಲ್ಲಿ ಬೇರೆ ಬೇರೆ ಇದಾವ. ಹಂಗಾಗ್ಲಿಕ್ಕೆ ಚಾನ್ಸಸ್ ಇಲ್ಲ, ಯಾಕಂದ್ರೆ ಎಲ್ಲಾ ಗಜ್ಜರಿಗಳು ತರಕಾರಿಗಳು. ಇದು ಕೂಡ ರಾಂಗ್ ಆಗುತ್ತೆ. ಇಲ್ಲಿ ಬನ್ನಿ ನಾವು ನೆಕ್ಸ್ಟ್ 4th ಆಪ್ಷನ್ಗೆ. ಇಲ್ಲಿ ಒಂದು ಸಪರೇಟ್ ಇದೆ, ಒಂದು ಆಕೃತಿ ಸಪರೇಟ್ ಇದೆ ನೋಡ್ರಿ. ಈ 3ರಲ್ಲಿ ಒಂದನ್ನು ಬಿಟ್ಟ ಯಾವ್ದವನು? ಇಲ್ಲಿ ಹಾರ, ಇವೆರಡು ತರಕಾರಿನ ಅಥವಾ ಗಜ್ಜರಿನ ಬಿಟ್ಟು ಹಾರ ಇದೆಯೇನು? ಇಲ್ಲ. ಯಾಕಂತಂದ್ರೆ ಹಾರದ ಒಳಗಡೆ ತರಕಾರಿಗಳು ಬರ್ತಾವು, ಹಾರದ ತರಕಾರಿ ಒಳಗಡೆ ಗಜ್ಜರಿಗಳು ಬರ್ತಾವು. ಹಾಗಾದ್ರೆ ಇದು ಕೂಡ ಬಿಟ್ಟಿರ್ಲಿಕ್ಕೆ ಚಾನ್ಸಸ್ ಇಲ್ಲ. ಆಯ್ಕೆ 4 ಕೂಡ ಅಲ್ಲ, ಸರಿಯಾದ ಉತ್ತರ ಆಯ್ಕೆ 1 ಆಗುತ್ತೆ ಸ್ನೇಹಿತರೆ. ಗೊತ್ತಾಯ್ತು? ನೆಕ್ಸ್ಟ್ ಕ್ವಶನ್ 15 ನೋಡಿ ಸ್ನೇಹಿತರೆ. ಒಂದು ಕಾರು 10 ಗಂಟೆಯಲ್ಲಿ ಒಂದು ಪ್ರಯಾಣವನ್ನ ಪೂರ್ಣಗೊಳಿಸುತ್ತೆ. ಮೊದಲ ಅರ್ಧ 42 ಕಿಲೋಮೀಟರ್ ಪ್ರತಿ ಗಂಟೆಯಲ್ಲಿ, ಇನ್ನೊಂದು ಅರ್ಧ 48 ಕಿಲೋಮೀಟರ್ ಪ್ರತಿ ಗಂಟೆಯಲ್ಲಿ ಕ್ರಮಿಸುತ್ತದೆ. ಹಾಗಾದ್ರೆ ಪ್ರಯಾಣಿಸಿದ ಒಟ್ಟು ದೂರ ಎಷ್ಟು? ನಿಮ್ಗೆ ಈಗಾಗಲೇ ಈ ತರ ಕ್ವಶನ್ಗಳನ್ನು, ಸುಮಾರು ಕ್ವಶನ್ಗಳನ್ನು ಬಿಡಿಸಿದ್ದೀನಿ. ಒಂದು ಕಾರು 10 ಗಂಟೆಯಲ್ಲಿ ಒಂದು ದೂರವನ್ನ ಕ್ರಮಿಸುತ್ತೆ. ಇಷ್ಟು ದೂರ ಇದೆ. ಇದನ್ನ ದೂರ ಕ್ರಮಿಸಬೇಕಾದ್ರೆ 10 ಗಂಟೆ ಟೈಮ್ ತೆಗೆದುಕೊಳ್ಳುತ್ತೆ. ಹಾಗಾದ್ರೆ ಮೊದಲ ಅರ್ಧ ಎಷ್ಟು ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಹೋಗುತ್ತಂತೆ? 42 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಹೋಗುತ್ತಂತೆ. ಇನ್ನುಳಿದಿರ್ತಕ್ಕಂಥ ಅರ್ಧ ಎಷ್ಟು ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಹೋಗುತ್ತಂತೆ? 48 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಹೋಗುತ್ತಂತೆ, ಕಿಲೋಮೀಟರ್ ಪರ್ ಅವರ್. ಇದು ಕೂಡ 42 ಕಿಲೋಮೀಟರ್ ಪರ್ ಅವರ್. ಒಟ್ಟು ಇಲ್ಲಿಂದ ಎ ಇಂದ ಬಿ ಗೆ ಹೋಗ್ಲಿಕ್ಕೆ 10 ಗಂಟೆ ಟೈಮ್ ಅನ್ನು ತೆಗೆದುಕೊಳ್ಳುತ್ತೆ. ಹಾಗಾದ್ರೆ ಇಲ್ಲಿಂದ ಎಷ್ಟು ದೂರ ಐತಿ ಕ್ವಶನ್ ಕೇಳಿದ್ದಾರೆ. ಟೋಟಲ್ ಟೈಮ್ ಕೊಟ್ಟಿದ್ದಾರೆ ನಮಗೆ, ಟೈಮ್ 10 ಗಂಟೆ ಅಂತ ಕೊಟ್ಟಿದ್ದಾರೆ, ಸ್ಪೀಡ್ ಕೊಟ್ಟಿದ್ದಾರೆ ನಮಗೆ, ದೂರ ಕೇಳಿದ್ದಾರೆ. ನಿಮಗೆ ಈ ತರ ಸಮಸ್ಯೆಗಳು ಬಂದಾಗ ಈಸಿ ಆಗಿರ್ತಕ್ಕಂಥ ಫಾರ್ಮುಲಾ ಹೆಂಗ್ ನೆನ್ಪಿಡ್ಬೇಕು ಅಂತ ಹೇಳಿದ್ವಿ. ನಮ್ಗೆ ಈ ತರ ವಾಯ್ ಅಂತ ಬರ್ಕೊಂಡು DTS ಅಂತ ಹೇಳಿದ್ವಿ. ಈಗಾಗಲೇ ಒಂದು ಪ್ರೀವಿಯಸ್ ಒಂದು ಕಾಲ ಮತ್ತು ದೂರದ ಒಂದು ವಿಡಿಯೋದಲ್ಲಿ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿದೆ. DTS. ಇಲ್ಲಿ ನಮಗೆ ಟೈಮ್ ಕೊಟ್ಟಿದ್ದಾರೆ, ಟೈಮ್ ಇದೆ. ಟೈಮ್ ಕೇಳಿದಾಗ ಟೈಮ್ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಡಿವೈಡೆಡ್ ಬೈ ಸ್ಪೀಡ್ ಅಂತ ಹಚ್ಕೊಳ್ಬೇಕು. ಇದು ಡಿವೈಡೆಡ್ ಬೈ ಅಂತ ಅರ್ಥ. ಅಥವಾ ಸ್ಪೀಡ್ ಕಂಡುಹಿಡಿಬೇಕಾದ್ರೆ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್ ಅಂತ ಹಚ್ಕೊಳ್ಬೇಕು. ಇದು ಡಿವೈಡೆಡ್ ಬೈ ಅಂತ ಅರ್ಥ.
ಒಂದ್ ವೇಳೆ ದೂರವನ್ನ ಕೇಳಿದಾಗ ಟೈಮ್ ಅನ್ನ ಮತ್ತು ಸ್ಪೀಡ್ ಅನ್ನ ಇಂಟೂ ಮಾಡ್ಕೊಳ್ಬೇಕಂತ ಹೇಳ್ತೀನಿ. ಇಲ್ಲಿ ನಾವು ಟೈಮ್ ಕೊಟ್ಟಿದಾರಲ್ಲ, ಹಾಗಾದ್ರೆ ಟೈಮ್ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಡಿವೈಡೆಡ್ ಬೈ ಸ್ಪೀಡ್ ಮಾಡ್ಕೊಳ್ಳಮ್ಮ. ಟೈಮ್ ಎಷ್ಟು ಕೊಟ್ಟಿದ್ರೆ 10 ಗಂಟೆಗಳಂತ ಕೊಟ್ಟಿದ್ದಾರೆ, ಹೌದಾ? 10 ಗಂಟೆ ಇಟ್ಕೊಳ್ಳೋಣ. ಡಿಸ್ಟೆನ್ಸ್ ಡಿವೈಡೆಡ್ ಬೈ ಸ್ಪೀಡ್, ಡಿಸ್ಟೆನ್ಸ್ ಡಿವೈಡೆಡ್ ಬೈ ಸ್ಪೀಡ್ ಇವೆರಡು ಕೂಡಿಸ್ಕೊಂಡ್ಬಿಡಮ್ಮ. ಇದರ ಅರ್ಧ ಮತ್ತು ಈ ಕಡೆ ಅರ್ಧ ಕೂಡಿಸ್ಕೊಂಡ್ರೆ ಎಷ್ಟು ಗಂಟೆಯಲ್ಲಿ ಹೋಗುತ್ತಂತ? 10 ಗಂಟೆಯಲ್ಲಿ ಹೋಗುತ್ತಂತ. ಇದರ ಅರ್ಧ ಇಸ್ ಈಕ್ವಲ್ ಟು ನಾವು 10 ಗಂಟೆ ಟೈಮ್. ನೋಡ್ರಿ ಈಜಾಗ ಹಚ್ಕೊಳಕತ್ತೀನಿ ಸ್ನೇಹಿತರೆ. ಮೊದಲ ಅರ್ಧವನ್ನ ಯಾವ ಸ್ಪೀಡ್ ಅಲ್ಲಿ ಹೋಗುತ್ತೆ ಪ್ಲಸ್ ಎರಡನೇ ಅರ್ಧವನ್ನ ಯಾವ ಸ್ಪೀಡ್ ಅಲ್ಲಿ ಹೋಗುತ್ತೆ, ಎರಡು ಕೂಡಿಸಿದ್ರೆ 10 ಗಂಟೆ ಹೋಗುತ್ತೆ. ಟೈಮ್ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಡಿವೈಡೆಡ್ ಬೈ ಸ್ಪೀಡ್. ಇಲ್ಲಿ ಡಿಸ್ಟೆನ್ಸ್ ಹಚ್ಕೊಳ್ಬೇಕು, ಇಲ್ಲಿ ಟೈಮ್ ಹಚ್ಕೊಳ್ಬೇಕು, ಸ್ಪೀಡ್ ಹಚ್ಕೊಳ್ಬೇಕು, ಇಲ್ಲೇ ಡಿಸ್ಟೆನ್ಸ್ ಹಚ್ಕೊಳ್ಬೇಕು, ಇಲ್ಲಿ ಸ್ಪೀಡ್ ಹಚ್ಕೊಳ್ಬೇಕು. ಹಾಗಾದ್ರೆ ಡಿಸ್ಟೆನ್ಸ್ ಗೊತ್ತಿಲ್ಲ ನಮಗೆ, ಮೊದಲ ಡಿಸ್ಟೆನ್ಸ್ ಗೊತ್ತಿಲ್ಲ. ಹಾಗಾದ್ರೆ ಡಿಸ್ಟೆನ್ಸ್ ನ ಅರ್ಧ ಡಿಸ್ಟೆನ್ಸ್ ಇನ್ನ ಅರ್ಧ, ಇದು ಅರ್ಧ, ಇದು ಉಳಿದಿರ್ತಕ್ಕಂಥ ಅರ್ಧ, ಡಿಸ್ಟೆನ್ಸ್ ಅರ್ಧ, ಇದು ಅರ್ಧ, ಇದು ಅರ್ಧ. ಡಿಸ್ಟೆನ್ಸ್ ಡಿವೈಡೆಡ್ ಬೈ 2 ಅಂದ್ರೆ ಅರ್ಧ, ಡಿಸ್ಟೆನ್ಸ್ ಡಿವೈಡೆಡ್ ಬೈ 2 ಅಂದ್ರೆ ಇದು ಕೂಡ ಅರ್ಧ. ಈ ಮೊದಲ ಅರ್ಧವನ್ನು ಎಷ್ಟು ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಹೋಗುತ್ತೆ ಅಂತ ಹೇಳಿದ್ದಾರೆ ಕ್ವಶನ್ ಅಲ್ಲಿ? 42 ಕಿಲೋಮೀಟರ್ ಸ್ಪೀಡ್ ಅಲ್ಲಿ. ಎರಡನೇ ಅರ್ಧವನ್ನು 48 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಹೋಗುತ್ತಂತ ಹೇಳಿದ್ದಾರೆ. ಅವ್ರು ಕೊಟ್ಟಿರ್ತಕ್ಕಂಥ ಲೆಕ್ಕ ಇದು. ಹಾಗಾದ್ರೆ ಇಲ್ಲಿಂದ ಹಿಡಿದು ಇಲ್ಲಿವರೆಗೆ ಎಷ್ಟು ದೂರ ಇದೆ, ಟೋಟಲ್ ಡಿಸ್ಟೆನ್ಸ್ ಎಷ್ಟಿದೆ ಅಂತ ಕ್ವಶನ್ ಕೇಳಿದ್ದಾರೆ. ಇಷ್ಟು ಹಚ್ಕೊಳ್ಳಿಕ್ಕೆ ಬಂದ್ಬಿಟ್ರೆ ಸಾಕು, ನೀವು ಈಸಿಯಾಗಿ ಸಾಲ್ವ್ ಮಾಡಿಬಿಡ್ತೀರಾ. ಇಲ್ಲಿ ಏನ್ ಮಾಡ್ಬೇಕಂದ್ರೆ ಡಿಸ್ಟೆನ್ಸ್ ಡಿವೈಡೆಡ್ ಬೈ 2 ಇದೆ, ಇಲ್ಲಿ ಕೂಡ ಡಿಸ್ಟೆನ್ಸ್ ಡಿವೈಡೆಡ್ ಬೈ 2 ಇದೆಲ್ಲ. ಹಾಗಾದ್ರೆ ಡಿಸ್ಟೆನ್ಸ್ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಡಿವೈಡೆಡ್ ಬೈ ಈ 42ಕ್ಕೆ ಏನಾಗುತ್ತೆ, ಗುಣಾಕಾರ ಆಗುತ್ತೆ. ಗೊತ್ತಾಯ್ತು? ಇನ್ನು 2 ಕೆಳಗಡೆ ಬಂದ್ರೆ ಏನಾಗುತ್ತೆ, 42ಕ್ಕೆ ಗುಣಾಕಾರ ಆಗುತ್ತೆ. 42 ಇಂಟು 2 84 ಆಗುತ್ತೆ. ಪ್ಲಸ್ ಡಿಸ್ಟೆನ್ಸ್ ಇಲ್ಲಿ ಈ 2 ಕೂಡ 48ಕ್ಕೆ ಏನಾಗುತ್ತೆ, ಗುಣಾಕಾರ ಆಗುತ್ತೆ. ಈ 42 ಮತ್ತು 8ಕ್ಕೆ ಗುಣಾಕಾರ, 48 ಮತ್ತು 2ಕ್ಕೆ ಗುಣಾಕಾರ ಮಾಡಿದ್ರೆ 96 ಆಗುತ್ತೆ. ಇಸ್ ಈಕ್ವಲ್ ಟು 10 ಗಂಟೆ. ಇವೆರಡು ಕ್ರಮಿಸ್ಲಿಕ್ಕೆ ಈ ಅರ್ಧ ದೂರ ಕ್ರಮಿಸಲಿಕ್ಕೆ 10 ಗಂಟೆ ಆಗುತ್ತೆ. ಗೊತ್ತಾಯ್ತಾ? ಸೆಕೆಂಡ್ ಸ್ಟೆಪ್. ನೆಕ್ಸ್ಟ್ ನೋಡ್ರಿ, ಇವೆರಡನ್ನ ಕೂಡಿಸ್ಬೇಕೀಗ. ಭಿನ್ನ ರಾಶಿ ಕೂಡಿಸಬೇಕಾದ್ರೆ ಈ ಅಂಶಗಳನ್ನ, ಛೇದಗಳನ್ನ ಲಸ ತಕ್ಕೊಳ್ಬೇಕು. 84 ಮತ್ತು 96 ಲಸವನ್ನು ತೆಗಿಬೇಕು. 84 ಮತ್ತು 96 ಲಸ ತೆಗಿಬೇಕು. ಇವೆರಡು 12ರ ಮಧ್ಯೆ ಹೋಗ್ತಾವ. 12 84, 12 8 96. ನೆಕ್ಸ್ಟ್ 7 1 7, 8ಕ್ಕೆ 8. ನೆಕ್ಸ್ಟ್ 8 1 8. ಹಾಗಾದ್ರೆ 12 ಇಂಟು 7 ಇಂಟು 8 ಎಷ್ಟಾಗುತ್ತೆ ಗುಣಾಕಾರ ಮಾಡಿಕೊಂಡು ಅದ್ರ ಕೆಳಗಡೆ ಲಸಾನ್ ಹಚ್ಕೊಳ್ಬೇಕು. ಎಷ್ಟಾಗುತ್ತೆ ಸ್ನೇಹಿತರೆ? 672 ಲಸ ಆಗುತ್ತೆ. ಈ 3 ಗುಣಾಕಾರ ಮಾಡಿದ್ರೆ ಎಷ್ಟಾಗುತ್ತೆ? 672 ಆಗುತ್ತೆ. 12 ಇಂಟು 7 ಇಂಟು 8. ಈ ಲಸನ 672 ಹಚ್ಕೊಂಡು 84 ಎಷ್ಟಲೇ 672 ಇಂಟು ಇದಕ್ಕೆ ಗುಣಾಕಾರ ಮಾಡಬೇಕು. ಭಿನ್ನ ರಾಶಿಗಳ ಸಂಕಲನ ಸ್ನೇಹಿತರೆ ಇದು. 84 ಎಷ್ಟಲೇ 692, 672, 84, 12 8 12 84 ಅಂದ್ರೆ 8ಲೇ 12 84 ಆಯ್ತಾ? ಹಾಗಾದ್ರೆ 84 ಇಂಟು 8 ಉಳಿತಾ? ಹಾಗಾದ್ರೆ 84 8ಲೇ 672. ನೆಕ್ಸ್ಟ್ 96, 12 8 96. ನಿಮ್ ಕನ್ಫ್ಯೂಸ್ ಮಾಡ್ಕೊಳಕ್ ಹೋಗ್ಬೇಡಿ. 96 ಎಷ್ಟಲೇ 692, 92 7ಲೇ 672. ಇಷ್ಟು ಹಚ್ಕೊಂಡ್ಬಿಟ್ರೆ ಸಾಕು. ನೆಕ್ಸ್ಟ್ 8 ಇಂಟು ಡಿ ಅಲ್ಲ 8 ಇಂಟು ಡಿ 8D ಪ್ಲಸ್ 7 ಇಂಟು ಡಿ 7D ಇಸ್ ಈಕ್ವಲ್ ಟು ಎಷ್ಟಿದೆ ಮುಂದೆ? 10 ಇದೆ. ಗೊತ್ತಾಯ್ತು? ನೆಕ್ಸ್ಟ್ ಈ 8D ಮತ್ತು 7D ಕೂಡಿಸಿದಾರಲ್ಲ, ಹಾಗಾದ್ರೆ ಎಷ್ಟು ಡಿ ಅದು? 15D ಅದು ಇಸ್ ಈಕ್ವಲ್ ಟು ಮುಂದೆ ಎಷ್ಟಿದೆ? 10 ಇದೆ. ಈ 672 ಇಲ್ಲಿ ಭಾಗಾಕಾರ ಇದೆ, ಈ ಕಡೆ ಬಂದ್ರೆ ಇದಕ್ಕೆ ಈಜ್ಕೊಂಡು ಈ ಕಡೆ ಬಂದ್ರೆ 672 ಗುಣಾಕಾರ ಆಗುತ್ತೆ. ಇಲ್ಲ ಡಿ ಇತ್ತಲ್ಲ 15D, ಇದು 15D. 15D ಇಸ್ ಈಕ್ವಲ್ ಟು 10. ಈ 672 ಇದ್ದಿದ್ದು ಈ ಕಡೆ ಬಂದು ಏನಾಯ್ತು? ಗುಣಾಕಾರ ಆಗುತ್ತೆ. ನಮಗೆ ಬೇಕಾದ್ರೆ ಡಿ ವ್ಯಾಲ್ಯೂ ಅಲ್ಲ, ಇಲ್ಲಿ 15 ಈ ಕಡೆ ಬಂದ್ರೆ ಏನಾಗುತ್ತೆ? ನಾವು ಡಿ ವ್ಯಾಲ್ಯೂ ಇಷ್ಟು ಹೆಚ್ಚು ಬಂದ್ರೆ ಡಿ ಇಸ್ ಈಕ್ವಲ್ ಟು ಇಲ್ಲಿ 15 ಇತ್ತಲ್ಲ, ಇಲ್ಲಿ 15 ಇತ್ತಲ್ಲ, ಈ 15 ಇಲ್ಲಿ ಗುಣಾಕಾರ ಇರುತ್ತೆ, ಈ ಕಡೆ ಬಂದ್ರೆ ಏನಾಗುತ್ತೆ? ಇದು 15 ಭಾಗಾಕಾರ ಆಯ್ತು. ಒಂದು ಸ್ಟೆಪ್ ನಾನು ಹಂಗೆ ಎಗರಿಸ್ತಾ ಇದ್ದೀನಿ. ನೆಕ್ಸ್ಟ್ ಈಗ ಏನ್ ಮಾಡ್ಬೇಕು? ಕ್ಯಾನ್ಸಲ್ ಮಾಡ್ಬೇಕು ಈಜಿಯಾಗಿ. ಇವೆರಡು ನೋಡ್ರಿ 3 ಮಗ್ಗೆಲ್ ಹೋಗ್ತವೆ ನೋಡ್ರಿ. 5 ಮಗ್ಗೆಲ್ ಇದು ಹೋಗುತ್ತೆ, ಇದು ಹೋಗಲ್ಲ. 3 ಮಗ್ಗೆಲ್ ಇದು ಹೋಗುತ್ತೆ. ಹೆಂಗ್ ಕಂಡುಹಿಡಿಬೇಕು? ಇವೆರಡನ್ನ ಕೂಡಿಸ್ಬೇಕು. ಅದು 3 ಮಗ್ಗೆಲ್ ಇರ್ತದೆ, 3 ಮಗ್ಗೆಲ್ ಹೋಗುತ್ತವೆ. 5 1 6, 3 ಮಗ್ಗೆಲ್ 6 ಐತಾ? ಹಾಗಾದ್ರೆ ಇದು ಹೋಗುತ್ತೆ. ಇದು ನೋಡ್ರಿ 3 ಮಗ್ಗೆಲ್ ಹೋಗುತ್ತಾನ. 6 1 7 13, 13 2 15, 3 ಮಗ್ಗೆಲ್ 15 ಐತಾ? ಹಂಗಂದ್ರೆ ಇವೆರಡು 3 ಮಗ್ಗೆಲ್ ಹೋಗ್ತಾವು. 3 5 15, ಇದು 3 2 6, ಇದು 3 2 6, 1 ಉಳಿತು 12 10, 3 4 12. ಮುಗಿತಾ? ನೆಕ್ಸ್ಟ್ ಇಲ್ಲಿ 5 ಇದೆ, ಇಲ್ಲಿ 10 ಇದೆ.
5 ಒಂದೆಲೆ 5 2 10. ಇಲ್ಲಿ ಉಳಿದಿರ್ತಕ್ಕಂಥ 2 × 224. ಹಾಗಾದ್ರೆ ಡಿಸ್ಟೆನ್ಸ್ ಇಸ್ ಈಕ್ವಲ್ ಟು 2 × 274 ಇಸ್ ಈಕ್ವಲ್ ಟು 2 4 8, 2 2 4, 2 2 4. ಡಿಸ್ಟೆನ್ಸ್ ಇಸ್ ಈಕ್ವಲ್ ಟು 448 ಏನಂತ ಕೇಳಿದಾರೆ ಅವರು? ಕಿಲೋಮೀಟರ್. 448 ಕಿಲೋಮೀಟರ್. ಕಿಲೋಮೀಟರ್ ಅಂತ ಕೇಳಿದಾರಲ್ಲ ಅವರು. ಪ್ರಯಾಣ ಮಾಡಿದ್ರ 448 ಕಿಲೋಮೀಟರ್. ಅವ್ರು ಏನು ಕಿಲೋಮೀಟರ್ ಅಂತಿಲ್ಲ, ಬರೀ 448 ಇದೆ. ಆಯ್ಕೆ 448 ಇದ್ರೆ ಸರಿಯಾದ ಉತ್ತರ ಆಯ್ಕೆ ಬಿ ಸರಿಯಾದ ಉತ್ತರ ಆಗುತ್ತೆ. ಗೊತ್ತೈತೆ ಸ್ನೇಹಿತರೆ ಯಾವ ತರ ಬಿಡಿಸಿದೆ? ಇಲ್ಲಿ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಸ್ಪೀಡ್ ಅಂತಕ್ಕಂಥದನ್ನ ಕರೆಕ್ಟ್ ಆಗಿ ಹಚ್ಕೊಂಡ್ಬಿಟ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ. ಟೈಮ್ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಡಿವೈಡೆಡ್ ಬೈ ಸ್ಪೀಡ್. ಇಲ್ಲಿ ಡಿಸ್ಟೆನ್ಸ್ ಅರ್ಧ, ಇಲ್ಲಿ ಡಿಸ್ಟೆನ್ಸ್ ಅರ್ಧ. ಇದು ಅರ್ಧ, ಇದು ಅರ್ಧ. ಇದು 42 ಕಿಲೋಮೀಟರ್ ಸ್ಪೀಡ್ ಹೋಗುತ್ತೆ, ಇದು 48 ಕಿಲೋಮೀಟರ್ ಸ್ಪೀಡ್ ಹೋಗುತ್ತೆ. ಈ ಎರಡು ಕೆಳಗಡೆ ಬಂದ್ರೆ ಗುಣಾಕಾರ ಆಗುತ್ತೆ. ಇಲ್ಲಿ ಕೂಡ ಗುಣಾಕಾರ ಹಚ್ಕೊಂಡ್ವಿ. ಇವೆರಡು ಲೋಸ ತೆಗೆದುಕೊಂಡ್ವಿ. ಆಮೇಲೆ 84 × 692, 72, 96, 7 672, 7 ಡಿ, ಇದೊಂದು 8 ಡಿ, 15 ಡಿ ಆಯ್ತು. ಈ 15 ಕಡೆ ಬಂದ್ರೆ ಗುಣಾಕಾರ ಆಯ್ತು. ಗುಣಾಕಾರದಿಂದ ಕ್ಯಾನ್ಸಲ್ ಮಾಡಿದ್ಮೇಲೆ ಈ 15ರಿಂದ ಕ್ಯಾನ್ಸಲ್ ಮಾಡಿದ್ಮೇಲೆ 448 ಉತ್ತರ ಬಂತು. ಆಯ್ಕೆ ಬಿ ಸರಿಯಾದ ಉತ್ತರ ಆಗುತ್ತೆ. ಗೊತ್ತಾಯ್ತು ಸ್ನೇಹಿತರೆ. ನೆಕ್ಸ್ಟ್ ಕ್ವಶನ್ ನಂಬರ್ 16 ನೋಡಿ. 7:34, 6:15 ಆದರೆ 5 ಎಷ್ಟು ಅಂತ ಕ್ವಶನ್ ಕೇಳಿದರೆ 4 ಆಯ್ಕೆಗಳಿದಾವೆ. 17, ಆಮೇಲೆ 41, ಆಮೇಲೆ 24, ಆಮೇಲೆ 33. ಈ 4 ಆಯ್ಕೆಗಳು ಇದಾವೆ. ಅದೇ ತರ ಇಲ್ಲಿ 12:30 ಸಮಾನಾನುಪಾತ 14 ಇಲ್ಲಿ ಡ್ಯಾಶ್ ಇದೆ. ಕಾಣೆ ಆಗಿರ್ತಕ್ಕಂಥ ಸಂಖ್ಯೆ ಯಾವುದಂತ ಕ್ವಶನ್ ಕೇಳಿದೆ. ಮೊದಲು ಇದು ನೋಡೋಣ. 7:34, 6:15, 5 ಎಷ್ಟಾಗುತ್ತೆ? ಇಲ್ಲಿ ನೋಡ್ರಿ 7:34 ಯಾವ ತರನಾಗಿದೆ? ಒಂದಕ್ಕೊಂದು ಸಂಬಂಧ. 7 5 35 ಅಂತ ಇಟ್ಕೊಳ್ರಿ. ಒಂದು ಕಡಿಮೆ ಇದೆ. 7 5 ಇಂಟು ಗುಣಾಕಾರ ಮಾಡಿ 5 ಗುಣಾಕಾರ ಮಾಡಿ. ಇಲ್ಲಿ 6 5 30, ಇಲ್ಲಿ ನೋಡ್ರಿ 15 ಐತಿ. ಹಾಗಾದ್ರೆ ಇದು ಬರಲ್ಲ. ಬೇರೆ ಯಾವುದು ಇಲ್ಲ. ತುಂಬಾ ಈಸಿ ಇದೆ ಸ್ನೇಹಿತರೆ. ಯಾವ ತರನಾಗಿದೆ ಅಂತಂದ್ರೆ 3 ಮತ್ತು 4 ಕೂಡಿಸಿದ್ರೆ ಎಷ್ಟು ಬರುತ್ತೆ? 7 ಬಂತ. ಈಸಿ. 1 ಮತ್ತು 5 ಸೇರಿಸ್ರಿ 6 ಬಂತ. ಹಾಗಾದ್ರೆ ಈ 4 ಆಯ್ಕೆಗಳಲ್ಲಿ 2 ಕೂಡಿಸಿದ್ರೆ ಯಾವ್ದು 5 ಬರುತ್ತೆ? ಅದೇ ಉತ್ತರ. 7 1 8 ಅಲ್ಲ. 4 1 5 ಸರಿಯಾದ ಉತ್ತರ ಇದೆ. 4 2 6 ಇಲ್ಲ. 3 3 6 ಇಲ್ಲ. ಹಾಗಾದ್ರೆ 5 ಅನುಪಾತ ಎಷ್ಟಾಗುತ್ತೆ? ಉತ್ತರ 41. ಅವೆರಡನ್ನು ಕೂಡಿಸಿ ಇಟ್ಟಿದ್ದಾನೆ. 3 4 7, 5 1 6, 4 1 5. ಇದು ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ಕಾಣೆ ಆಗಿರ್ತಕ್ಕಂಥ ಸಂಖ್ಯೆ ಅಂತ ಕೇಳಿದರೆ 12:30 ಸಮಾನಾನುಪಾತ 14 ಎಷ್ಟು ಆಯ್ಕೆ? ಇದು ಕ್ವಶನ್ ನಂಬರ್ 17 ಇದೆ. ಇದು ಸಮಾನಾನುಪಾತಗಳು ಬಂದಾಗ ಮಧ್ಯಮ ಪದಗಳ ಗುಣಾಕಾರ ಇಸ್ ಈಕ್ವಲ್ ಟು ಆದಿ ಮತ್ತು ಅಂತ್ಯ ಪದಗಳ ಗುಣಾಕಾರ. ಇದು ಸಮಾನಾನುಪಾತದ ಲೆಕ್ಕ. ಆ ತರ ಮಾಡೋದು ಬೇಡ. ಈಸಿಯಾಗಿ ನಾವು ನೋಡ್ಕೊಳ್ಬೇಕಾಯ್ತಂತಂದ್ರೆ ಇವೆರಡನ್ನ ನೋಡ್ಕೊಳ್ರಿ. ಅದೇ ತರನಾಗಿ ಇವೆರಡನ್ನ ಮಾಡಿಬಿಡಿ. ಇವೆರಡು ಯಾವ ಒಂದಾಮಗೆ ಅದಾವ ನೋಡ್ಕೊಳ್ರಿ. ಇವೆರಡು ಅದಾವೆ. 6 2 12, 6 5 30. 6 2 12, 6 5 30. 6 ಮಗ್ಗಿಲದವ. ಇಲ್ಲಿ 2 ಬಂತ. ಹಾಗಾದ್ರೆ ಇದು ಕೂಡ ಯಾವ ಮಗ್ಗಿಯಾಗ ಬಂದ್ರೆ 2 ಬರ್ತದೆ. 14. 7 2 14. 2 ಬರ್ಬೇಕು. ಇಲ್ಲಿ 2 ಐತೆ 2 ಬರ್ಬೇಕು. ಹಾಗಾದ್ರೆ 7 2 14 ಆದ್ರೆ 7 ಇಲ್ಲಿ ಎಷ್ಟು ಐತೆ? ಹಾಗಾದ್ರೆ 7 5 ಎಷ್ಟಾಗುತ್ತೆ? 35. ನೀವು ಲೆಕ್ಕ ಮಾಡಿ ಇಷ್ಟೇ ಬಚ್ಚಿಬಿಟ್ರೆ ಸಾಕು. ಆಯ್ಕೆ 35 ಆಯ್ಕೆ ಇತ್ತಂತಂದ್ರೆ ಸರಿಯಾದ ಉತ್ತರ 35 ಆಗುತ್ತೆ. ನೀವು ಆದಿ ಮತ್ತು ಅಂತ್ಯ ಇವೆರಡು ಗುಣಾಕಾರ ಮಾಡಿ ಇದನ್ನ ಭಾಗಾಕಾರ ಮಾಡಿ ಉತ್ತರ ಕೂಡ 35 ಬರುತ್ತೆ. ಈಸಿಯಾಗಿ ಇಲ್ಲಿ ಇವು ಎರಡು ಯಾವ ಮಗ್ಗಿಯಲ್ಲಿದ್ದಾವೆ? ಹಾಗಾದ್ರೆ 6 2 6 5. ಇದೇ ರೀತಿಯಾಗಿ 2:5 ಇಲ್ಲಿ ನೋಡ್ಕೊಳ್ಬೇಕು. ಇಲ್ಲಿ 2 ಎಷ್ಟಲೆ 14 ಬರ್ತೈತಿ. 7 2 14, ಅದ 7 5 35 ಸರಿಯಾದ ಉತ್ತರ ಆಗುತ್ತೆ. ಗೊತ್ತಾಯ್ತು. ನೆಕ್ಸ್ಟ್ ಕ್ವಶನ್ 18 ನೋಡಿ. ಕಾವ್ಯಳ ಜನ್ಮದಿನ ಸೆಪ್ಟೆಂಬರ್ 28 ಸೋಮವಾರ ದಿನ. ಸೆಪ್ಟೆಂಬರ್ 28 ಸೆಪ್ಟೆಂಬರ್ ಯಾವ ವಾರ ಆಗುತ್ತಂತೆ? ಸೋಮವಾರ ಆಗುತ್ತಂತೆ. ಇದು ಕಾವ್ಯಳ ಜನ್ಮದಿನ. ಇದು ಯಾರ ಜನ್ಮದಿನ? ಕಾವ್ಯಳ ಜನ್ಮದಿನ. ಸೆಪ್ಟೆಂಬರ್ 28 ಸೋಮವಾರ, ಅದು ಕಾವ್ಯಳ ಜನ್ಮದಿನ. ಅದೇ ವರ್ಷ ಅಕ್ಟೋಬರ್ 5 ಅಕ್ಟೋಬರ್ 5 ಯಾವ ದಿನ ಆಗುತ್ತೆ ಅಂತ. ಅಕ್ಟೋಬರ್ 5 ಅಂಕಿತಳ ಜನ್ಮದಿನ ಇದೆ. ಅವತ್ತು ಅಂಕಿತಳ ಜನ್ಮದಿನ ಇದೆ. ಹಾಗಾದ್ರೆ ಅಂಕಿತಳ ಜನ್ಮದಿನ ಅಂದ್ರೆ ಅದು ಯಾವ ವಾರ ಬರುತ್ತೆ ಅಂತ ಕ್ವಶನ್ ಕೇಳಿದ್ರೆ ನೋಡಿ ಸ್ನೇಹಿತರೆ. ಈ ತರ ಸಮಸ್ಯೆಗಳನ್ನ ನಾನು ಈಗಾಗಲೇ ಕ್ಯಾಲೆಂಡರ್ ಬಿಡಿಸುವಾಗ ಹೇಳಿದೀನಿ. ಇದು ಯಾವ ತರ? ಡೇಟು, ಮಂತ್, ಇಯರ್.
ಡೇಟ್ ಚೇಂಜ್, ಮಂತ್ ಚೇಂಜ್, ಇಯರ್ ಸೇಮ್ ಇರ್ತಕ್ಕಂಥ ಕ್ವಶನ್ಗಳು ಬಂದಾಗ ನಾನು ಬಿಡಿಸಿದ್ದೀನಿ. ಇಲ್ಲಿ ಡೇಟ್ ಚೇಂಜ್ ಇದೆ, ಮಂತ್ ಚೇಂಜ್ ಇದೆ, ಇಲ್ಲಿ ಇಯರ್ ಸೇಮ್ ಇದೆ, ಅದೇ ವರ್ಷ ಅಂತ ಹೇಳಿದ್ದಾರೆ. ಅದು ಯಾವ ವರ್ಷನೋ 2020 ಇರ್ಬೋದು ಅಥವಾ 2019 ಇರ್ಬೋದು, ಅದೇ ವರ್ಷ ಅಂತ ಹೇಳಿದ್ದಾರೆ. ಹಾಗಾದ್ರೆ ಇಲ್ಲಿ ಡೇಟ್ ಬೇರೆ ಮತ್ತು ಮಂತ್ ಬೇರೆ, ಇಯರ್ ಸೇಮ್ ಇರ್ತಕ್ಕಂಥ ವಿಧದ ಪ್ರಶ್ನೆಗಳನ್ನು ಬಿಡಿಸುವಾಗ ನಾನು ಸಮಸ್ಯೆಗಳು ಇಲ್ಲಿ ಏನ್ ಮಾಡ್ಬೇಕು? ಈ ತರ ಬಂದಾಗ ಮಂತ್ ಸೇಮ್ ಇದ್ದಾಗ ಏನ್ ಮಾಡಬೇಕು? ದಿನಗಳನ್ನ ಕೂಡಿಸ್ಕೊಳ್ಬೇಕು. ಅದನ್ನ 7ರಿಂದ ಡಿವೈಡ್ ಮಾಡಬೇಕು. ಶೇಷ ಎಷ್ಟು ಬಂದಿರುತ್ತ ಅದರ ಆಧಾರದ ಮೇಲೆ ವಾರವನ್ನ ಕಂಡುಹಿಡಿಕೊಳ್ಬೇಕು. ಇಲ್ಲಿ ದಿನಗಳು ನೋಡಿ, ಸೆಪ್ಟೆಂಬರ್ 28 ಅಂತ ಇದೆ. ಹಾಗಾದ್ರೆ ಸೆಪ್ಟೆಂಬರ್ ಎಷ್ಟು ದಿನಗಳು ಬರ್ತವು ನೋಡಿಕೊಳ್ಬೇಕು. ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್ 30 ದಿನಗಳು ಬರ್ತವು. ಆ 30 ದಿನದಲ್ಲಿ 28 ದಿನ ಹೋಗಿಬಿಟ್ಟವು. ಉಳಿದಿರ್ತಕ್ಕಂಥ ದಿನಗಳು ಎಷ್ಟು? 2 ದಿನಗಳ ಉಳಿತವು. ಆ 2ಅನ್ನ ಕೌಂಟ್ ಮಾಡ್ಕೊಳ್ಬೇಕು. ಇದು ಸೆಪ್ಟೆಂಬರ್ ತಿಂಗಳದ್ದು 2 ದಿನ ಆಯ್ತು. ಪ್ಲಸ್ ಸೆಪ್ಟೆಂಬರ್ ಆದ ನಂತರ ಯಾವ್ದು ಬರುತ್ತೆ? ಅಕ್ಟೋಬರ್ 5 ಅಂತ ಹೇಳಿದ್ರೆ ಅಕ್ಟೋಬರ್ 5 ದಿನಗಳನ್ನು ಕೂಡಿಸಿಕೊಳ್ಬೇಕು. ಪ್ಲಸ್ 5 ಇಸ್ ಈಕ್ವಲ್ ಟು, ಆಯ್ತು, ಮುಗೀತು. ಸೆಪ್ಟೆಂಬರ್ ಆದ ನಂತರ ಅಕ್ಟೋಬರ್, 1 ತಿಂಗಳೇನು ಗ್ಯಾಪ್ ಇಲ್ಲ. ಅಕ್ಟೋಬರ್, ನವೆಂಬರ್ ಅಂತ ಏನಿಲ್ಲ, ನೆಕ್ಸ್ಟ್ ಮಂತ್ ಕೊಟ್ಬಿಟ್ಟಿದ್ದಾರೆ. ಈ 5 ದಿನ, ಈ 2 ದಿನ ಸೇರಿಸಿ ಎಷ್ಟು ದಿನ ಆಯ್ತು? 7 ಆಯ್ತು. ಆಯ್ತಾ? ಆ 7ಅನ್ನ 7ರಿಂದ ಡಿವೈಡ್ ಮಾಡಿಬಿಡಬೇಕು. ಈ 7 ಕ್ಯಾನ್ಸಲ್, ಈ 7 ಕ್ಯಾನ್ಸಲ್. ಶೇಷ ಎಷ್ಟು ಉಳಿತು? ಶೇಷ ಏನು ಉಳಿಲ್ಲ, 0 ಉಳಿತು. ಶೇಷ 0 ಶೇಷ ಉಳಿದ್ರೆ ಇಲ್ಲಿ ಯಾವ ವಾರ ಬಂದಿರುತ್ತೆ ಅದೇ ವಾರ ಸೋಮವಾರ ಕೂಡ ಅಂಕಿತಳ ದಿನ ಆಗತ್ತೆ, ಜನ್ಮದಿನ ಆಗತ್ತೆ. ಶೇಷ 0 ಇತ್ತಾ? ಹಾಗಾದ್ರೆ 0 ಇದ್ರಲ್ಲಿ ಸೋಮವಾರ, ಇಲ್ಲಿ ಕೂಡ ಸೋಮವಾರ, ನೆಕ್ಸ್ಟ್ ಸೋಮವಾರನೇ ಇರುತ್ತೆ. ಅದು 8 ದಿನ ಕರೆಕ್ಟ್ ಆಗಿ 28ನೇ ತಾರೀಕು ಸೆಪ್ಟೆಂಬರ್ ಸೋಮವಾರ ಆದ್ರೆ ಅಕ್ಟೋಬರ್ 5ನೇ ತಾರೀಕು ಕೂಡ ಸೋಮವಾರ ಆಗುತ್ತೆ. ತುಂಬಾ ಈಸಿ ಆಗಿರ್ತಕ್ಕಂಥದ್ದು ಇದೆ, ಗೊತ್ತಾ ಸ್ನೇಹಿತರೆ? ನೆಕ್ಸ್ಟ್ ಕ್ವಶ್ಚನ್ ನಂಬರ್ 19 ನೋಡಿ ಸ್ನೇಹಿತರೆ. ಇಂದು ವರುಣನ ಜನ್ಮದಿನ. ಇಂದಿನಿಂದ 1 ವರ್ಷದಲ್ಲಿ ಅವನ ವಯಸ್ಸು 12 ವರ್ಷಗಳ ಹಿಂದೆ ಇದ್ದ ವಯಸ್ಸಿನ 2ರಷ್ಟಾಗುತ್ತದೆ. ಇಂದು ವರುಣನ ವಯಸ್ಸು ಎಷ್ಟು? ಇಲ್ಲಿ ಕ್ವಶನ್ ತುಂಬಾ ಈಸಿ ಇದೆ. ನೀವು ಈ ತರ ಸಮಸ್ಯೆಗಳನ್ನು ಬಂದಾಗ ಬಿಡಿಸ್ಲಿಕ್ಕೆ ಹೋಗ್ಬಿಡಿ, ಆಯ್ಕೆಗಳನ್ನ ತೆಗೆದುಕೊಂಡು ಹೋಗಿಬಿಡಿ. ಇಲ್ಲಿ ನೋಡ್ರಿ, ಆಯ್ಕೆ 1 ತೆಗೆದುಕೊಳ್ಳೋಣ. ನಾವು 20 ಇದೆ. ಇದು ಇಂದು ಏನು ಕ್ವಶನ್? ಇಂದು ವರ್ಣನ ವಯಸ್ಸು, ಇಂದು ಇದು 20 ಅಂತ ಇದೆ. ಇಂದು ವರ್ಣನ ವಯಸ್ಸು 20. ಕ್ವಶನ್ ಕೇಳಿರಲ್ಲ, ನಾವು 20 ಅಂತ ತೆಗೆದುಕೊಂಡಿವಿ. 1 ವರ್ಷದ ನಂತರ ಎಷ್ಟಾಗುತ್ತೆ ಇವನಿಗೆ? ಪ್ಲಸ್ 1 ಆದ್ರೆ ಎಷ್ಟಾಗುತ್ತೆ ಇವನಿಗೆ? 21 ಆಗುತ್ತೆ. ಪ್ಲಸ್ 1 ಎಷ್ಟದು? 21 ಅದು. 12 ವರ್ಷಗಳ ಈ 21 ಅಂತಕ್ಕಂಥದ್ದು 12 ವರ್ಷಗಳ ಹಿಂದೆ ಎಷ್ಟಿದ್ವೋ ಅದರ 2ರಷ್ಟಿದೆ ಅಂತೆ. 12 ವರ್ಷಗಳಿಂದ ಎಷ್ಟಾಗುತ್ತೆ? ಮೈನಸ್ 12 ಮಾಡಿದಕ್ಕೆ 8 ಆಗುತ್ತೆ ತಾನೆ? ಇಸ್ ಈಕ್ವಲ್ ಟು 8 ಆಗುತ್ತಾ? ಹಾಗಾದ್ರೆ 8ರ 2ರಷ್ಟಿದೆ ಏನಿದು? 21 ಇಲ್ಲ. ಹಾಗಾದ್ರೆ ಆಯ್ಕೆ 20 ಅಲ್ಲ. ನೆಕ್ಸ್ಟ್ 2ನೇ ಆಯ್ಕೆ ನೋಡಮ್ಮ, 25 ಇದೆ. 25 ಇಂದು 25 ತೆಗೆದುಕೊಂಡ್ರ 1 ವರ್ಷದ ನಂತರ ಎಷ್ಟಾಗುತ್ತೆ ಇವನಿಗೆ? 26 ಆಗುತ್ತೆ. 1 ವರ್ಷದ ನಂತರ ಪ್ಲಸ್ 1 ಮಾಡಿದ್ರೆ ಎಷ್ಟಾಗುತ್ತೆ? 26 ಆಗುತ್ತೆ. 12 ವರ್ಷಗಳ ಹಿಂದೆ ಮೈನಸ್ 12 ಮಾಡೋಣ. ಇದಕ್ಕೆ ಮೈನಸ್ 12 ಮಾಡಿದ್ರೆ ಎಷ್ಟಾಗುತ್ತೆ? 25 12 ಹೋದ್ರೆ ಇವನಿಗೆ 12 ವರ್ಷಗಳಿಂದ 13 ಇರ್ತೈತಿ. ಹಾಗಾದ್ರೆ ಇದರ 2ರಷ್ಟಿದೆ 1 ವರ್ಷದ ನಂತರ. ಹಾಗಾದ್ರೆ ಆಯ್ಕೆ 25 ಸರಿಯಾದ ಉತ್ತರ. ಲೆಕ್ಕ ಮಾಡದೇ ಬೇಕಾಗಿಲ್ಲ, ತುಂಬಾ ಈಸಿಯಾಗಿ ನಾವು ಆಯ್ಕೆಗಳ ಮುಖಾಂತರ ನೋಡ್ಕೊಂಡು. ನೋಡ್ರಿ, 25 ಇವತ್ತನೇ ತೆಗೆದುಕೊಂಡ್ರೆ 1 ವರ್ಷ ಕೂಡ 26 ಆಗುತ್ತೆ. ಆ 25 ಇವತ್ತಿನ ಸಲ 12 ವರ್ಷದಿಂದ ಹೋದ್ರೆ ಎಷ್ಟಾಗುತ್ತೆ? 13 ಆಗುತ್ತೆ. 13 2ರಷ್ಟು 26 ಆತ. ಹಾಗಾದ್ರೆ ಆಯ್ಕೆ 2 ಸರಿಯಾದ ಉತ್ತರ. ಯಾವ ಲೆಕ್ಕ ಮಾಡ್ಲಾರ್ದ ನೀವು ಆನ್ಸರ್ ಹಚ್ಕೊಂಡ್ಬಿಡ್ಬೋದು. ಗೊತ್ತಾಯ್ತು ಸ್ನೇಹಿತರೆ? ನೆಕ್ಸ್ಟ್ ಕ್ವಶನ್ 20 ನೋಡಿ ಸ್ನೇಹಿತರೆ. ಕೆಳಗಿನ ಸಮೀಕರಣಗಳನ್ನ ಸರಿಯಾಗಿ ಮಾಡಲು ಪರಸ್ಪರ ವಿನಿಮಯ ಮಾಡಿಕೊಳ್ಳಬೇಕಾದ 2 ಚಿಹ್ನೆಗಳನ್ನ ಕಂಡಿಡ್ರಿ. ಪರಸ್ಪರ ವಿನಿಮಯ ಮಾಡಿಕೊಳ್ಳಬೇಕು, ಎಕ್ಸ್ಚೇಂಜ್ ಆಗಬೇಕು. ಯಾವ 2 ಸಂಖ್ಯೆಗಳು? ಇವೆಲ್ಲವನ್ನು ಮಾಡಿದ್ರೆ ನಮಗೆ ಉತ್ತರ 3. ಇವೆಲ್ಲ ಮಾಡಿದ್ರೆ 23 3 ಉತ್ತರ ಬರ್ತವೆ ನೋಡಿ ಸ್ನೇಹಿತರೆ. ಬರೋದಿಲ್ಲ, ಚೇಂಜ್ ಆಗುತ್ತೆ. ಇಲ್ಲೇ ಬಾಡ್ಮಾಸ್ ಪ್ರಕಾರ ಮಾಡ್ತಾ ಹೋಗ್ಬೇಕು ನಾವು ಯಾವಾಗಲೂ. BOD ಬಾಡ್ಮಾಸ್, MAS. ಫಸ್ಟ್ ಬ್ರಾಕೆಟ್ಸ್, ಆಮೇಲೆ ಆಫ್ ಅಂದ್ರೆ ವಿಶಿಷ್ಟ ಗುಣಾಕಾರ ಬರುತ್ತೆ. ಇಲ್ಲಿ ಡಿವೈಡ್ ಮಾಡಬೇಕು, ಆಮೇಲೆ ಮಲ್ಟಿಪ್ಲಿಕೇಶನ್ ಮಾಡಬೇಕು, ಆಮೇಲೆ ಅಡಿಷನ್, ಸಬ್ಸ್ಟ್ರಾಕ್ಷನ್ ಲಾಸ್ಟ್ ಗೆ. ಇದರ ಆಧಾರದ ಮೇಲೆ ಮಾಡ್ಕೊಳ್ಬೇಕು ನಾವು. ಇಲ್ಲಿ 5 3 ಪ್ಲಸ್ ಇದೆ, ಇಲ್ಲಿ ಇಂಟು 8 ಇದೆ, ಮೈನಸ್ 12 ಡಿವೈಡೆಡ್ ಬೈ 4 ಇದೆ, ಇಸ್ ಈಕ್ವಲ್ ಟು 3 ಬರುತ್ತೆ. ನೋಡಿ ಸ್ನೇಹಿತರೆ, ಬರ್ತೇನೆ ಇದು 12 1 5 1 3 ಎಷ್ಟಿದೆ? ಫಸ್ಟ್ ಮಲ್ಟಿಪ್ಲಿಕೇಶನ್, ಫಸ್ಟ್ ಡಿವೈಡ್, ಆಮೇಲೆ ಮಲ್ಟಿಪ್ಲಿಕೇಶನ್. 5 ಪ್ಲಸ್ ಇಲ್ಲಿ ಮೈನಸ್ ಇವೆರಡನ್ನು ಡಿವೈಡ್ ಮಾಡಿದ್ರೆ ಎಷ್ಟು ಬರುತ್ತೆ? 3 ಬರುತ್ತೆ. 4 1 4 3 12. ಇವೆರಡನ್ನು ಗುಣಾಕಾರ ಮಾಡಿದ್ರೆ ಎಷ್ಟು ಬರುತ್ತೆ? 8 3 24 ಇಸ್ ಈಕ್ವಲ್ ಟು 3 ಬರುತ್ತೆ. ನೋಡಿ ಸ್ನೇಹಿತರಿಗೆ, 25 ಫಸ್ಟ್ ಎಡಿಷನ್ ಇವೆರಡರಲ್ಲಿ 24 1 29 ಮೈನಸ್ 3 ಎಷ್ಟಾಗುತ್ತೆ? 29 ಮೈನಸ್ 3 ಮಾಡಿದ್ರೆ 26 ಆಗುತ್ತೆ. ಉತ್ತರ ಎಷ್ಟಿದೆ? 3 ಇದೆ.
ಹಾಗಾದ್ರೆ ಇದು ಅಲ್ಲ, ತಪ್ಪಿದೆ. ಹಾಗಾದ್ರೆ ಎಕ್ಸ್ಚೇಂಜ್ ಮಾಡಬೇಕಾಗಿರ್ತಕ್ಕಂಥ ಎರಡು ಚಿಹ್ನೆಗಳು ಯಾವ ಅಂತ ಹೇಳಿದ್ರೆ ಡಿವೈಡ್ ಮತ್ತು ಮೈನಸ್. ಮೈನಸ್ ಇದ್ದಲ್ಲಿ ಡಿವೈಡ್ ಹೋಗ್ಬೇಕು, ಡಿವೈಡೆಡ್ ಬೈ ಇದ್ದಲ್ಲಿ ಮೈನಸ್ ಬರಬೇಕು. ಹೆಂಗ್ ನೋಡ್ರಿ, 5 ಪ್ಲಸ್ 3 ಇಂಟು 8, ಇಲ್ಲಿ ಮೈನಸ್ ಇದ್ದಲ್ಲೇ ಡಿವೈಡೆಡ್ ಬೈ ಇಲ್ಲಿದೆಲ್ಲ ಡಿವೈಡೆಡ್ ಬೈ 12 ಬರಬೇಕು, ಆಯ್ತಾ. ಆಮೇಲೆ -4 ಬರಬೇಕು, -4. ಈ 12 ಮತ್ತು 8 ಡಿವೈಡ್ ಮೈನಸ್ ಇತ್ತಲ್ಲ ಅಲ್ಲೇ ಡಿವೈಡೆಡ್ ಬೈ ಬರ್ಬೇಕು. ಇವಾಗ ಈ ಬಾಡ್ಮಾಸ್ ನಿಯಮದ ಪ್ರಕಾರ ಮಾಡ್ತಾವ್ರಿ 3 ಬರ್ತಾವ ನೋಡ್ರಿ ಸ್ನೇಹಿತರೆ. ಫಸ್ಟ್ ಏನ್ ಮಾಡ್ಬೇಕು, ಭಾಗಾಕಾರ ಮಾಡ್ಬೇಕಾ, ಡಿವೈಡ್ ಮಾಡ್ಬೇಕಾ. ಹಾಗಾದ್ರೆ 8ಕ್ಕ ಮತ್ತು 12ಕ್ಕ ಡಿವೈಡ್ ಮಾಡಮ್ರಿ. 5 ಪ್ಲಸ್ 3, 8ಕ್ಕೆ ಮತ್ತು ಇಲ್ಲಿ ಇಂಟು ಇಂಟು ಐತೆ 8 ಡಿವೈಡೆಡ್ ಬೈ 12 ಇದೆ. 8 ಡಿವೈಡೆಡ್ ಬೈ 12 ಗುಣಾಕಾರ ಮಾಡಿದ್ರೆ ಎಷ್ಟು ಮಾಡುತ್ತೆ, 4 2 8, 4 3, ಹಂಗಾರೆ 2/3 ಬಂತು, 2/3 ಬಂತು, ಆಯ್ತಾ. ನೆಕ್ಸ್ಟ್ -4ಕ್ಕೆ 4. ಆಮೇಲೆ ಮಲ್ಟಿಪ್ಲಿಕೇಶನ್ ಗುಣಾಕಾರ ಮಾಡಿದ್ರೆ ಈ 3 ಕ್ಯಾನ್ಸಲ್, ಈ 3 ಕ್ಯಾನ್ಸಲ್, ಉಳಿದಿರ್ತಕ್ಕಂಥ 5 ಇಂಟು ಇಲ್ಲಿ ಪ್ಲಸ್ 5 ಪ್ಲಸ್ 2 -4 ಬಂತು. ಈ ಪ್ಲಸ್ ಈ ಗುಣಾಕಾರ ಆಯ್ತಾ, ಇಲ್ಲಿ 1 ಇಲ್ಲಿ 1, 2 1 2, ಇಲ್ಲಿ ಗುಣಾಕಾರ ಹೋಯ್ತು. ಮತ್ತೆ ಈ ಚಿಹ್ನೆ ಯಾಕೆ ಹೋಯ್ತು ಕನ್ಫ್ಯೂಸ್ ಆಗಬೇಡಿ. 2 1 2 ಹಚ್ಕೊಂಡೆ, -4. ಈಗ ನೋಡ್ರಿ 5 1 2 7 -4, 7ರಲ್ಲಿ 4 ಹೋದ್ರೆ 3 ಬಂತ, 3 ಈ 3 ಬಂತ. ಹಾಗಾದ್ರೆ LHS ಇಸ್ ಈಕ್ವಲ್ ಟು ಏನಾಗುತ್ತೆ, RHS ಅಂತ ಆಗುತ್ತೆ. ಅಂದ್ರೆ ಲೆಫ್ಟ್ ಹ್ಯಾಂಡ್ ಸೈಡ್ ಇಸ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಸೈಡ್ ಅಂತ ಆಗುತ್ತೆ ಸ್ನೇಹಿತರೆ. ತುಂಬಾ ಈಸಿ ಇವೆರಡು. ಇದೊಂದು ಡಿಫ್ರೆಂಟ್ ಆಗಿರ್ತಕ್ಕಂಥ ಕ್ವಶನ್ ಇದೆ, ಗೊತ್ತಾಯ್ತಾ, ಸಮೀಕರಣಕ್ಕೆ ಸಂಬಂಧಿಸಿದ. ನೆಕ್ಸ್ಟ್ ಕ್ವಶನ್ 21 ನೋಡಿ ಸ್ನೇಹಿತರೆ. ಕೊಟ್ಟಿರುವ ಸಮೀಕರಣಕ್ಕೆ ಸರಿ ಹೊಂದುವ ಸರಿಯಾದ ಚಿಹ್ನೆಗಳನ್ನ ಗುಂಪನ್ನ ಆಯ್ಕೆ ಮಾಡಿ. ಇಲ್ಲಿ 4 ಆಯ್ಕೆಗಳಲ್ಲಿ ಇಲ್ಲಿ ತುಂಬಬೇಕಾಗಿರ್ತಕ್ಕಂಥ ಚಿಹ್ನೆಗಳನ್ನ ಕೊಟ್ಟಿದ್ದಾರೆ. ಉತ್ತರ 20 ಬರ್ಬೇಕಂತ ಹೇಳಿದ್ದಾರೆ. ನೋಡಿ ಸ್ನೇಹಿತರೆ, ಬರ್ತಾನ ಇಲ್ಲಿ ಮೊದಲು 3 ಇಂಟು ತೆಗೆದುಕೊಂಡಂತೆ ಇಟ್ಕೊಂಡ್ರೆ, ಇಲ್ಲಿ ಇಂಟು ಇಲ್ಲಿ ಇಂಟು ಇಲ್ಲಿ ಇಂಟು 5 0 0, 0 3 0, 0 5 ಅಂದ್ರೆ ಗುಣಾಕಾರ ಮಾಡುವಾಗ 0 1 0 ಅಂತಂದ್ರೆ ಉತ್ತರ ಕೂಡ ಶೂನ್ಯ ಆಗುತ್ತೆ, 0ನೇ ಬರುತ್ತೆ ಅಂತ ಅರ್ಥ. ಹಾಗಾದ್ರೆ ಇದು ಬರಲ್ಲ. ನೆಕ್ಸ್ಟ್ ಇದು ಬರಲ್ಲ. ನೆಕ್ಸ್ಟ್ ಮೈನಸ್ ಪ್ಲಸ್ ಇಂಟು ತೆಗೆದುಕೊಳ್ಳೋಣ. ಇಲ್ಲಿ ಮೈನಸ್ ತಗೊಳ್ಳೋಣ, ಇಲ್ಲಿ ಪ್ಲಸ್ ತೆಗೆದುಕೊಳ್ಳೋಣ, ಇಲ್ಲಿ ಇಂಟು ತೆಗೆದುಕೊಳ್ಳೋಣ, 20 ಬರ್ತದೆ ನೋಡ್ರಿ. ಎರಡನೇ ಆಯ್ಕೆ. 5ರಲ್ಲಿ 0 ಹೋದ್ರೆ ಅಂದ್ರೆ 5ರಲ್ಲಿ ಎಷ್ಟು ಹೋಗ್ಲಿಲ್ಲ ಅಂದ್ರೆ ಎಷ್ಟು ಬರುತ್ತೆ, ಮೈನಸ್. ಇದು 5ಕ್ಕೆ 5 ಬರುತ್ತೆ, ಇಲ್ಲಿ ಪ್ಲಸ್ ಪ್ಲಸ್ ಪ್ಲಸ್, ಇಲ್ಲಿ 3 ಇಂಟು 5 ಹೆಂಗಿದು ಹಂಗೆ ತೆಗೆದುಕೊಳ್ಳೋಣ. ಈಗ ಇವೆರಡನ್ನ ಗುಣಾಕಾರ ನಾ ಮೊದಲ ಗುಣಾಕಾರ ಮಾಡಿದ್ರು ಬರ್ತತ್ತು, ಇಲ್ಲಿ ಗುಣಾಕಾರ ಮಾಡಿದ್ರು ಇಲ್ಲಿ ನೋಡಿ ಪ್ಲಸ್ ಪ್ಲಸ್ 5 3 15ಕ್ಕೆ 15. ಈಗ 5 ಮತ್ತು 15 ಕೂಡಿಸ್ರಿ 20 ಬಂತ. ಹಾಗಾದ್ರೆ ಆಯ್ಕೆ 2 ಸರಿ, ಏನು ಡೌಟೇ ಇಲ್ಲ, ಆಯ್ಕೆ 2 ಸರಿಯಾದ ಉತ್ತರ ಆಗುತ್ತೆ ಸ್ನೇಹಿತರೆ. ಗೊತ್ತಾಯ್ತು. ನೆಕ್ಸ್ಟ್ ಕ್ವಶನ್ ನಂಬರ್ 22 ನೋಡ್ರಿ. 2 ಬಸ್ ಟಿಕೆಟ್ಗಳು ಎ ಇಂದ ಬಿ ನಗರಕ್ಕೆ ಮತ್ತು 3 ಟಿಕೆಟ್ ಬಸ್ಸುಗಳು ಎ ಇಂದ ಸಿ ನಗರಕ್ಕೆ ಹೋಗಲು ಮೊತ್ತವಾಗಿ 77 ರೂಪಾಯಿ ಆಗ್ತವೆ. ಇಲ್ಲೇ ಎ ಇಂದ ಬಿ ನಗರಕ್ಕೆ ಮತ್ತು ಎ ಇಂದ ಸಿ ನಗರಕ್ಕೆ ಹೋಗ್ತಕ್ಕಂಥ ಟಿಕೆಟ್ಗಳು ಇದಾವೆ. ಅವುಗಳ ಎ ಇಂದ ಸಿ ಬಿ ನಗರ ಮತ್ತು ಎ ಇಂದ ಸಿ ನಗರ, ಇಲ್ಲಿ 3 ನಗರಗಳು ಎ ಬಿ ಸಿ ಅಂತೇಳಿ. ಒಂದೇ ಆಯ್ಕೆಯಲ್ಲಿ ಏನಂತ ಕೊಟ್ಟಿದ್ರೆ 2 ಬಸ್ ಟಿಕೆಟ್ಗಳು ಎ ಇಂದ ಬಿ ನಗರಕ್ಕೆ, ಇಲ್ಲಿ 2, ಎ ಇಂದ ಸಿ ನಗರಕ್ಕೆ 3 ಇದಾವಂತೆ. ಅವೆರಡನ್ನೂ ಕೂಡಿಸಿದ್ರೆ 77 ರೂಪಾಯಿ ಆಗುತ್ತಂತೆ. ನೆಕ್ಸ್ಟ್, ಆದರೆ 3 ಟಿಕೆಟ್ಗಳು ಎ ಇಂದ ಬಿಗೆ, 2 ಟಿಕೆಟ್ಗಳು ಎ ಇಂದ ಸಿ ಗೆ ಹೋಗ್ಬೇಕಾದ್ರೆ ಮೊತ್ತವಾಗಿ 73 ರೂಪಾಯಿ ಆಗುತ್ತಂತೆ ಹೇಳಿದ್ದಾರೆ. ಹಾಗಾದ್ರೆ ಎ ಇಂದ ಬಿ ಗೆ ಮತ್ತು ಸಿ ಗೆ ನಗರಕ್ಕೆ ಹೋಗಲು ಟಿಕೆಟಿನ ದರಗಳು ಎಷ್ಟು? 77 ಮತ್ತು 73 ಅಂತ ಕೊಟ್ಟಿದೆ. ನಿಮಗೆ ಇನ್ನೊಂದ್ಸತಿ ಅರ್ಥ ಮಾಡ್ತೀನಿ ನೋಡಿ. 73 ಇಲ್ಲೇ 2 ಟಿಕೆಟ್ ಎ ಇಂದ ಬಿ ಗೆ, 3 ಟಿಕೆಟ್ ಎ ಇಂದ ಸಿ ನಗರಕ್ಕೆ ಅದಾವ, ಅದರ 2 ಸೇರಿಸಿದ್ರೆ 77 ರೂಪಾಯಿ ಆಗುತ್ತಂತೆ. 3 ಟಿಕೆಟ್ಗಳು ಎ ಇಂದ ಬಿ ನಗರಕ್ಕೆ, 2 ಟಿಕೆಟ್ಗಳು ಎ ಇಂದ ಸಿ ನಗರಕ್ಕೆ, 2 ಸೇರಿಸಿದ್ರೆ ಅಷ್ಟು ಸೇರಿಸಿದ್ರೆ 73 ರೂಪಾಯಿ ಆಗುತ್ತಂತೆ. ಹಾಗಾದ್ರೆ ಎ ಇಂದ ಬಿ ನಗರಕ್ಕೆ ಎಷ್ಟು ಫೇರ್ ಇದೆ, ಬಸ್ ಫೇರ್ ಇದೆ, ಎ ಇಂದ ಸಿ ನಗರಕ್ಕೆ ಎಷ್ಟು ಬಸ್ ಫೇರ್ ಇದೆ ಅಂತ ಕ್ವಶನ್ ಕೇಳಿದ್ದಾರೆ. ತುಂಬಾ ಈಸಿ. ಹಾಗಾದ್ರೆ ನಮಗೆ ಇಲ್ಲಿ ಎ ಇಂದ ಬಿ ನಗರಕ್ಕೆ ಎಷ್ಟೈತಿ ಗೊತ್ತೈತೆ, ನಮಗೆ ಗೊತ್ತಿಲ್ಲ. ನಾವು ಎಕ್ಸ್ ಅಂತ ತೆಗೆದುಕೊಳ್ಳುತ್ತೀವಿ. ಬಸ್ ಫೇರ್ ಎಷ್ಟಿದೆ, ಎಕ್ಸ್. ಎ ಇಂದ ಸಿ ನಗರಕ್ಕೆ ಎಷ್ಟಿದೆ ಬಸ್ ಫೇರ್ ಗೊತ್ತಿಲ್ಲ, ವಾಯ್ ಅಂತ ತೆಗೆದುಕೊಳ್ತೀವಿ. ಗೊತ್ತಾಯ್ತು ಸ್ನೇಹಿತರೆ. ಎ ಇಂದ ಬಿ ನಗರಕ್ಕೆ ಎಕ್ಸ್ ಗೊತ್ತಿಲ್ಲ ಟಿಕೆಟ್, ಎ ಇಂದ ಸಿ ನಗರಕ್ಕೆ ವಾಯ್ ಗೊತ್ತಿಲ್ಲ, ನಮಗೆ ವಾಯ್ ಅಂತ ತೆಗೆದುಕೊಂಡಿವಿ. 2 ಟಿಕೆಟ್ಗಳು ಎ ಇಂದ ಬಿ ನಗರಕ್ಕೆ, ಎ ಇಂದ ಬಿ ನಗರಕ್ಕೆ ಎಷ್ಟದಾವ, ಎಕ್ಸ್ ಐತೆ. ಎಷ್ಟು ಟಿಕೆಟ್ಗಳು, 2x ಪ್ಲಸ್
ಮೂರು ಟಿಕೆಟ್ಗಳು ಎ ಇಂದ ಸಿ ನಗರಕ್ಕೆ, ಇಲ್ಲಿ ವಾಯ್ ಇದೆನಾ, ಹಾಗಾದ್ರೆ 3 ವಾಯ್ ಇವೆರಡು ಕೂಡಿಸಿದ್ರೆ ಎಷ್ಟಾಗುತ್ತೆ ಅಂತ ಹೇಳಿದರೆ ಮೊತ್ತವಾಗಿ 77 ರೂಪಾಯಿ ಆಗುತ್ತಂತ ಹೇಳಿದ್ದಾರೆ. ಅರ್ಥ ಆಯ್ತು ಹೆಂಗ ಚಿಹ್ನೆ? 2 ಟಿಕೆಟ್ಗಳು ಎ ಇಂದ ಬಿ ನಗರಕ್ಕೆ, 3 ಟಿಕೆಟ್ಗಳು ಎ ಇಂದ ಸಿ ನಗರಕ್ಕೆ, ಎರಡೂ ಸೇರಿಸಿ 77 ರೂಪಾಯಿ ಆಗುತ್ತೆ ಅಂತ ಹೇಳಿದರೆ, ಅದೇ ರೀತಿಯಾಗಿ ಎ ಇಂದ ಬಿ ನಗರಕ್ಕೆ, ಎ ಇಂದ ಸಿ ನಗರಕ್ಕೆ ಹೋಗಲು ಮೊತ್ತ 70, ಅಂದ್ರೆ ಎ ಇಂದ ಬಿ ನಗರಕ್ಕೆ 3 ಟಿಕೆಟ್ಗಳು, ಎ ಇಂದ ಸಿ ನಗರಕ್ಕೆ 2 ಟಿಕೆಟ್, ಉಲ್ಟಾ ಮಾಡಿದ್ದಾರೆ. 3 ಟಿಕೆಟ್ಗಳು ಎ ಇಂದ ಬಿ ನಗರಕ್ಕೆ ಪ್ಲಸ್ 2 ಟಿಕೆಟ್ಗಳು ಎ ಇಂದ ಸಿ ನಗರಕ್ಕೆ, ಎರಡೂ ಸೇರಿಸಿದ್ರೆ 73 ರೂಪಾಯಿ ಆಗುತ್ತಂತ ಹೇಳಿದ್ದಾರೆ. ಅವರು ಕೊಟ್ಟಿರ್ತಕ್ಕಂಥ ಒಂದು ಸಮೀಕರಣದ ಲೆಕ್ಕದಲ್ಲಿ ನಾವು ಹಚ್ಚಿಕೊಂಡಿವಿ ನಾವು. ಇನ್ನು ನೋಡ್ರಿ, 2 ಟಿಕೆಟ್ ಎ ಇಂದ ಬಿ, 3 ಟಿಕೆಟ್ ಎ ಇಂದ ಸಿ, ಎರಡೂ ಸೇರಿಸಿದ್ರೆ 77 ರೂಪಾಯಿ. ಇಲ್ಲ ರಿವರ್ಸ್ ಮಾಡಿದರೆ 3 ಟಿಕೆಟ್ಗಳು ಎ ಇಂದ ಬಿಗೆ, 2 ಟಿಕೆಟ್ಗಳು ಎ ಇಂದ ಸಿಗೆ, ಎರಡೂ ಸೇರಿಸಿದ್ರೆ 73 ರೂಪಾಯಿ ಆಗುತ್ತೆ. ಹಾಗಾದ್ರೆ ಎ ಇಂದ ಬಿ ಎಷ್ಟು ಬಸ್ ಫೇರ್ ಇದೆ, ಎ ಇಂದ ಸಿ ಎಷ್ಟು ಬಸ್ ಫೇರ್ ಇದೆ, ಇಷ್ಟು ಹಚ್ಕೊಂಡ್ಬಿಟ್ರೆ ಸಾಕು ಸ್ನೇಹಿತರೆ, ನೀವು ಈಸಿಯಾಗಿ ಮಾಡ್ದಂಗೆ. ಇಲ್ಲಿ ಏನ್ ಮಾಡಬೇಕು, ಇಲ್ಲ 2x ಅದ, ಇಲ್ಲಿ 3x ಅದ, ಅಥವಾ ಇಲ್ಲಿ 3 ಅದ, 3 ವಾಯ್ ಅದ, ಇಲ್ಲಿ 2 ವಾಯ್ ಅದ, ಒಂದನ್ನು ನಾವು ಒಂದೇ ರೀತಿಯಾಗಿರ್ತಕ್ಕಂಥ ನೋಡ್ಕೊಳ್ಬೇಕು. ಇಲ್ಲಿ 2x ಇದ್ರೆ ಇಲ್ಲಿ 2x ಇರಬೇಕು, ಇಲ್ಲಿ 3x ಇದ್ರೆ 3x ಇರಂಗ್ ನೋಡ್ಕೊಳ್ಬೇಕು ನಾವು. ಹಂಗ್ ಮಾಡ್ಲಿಕ್ಕೆ ಬರಲ್ಲ ಅಂದ್ಮೇಲೆ ಏನ್ ಮಾಡ್ಬೇಕು, ಇವೆರಡನ್ನು ಗುಣಾಕಾರ ಮಾಡ್ಕೊಳ್ಬೇಕು. ಉಲ್ಟಾ ಋತುಮ ಓರೆ ಗುಣಾಕಾರ, ಇಲ್ಲಿ 3 ಐತೆ, ಇಲ್ಲೇ ಮೇಲೆ 3ರಿಂದ ಗುಣಾಕಾರ ಮಾಡಬೇಕು ಸಮೀಕರಣ 1ಕ್ಕೆ. ಇಲ್ಲಿ 2 ಇದೆಲ್ಲ, ಕೆಳಗಿನ ಸಮೀಕರಣಕ್ಕೆ 2ರಿಂದ ಗುಣಾಕಾರ ಮಾಡ್ಕೊಳ್ಬೇಕು. ಗೊತ್ತಾಯ್ತಾ? ಇಲ್ಲಿ 3 ಇದ್ರೆ ಈ ಸಮೀಕರಣಕ್ಕೆ 3ರಿಂದ ಗುಣಾಕಾರ ಮಾಡಬೇಕು, ಇಲ್ಲಿ 2 ಇದ್ರೆ ಈ ಸಮೀಕರಣಕ್ಕೆ 2ರಿಂದ ಗುಣಾಕಾರ ಮಾಡ್ಕೊಂಡು. ಇವಾಗ 3ರಿಂದ ಇಷ್ಟು ಗುಣಾಕಾರ ಮಾಡ್ರಿ, 3 2 6x. ಗೊತ್ತಾಯ್ತಾ? ನೆಕ್ಸ್ಟ್ 3 ಪ್ಲಸ್ 3 3 9y ಇಸ್ ಈಕ್ವಲ್ ಟು, ನೆಕ್ಸ್ಟ್ 3 ಇಂಟು 77, 3 7 21 ಕೈಲ ಬಂತು 2, 3 7 21 1 2 23. ನೆಕ್ಸ್ಟ್ ಅದೇ ತರ 2ರಿಂದ ಇದಕ್ಕೆ ಯಾಕೆ ಗುಣಾಕಾರ ಮಾಡ್ತದೆ ಅಂತ ಹೇಳ್ತೀನಿ ನಿಮಗೆ. 2 ಇಂಟು 3, 2 3 6x, ಇವೆರಡು ಸೇಮ್ ಬರೋ ಸಲುವಾಗಿ ನಾವು ಈ ತರ ಗುಣಾಕಾರ ಮಾಡ್ಕೊಳ್ತೀವಿ. ಪ್ಲಸ್ 2 2 4y ಇಸ್ ಈಕ್ವಲ್ ಟು 73 2 146. ಇವಾಗ ನೋಡ್ರಿ, ಇವಾಗ ಏನ್ ಮಾಡಬೇಕು, ಸಮೀಕರಣಗಳನ್ನ ಕೂಡಿಸಬೇಕು ಅಥವಾ ಕಳಿಬೇಕಾದ್ರೆ ಏನ್ ಮಾಡಬೇಕು, ಚಿಹ್ನೆಗಳನ್ನ ಬದಲಿ ಮಾಡ್ಕೊಳ್ಬೇಕು. ಇಲ್ಲಿ ಪ್ಲಸ್ ಇದೆ ಮೈನಸ್, ಇಲ್ಲಿ ಪ್ಲಸ್ ಇದೆ ಮೈನಸ್, ಇಲ್ಲಿ ಪ್ಲಸ್ ಇದೆ, ಏನಿಲ್ಲ ಅಂದ್ರೆ ಪ್ಲಸ್ ಇರುತ್ತೆ ಮೈನಸ್ ಆಗುತ್ತೆ. ಇವಾಗ ಪ್ಲಸ್ RX ಮೈನಸ್ RX ಕ್ಯಾನ್ಸಲ್ ಆಗುತ್ತೆ. ಗೊತ್ತಾಯ್ತು? ಇವಾಗ ಇಲ್ಲಿ 9y ಇದೆ, ಇಲ್ಲಿ ಮೈನಸ್ 4y ಇದೆ. 9y ದಲ್ಲಿ 4y ಹೋದ್ರೆ 5y ಆಗುತ್ತೆ. ಇಸ್ ಈಕ್ವಲ್ ಟು 231ರಲ್ಲಿ 146ನ ಮೈನಸ್ ಮಾಡಬೇಕು. 11ರಲ್ಲಿ 6 ಹೋದ್ರೆ 5, ಕೈಲ ಬಂತು 1, 13ರಲ್ಲಿ 5 ಹೋದ್ರೆ 8, ಕೈಲ ಬಂತು 1, ಇಲ್ಲಿ 2 ಉಳಿತು, 2ರಲ್ಲಿ 2 ಹೋದ್ರೆ 0. 5y ಇಸ್ ಈಕ್ವಲ್ ಟು 85. ಹಾಗಾದ್ರೆ y ಇಸ್ ಈಕ್ವಲ್ ಟು ಎಷ್ಟಾಗುತ್ತೆ, 17. 15 7 85 ಅಲ್ಲ, y ಇಸ್ ಈಕ್ವಲ್ ಟು 17 ಆಗುತ್ತೆ. y ಅಂತಕ್ಕಂಥದ್ದು ಏನು, ಎ ಮತ್ತು ಸಿ ದೂರ. ಎ ಮತ್ತು ಸಿ ಗೆ ಬಸ್ ಫೇರ್ ಎಷ್ಟಾಯ್ತು, 17 ರೂಪಾಯಿ ಆಯ್ತು. ಹಾಗಾದ್ರೆ ಈ 17 ಆದ ಮೇಲೆ ಸಮೀಕರಣ ಇದರೆಲ್ಲ ಹಾಕೊಡ್ರಿ, ಅಥವಾ ಸಮೀಕರಣ 2ರಲ್ಲಿ 1 ಹಾಕೊಂಡ್ಬಿಟ್ರೆ ಎಕ್ಸ್ ವ್ಯಾಲ್ಯೂ ಸಿಕ್ಬಿಡುತ್ತೆ ನಮಗೆ. y ಇಸ್ ಈಕ್ವಲ್ ಟು ನಾವು ಮೊದಲ ವ್ಯಾಲ್ಯೂ ಅಲ್ಲಿ ಹಾಕೊಳ್ತೀವಿ ನೋಡ್ರಿ, 2x ಪ್ಲಸ್ 3y ಇಸ್ ಈಕ್ವಲ್ ಟು 77 ಇದೆ. ನಾವು ಇಲ್ಲಿ y ವ್ಯಾಲ್ಯೂ 17 ಇಲ್ಲ, 17 y ಇದಲ್ಲಿ ಹಾಕೊಂಡ್ಬಿಡ್ತೀವಿ. ಅಂದ್ರೆ 2x ಪ್ಲಸ್ 17 ಇಂಟು 3, 17 51 ಇಸ್ ಈಕ್ವಲ್ ಟು 77. y ಇಸ್ ಈಕ್ವಲ್ ಟು 51 ಇಲ್ಲ, ನಾವು ಅದ್ರ ಸಲುವಾಗಿ ಲೆಕ್ಕ ಇಲ್ಲ. ನೆಕ್ಸ್ಟ್ ನೋಡ್ರಿ, ಇಲ್ಲಿ x ಇದೆ, ನಮಗೆ ಬೇಕಾಗಿದ್ದು 2x ಇಸ್ ಈಕ್ವಲ್ ಟು 77. ಈ ಪ್ಲಸ್ 51 ಇದ್ದು ಈ ಕಡೆ ಬಂದ್ರೆ ಮೈನಸ್ 51. ನಮಗೆ ಬೇಕಾದ್ರೆ ಎಕ್ಸ್ ವ್ಯಾಲ್ಯೂ ಇಸ್ ಈಕ್ವಲ್ ಟು 77ರಲ್ಲಿ 51 ಮೈನಸ್ ಮಾಡ್ರಿ. 7ರಲ್ಲಿ 1 ಹೋದ್ರೆ 6, 1ರಲ್ಲಿ 2ರಲ್ಲಿ 7ರಲ್ಲಿ 5 ಹೋದ್ರೆ 2. ಇಲ್ಲಿ 2 ಗುಣಾಕಾರ ಇದೆಯಲ್ಲ, ಈ 2 ಗುಣಾಕಾರ ಇದೆಯಲ್ಲ, ಈ ಕಡೆ ಬಂದ್ರೆ ಭಾಗಾಕಾರ ಆಗುತ್ತೆ. 2 1 2 13ರಲ್ಲಿ ಎಕ್ಸ್ ಇಸ್ ಈಕ್ವಲ್ ಟು 13 ಬಂತು. ಎಕ್ಸ್ ಅಂತಕ್ಕಂಥದ್ದು ಎ ಇಂದ ಬಿ ಗೆ ದೂರ ಎಷ್ಟಾಗುತ್ತೆ, 13 ರೂಪಾಯಿ ಆಗುತ್ತೆ. ಇದು ಎ ಇಂದ ಸಿ ಗೆ ದೂರ, ಎ ಇಂದ ಬಿ ಗೆ ದೂರ 13 ರೂಪಾಯಿ, ಎ ಇಂದ ಸಿ ಗೆ ದೂರ ಎಷ್ಟಿದೆ, ಎಷ್ಟು ದರ ಇದೆ, 17 ರೂಪಾಯಿ ಇದೆ. ಗೊತ್ತಾದ ಸ್ನೇಹಿತರನ್ನ ಯಾವ ತರ ಮಾಡಿದೆ ಅಂತೇಳಿ, ತುಂಬಾ ಈಸಿಯಾಗಿ. ಈಗ ಅವ್ರು ಕೊಟ್ಟಿರ್ತಕ್ಕಂಥ ನೋಡ್ ಮಾಡ್ತಾ ಹೋಗ್ತೀವಿ. ಫಸ್ಟ್ ಏನಂತ ಹೇಳಿದ್ರೆ, 2 ಎ ಇಂದ ಸಿ ಗೆ ಹೋಗ್ತಕ್ಕಂಥದ್ದು 2 ಟಿಕೆಟ್ ಇದಾವಂತೆ, 13 ರೂಪಾಯಿ 2 ಇದಾವಂತೆ. 13 ರೂಪಾಯಿ 2 ಆದ್ರೆ 13 26 ರೂಪಾಯಿ ಆತ. ಆಮೇಲೆ ಎ ಇಂದ ಸಿ ಗೆ ಹೋಗ್ತಕ್ಕಂಥ 3 ಟಿಕೆಟ್ ಇದಾವಂತೆ, ಅಂದ್ರೆ 17 ರೂಪಾಯಿ ಒಂದು ಟಿಕೆಟ್ ಇದೆ. 3 ಇದಾವಂತೆ, 17 3 51 ಆಯ್ತಾ. ಇವೆರಡು ಸೇರಿಸಿದ್ರೆ 77 ಬರ್ತಾ ನೋಡ್ರಿ, ಬಂತ 77. ಅಥವಾ ಇನ್ನೂ ಒಂದು ಹೇಳಿದಾರೆ ಅವರು, ಎ ಇಂದ ಬಿ ಗೆ ಹೋಗ್ತಕ್ಕಂಥ 3 ಟಿಕೆಟ್ ಇದಾವಂತೆ, ಅಂದ್ರೆ 1 13 13 3 39 3 ಟಿಕೆಟ್. ನೆಕ್ಸ್ಟ್ ಎ ಇಂದ ಸಿ ಗೆ 2 ಟಿಕೆಟ್ ಇದಾವಂತೆ. ಅವ್ರ ಕ್ವಶನ್ ಹೇಳಿರಲ್ಲ, 17 34.
9 4 13 ಕೈಲೆ ಬಂತು ಒಂದು 3 3 6 1 7 73 ಬಂತ. ಎಸ್, ತುಂಬಾ ಈಸಿಯಾಗಿ ಮಾಡ್ಕೊಳ್ಬೇಕು ಸ್ನೇಹಿತರೆ. ಗೊತ್ತಾಯ್ತು? ಎಸ್, ನೆಕ್ಸ್ಟ್ ಕ್ವಶನ್ 23 ನೋಡಿ. ಒಬ್ಬ ವ್ಯಕ್ತಿ ಅವನ 15% ಮಾಸಿಕ ವೇತನವನ್ನ ಬಾಡಿಗೆಯಲ್ಲಿ ಖರ್ಚು ಮಾಡುತ್ತಾನೆ ಮತ್ತು 40% ಉಳಿದುದನ್ನ ಬಟ್ಟೆಗಳ ಮೇಲೆ ಖರ್ಚು ಮಾಡುತ್ತಾನೆ. ಅವನ ಮಾಸಿಕ ಉಳಿತಾಯ 306 ರೂಪಾಯಿ ಆದರೆ, ಮಾಸಿಕ ಉಳಿತಾಯ 306 ರೂಪಾಯಿ ಆದರೆ ಅವನ ವಾರ್ಷಿಕ ಆದಾಯ ಎಷ್ಟು? ಇಲ್ಲಿ ನೋಡಿ ಸ್ನೇಹಿತರೆ, 15% ಅವನು ರೆಂಟ್ಗೆ, ಬಾಡಿಗೆ ಖರ್ಚು ಮಾಡ್ತಾನಂತೆ. ಹಾಗಾದ್ರೆ ಉಳಿದಿರ್ತಕ್ಕಂಥ 40%, ಉಳಿದ್ರಲ್ಲಿ 40%, 100ಕ್ಕೆ 40ರಷ್ಟು ಅಲ್ಲ, 100ಕ್ಕೆ 50ರಷ್ಟು ಬಾಡಿಗೆ, 40ರಷ್ಟು ಬಟ್ಟೆಗಳಿಗೆಲ್ಲ. ಉಳಿದಿರ್ತಕ್ಕಂಥದ್ರಲ್ಲಿ 40ರಷ್ಟು ಉಳಿದಿದ್ರಲ್ಲಿ ಅಂತ ಹೇಳಿದ್ರೆ ಅವರು, ಉಳಿದಿರ್ತಕ್ಕಂಥ ಅಮೌಂಟ್ ಅಲ್ಲಿ 40ರಷ್ಟನ್ನ ಬಟ್ಟೆಗಳ ಮೇಲೆ ಖರ್ಚು ಮಾಡ್ತಾನೆ, ಬಟ್ಟೆಗಳ ಮೇಲೆ ಖರ್ಚು ಮಾಡ್ತಾನೆ. ಹೌದಾ? ಹಾಗಾದ್ರೆ ಅವನು ಒಂದ್ ತಿಂಗಳಿಗೆ ಎಷ್ಟು ಉಳಿಯುತ್ತಂತೆ? 306 ರೂಪಾಯಿ ಉಳಿಯುತ್ತಂತೆ. 306 ರೂಪಾಯಿ ಉಳಿತಾಯ ಆಗುತ್ತಂತೆ. ಇದೇನಿದು? ಉಳಿತಾಯ. ಹಾಗಾದ್ರೆ ಅವನ್ ತಿಂಗಳ ಆದಾಯ ಗೊತ್ತಿಲ್ಲ ನಮಗೆ, ತಿಂಗಳ ಮಾಸಿಕ ಆದಾಯ ಗೊತ್ತಿಲ್ಲ. ಆ ಮಾಸಿಕ ಆದಾಯದಲ್ಲಿ 15ರಷ್ಟು ಬಾಡಿಗೆ ಕೊಡ್ತಾನಂತೆ, ಉಳಿದಿರ್ತಕ್ಕಂಥ 40ರಷ್ಟು, ಉಳಿದಿರ್ತಕ್ಕಂಥದ್ರಲ್ಲಿ 40% ಭಾಗ ಬಟ್ಟೆಗೆ ಖರ್ಚು ಮಾಡ್ತಾನಂತೆ. ಆಮೇಲೆ ಉಳಿದಿರ್ತಕ್ಕಂಥದ್ದು 306 ರೂಪಾಯಿ ಅಂತೆ. ಹಾಗಾದ್ರೆ ಅವನ ವಾರ್ಷಿಕ ಆದಾಯ ಎಷ್ಟು? ನಾವು ಮೊದಲು ಮಾಸಿಕ ಆದಾಯ ಕಂಡುಹಿಡ್ಕೊಳ್ಬೇಕು. ಎಕ್ಸಾಂಪಲ್ ಆಗಿ ನಾವು 100 ರೂಪಾಯಿ ಇತ್ತಂತ ಇಟ್ಕೊಳ್ರಿ, 100 ರೂಪಾಯಿ ಒಂದು ತಿಂಗಳ ಆದಾಯ ಅಂತ ಇಟ್ಕೊಳ್ರಿ. ಒಂದು 100 ರೂಪಾಯಿ ತಿಂಗಳ ಆದಾಯ, ನಮಗೆ ಗೊತ್ತಿಲ್ಲ ಎಷ್ಟೈತೆ ಅಂತ. 100 ರೂಪಾಯಿ ತಿಂಗಳ ಆದಾಯ. ಆ 100 ರೂಪಾಯಿದಲ್ಲಿ 15ರಷ್ಟು ಮೈನಸ್ 15ರಷ್ಟು ಅಲ್ಲ, 100 ರೂಪಾಯಿದಲ್ಲಿ ಅವನು 15ರಷ್ಟು ಬಾಡಿಗೆ ಖರ್ಚು ಮಾಡಿದ್ರೆ ಉಳಿದಿರ್ತಕ್ಕಂಥದ್ದು ಎಷ್ಟು ಉಳಿಯುತ್ತೆ? 85 ರೂಪಾಯಿ ಉಳಿಯುತ್ತೆ. ಇದು ಬಾಡಿಗೆಗೆ ಖರ್ಚು ಮಾಡಿರ್ತಾನೆ. ಆಯ್ತಾ? 100 ರೂಪಾಯಿ ತೆಗೆದುಕೊಂಡಿವಿ ನಾವು, ಮಾಸಿಕ ಆದಾಯ 100 ರೂಪಾಯಿ ಅಂತ ತೆಗೆದುಕೊಂಡಿವಿ. ಹೌದಾ? ಅದರಲ್ಲಿ 15 ರೂಪಾಯಿ ಬಾಡಿಗೆ ಖರ್ಚು ಮಾಡಿಕೊಂಡ್ರೆ ಉಳಿದಿರ್ತಕ್ಕಂಥದ್ದು ಎಷ್ಟು? 85. ಆ 85ರಲ್ಲಿ 40% ಅಂತ ಅರ್ಥ. ಈಗ 85ರಲ್ಲಿ 40% ಅಂದ್ರೆ ಇಂಟು 40 ಡಿವೈಡೆಡ್ ಬೈ 100, 40% ಅಂತ ಅರ್ಥ. 40 ಡಿವೈಡೆಡ್ 3 ಅಂದ್ರೆ 40% ಅಂತ ಅರ್ಥ. ಎಷ್ಟು ನೋಡಿ? ಶೇಕಡ 40 ಅಂದ್ರೆ ಎಷ್ಟು ನೋಡಿ? 85ಗೆ ಇದೊಂದು 0 ಕ್ಯಾನ್ಸಲ್, ಇದೊಂದು 0 ಕ್ಯಾನ್ಸಲ್. 2 2 4, 2 5 10, 5 1 5 1 5 5 14. ಹಂಗಂದ್ರೆ 17 2 34 ರೂಪಾಯಿ. ಶೇಕಡ 85 ರೂಪಾಯಿ ಅಂದ್ರೆ ಎಷ್ಟು? 85ರಾಗ ಶೇಕಡ 40 ಅಂದ್ರೆ ಎಷ್ಟು ಆಗುತ್ತೆ? 17 34 ರೂಪಾಯಿ ಆಗುತ್ತೆ. ಗೊತ್ತಾಯ್ತು ಸ್ನೇಹಿತರಲ್ಲಿ ಯಾವ ತರ ಹಚ್ಕೊಳಕತ್ತೀನಿ? ಶೇಕಡ 15ರಷ್ಟು ಅಂದ್ರೆ 15 ರೂಪಾಯಿ ಬಾಡಿಗೆ ಹೋಯ್ತು. ಉಳಿದಿರ್ತಕ್ಕಂಥ 85ರಲ್ಲಿ ಉಳಿದಿರ್ತಕ್ಕಂಥ 85 ರೂಪಾಯಿದಲ್ಲಿ ಶೇಕಡ 40ರಷ್ಟು ಭಾಗ, ಶೇಕಡ 40ರಷ್ಟು ಅಂದ್ರೆ ಎಷ್ಟು ರೂಪಾಯಿ ಆಯ್ತು? 34 ರೂಪಾಯಿ ಆಯ್ತಾ? ಈ 34 ರೂಪಾಯಿ ಯಾವ್ದಕ್ಕಂತೆ? ಬಟ್ಟೆಗೆ ಖರ್ಚು ಮಾಡ್ತಾನೆ. ಶೇಕಡ 40ರಷ್ಟು ಅಂದ್ರೆ ಎಷ್ಟು? 34 ರೂಪಾಯಿ ಬಟ್ಟೆಗೆ ಖರ್ಚು ಮಾಡ್ತಾನೆ. 15 ರೂಪಾಯಿ ಬಾಡಿಗೆಗೆ, 34 ರೂಪಾಯಿಗೆ ಬಟ್ಟೆಗೆ. ಹಾಗಾದ್ರೆ ಒಟ್ಟು ಎಷ್ಟು ಖರ್ಚಾಯ್ತು ನೋಡ್ರಿ? 49 ರೂಪಾಯಿ ಖರ್ಚಾಯ್ತು. ಗೊತ್ತಾಯ್ತಾ? 49 ರೂಪಾಯಿ ಖರ್ಚಾಯ್ತಾ? ಹಾಗಾದ್ರೆ 100 ರೂಪಾಯಿದಲ್ಲಿ 49 ರೂಪಾಯಿ ಹೋದ್ರೆ ಉಳಿದಿರ್ತಕ್ಕಂಥದ್ದು ಎಷ್ಟು ಉಳಿಯುತ್ತೆ ನೋಡ್ರಿ? 100 ರೂಪಾಯಿದಲ್ಲಿ ಇಲ್ಲ 100 ರೂಪಾಯಿ ಮಾಸಿಕ ವೇತನ, ಒಂದು ತಿಂಗಳ ವೇತನ ಇದು. ಅದರಲ್ಲಿ 49 ರೂಪಾಯಿ ಖರ್ಚು ಮಾಡಿದ್ದಾರೆ. ಹಾಗಾದ್ರೆ ಉಳಿದಿರ್ತಕ್ಕಂಥದ್ದು ಎಷ್ಟು ನಮಗೆ? 1 ಕೈಲ ಬಂತು 1, 10ರಲ್ಲಿ 5 ಹೋದ್ರೆ 5, 51 ರೂಪಾಯಿ ಉಳಿಯಿತು. ಉಳಿದಿರ್ತಕ್ಕಂಥದ್ದು ಎಷ್ಟು ಉಳಿತಾಯ? 51 ರೂಪಾಯಿ. ನಾವು ಮಾಸಿಕ ವೇತನ 100 ರೂಪಾಯಿ ಅಂತ ತೆಗೆದುಕೊಂಡಾಗ 15 ರೂಪಾಯಿ ಬಾಡಿಗೆಗೆ ಹೋಯ್ತು, ಉಳಿದಿರ್ತಕ್ಕಂಥ 40% ಅಂದ್ರೆ 34 ರೂಪಾಯಿ ಬಟ್ಟೆಗೆ ಹೋಯ್ತು, ಉಳಿದಿರ್ತಕ್ಕಂಥದ್ದು 51 ರೂಪಾಯಿ. ಈಗ ನೋಡಿಸ್ತಿದ್ರೆ ಅಲ್ಲಿ ಉಳಿದಿರ್ತಕ್ಕಂಥದ್ದು ಎಷ್ಟು? 306 ರೂಪಾಯಿ. ಹಾಗಾದ್ರೆ ಮಾಸಿಕ ವೇತನ ಗೊತ್ತಿಲ್ಲ. ಇಲ್ಲಿ 51 ರೂಪಾಯಿ ಉಳಿದಾಗ ಮಾಸಿಕ ವೇತನ ಎಷ್ಟೈತಿ? 100 ರೂಪಾಯಿ ಐತಿ. ಅಂದ್ರೆ ಯಾವ ತರ ಹಂಚ್ಕೊಳ್ಬೇಕು? 51 ರೂಪಾಯಿ ಉಳಿದಿದ್ದಾಗ ಮಾಸಿಕ ವೇತನ ಎಷ್ಟೈತಿ? 100 ರೂಪಾಯಿ ಇದೆ. ಗೊತ್ತಾಯ್ತಾ? ಹಾಗಾದ್ರೆ 306 ರೂಪಾಯಿ ಉಳಿದಾಗ 306 ರೂಪಾಯಿ ಉಳಿದಾಗ ಮಾಸಿಕ ವೇತನ ಎಷ್ಟಿರುತ್ತೆ? ಇದನ್ನ ಹಚ್ಕೋಬೇಕು ನಾವು. 51 ರೂಪಾಯಿ ಉಳಿದಾಗ 100 ರೂಪಾಯಿ ಉಳಿದತ್ತ ಮಾಸಿಕ ವೇತನ ಇದನ್ನ. ಹಾಗಾದ್ರೆ 306 ರೂಪಾಯಿ ಉಳಿದಂದ್ರೆ ಮಾಸಿಕ ವೇತನ ಎಷ್ಟು ಇರುತ್ತೆ ಅಂತ ಕ್ವಶನ್. ಈಗ ಈಸಿಯಾಗಿ ಇದಕ್ಕಿದು ಗುಣಕಾರ, ಇದಕ್ಕಿದು ಗುಣಕಾರ. 306 ಇಂಟು 100, 306 ಇಂಟು 100 ನಾನು ಇಲ್ಲಿ ಹಚ್ಕೊಳ್ತಾ ಇದ್ದೀನಿ. ಡಿವೈಡೆಡ್ ಬೈ ಎಷ್ಟಿದೆ ಇಲ್ಲಿ? 51. 51 51, 51 6 306, 6 100 600 ರೂಪಾಯಿ ಆಯ್ತು.
600 ಏನಿದು ಮಾಸಿಕ ವೇತನ. ನೆನ್ಪಿಟ್ಕೊಳ್ಬೇಕು ಸ್ನೇಹಿತರೆ, 600 ಏನಿದು ಮಾಸಿಕ ವೇತನ. ಕ್ವಶನ್ ಕೇಳಿದ್ರೆ ಏನ್ ಕೇಳಿದರೆ, ವಾರ್ಷಿಕ ವೇತನ ಅಂದ್ರೆ ವಾರ್ಷಿಕ ಆದಾಯ ಎಷ್ಟು. ಇದು ಮಾಸಿಕ ಆದಾಯ 600 ಆದ್ರೆ ಒಂದು ವರ್ಷಕ್ಕೆ ಎಷ್ಟಾಗುತ್ತೆ ಅಂದ್ರೆ ವರ್ಷಕ್ಕೆ 12 ತಿಂಗಳು, 12 ಆರ್ಲೆ 72, 7,200 ರೂಪಾಯಿ ವಾರ್ಷಿಕ ಆದಾಯ ಆಗುತ್ತೆ. ಗೊತ್ತಾಗ್ತದೆ ಸ್ನೇಹಿತರೆ, ತುಂಬಾ ಈಸಿಯಾಗಿ ಮಾಡ್ಕೊಳ್ಬೇಕು, ನಮ್ಗೆ ಗೊತ್ತಾಗ್ಲಿ ನಿಮಗೆ ಅಂತೇಳಿ. ಇಲ್ಲಿ ನೋಡ್ರಿ, 100ಕ್ಕೆ 15 ರೂಪಾಯಿ ಬಾಡಿಗೆ ಗೊತ್ತಾ, ಎಷ್ಟು ಉಳಿತು? 85 ಉಳಿತು. ಈ 85ರಲ್ಲಿ 40% ಅಂತ ಹೇಳಿದ್ದಾರೆ. 85ರಲ್ಲಿ 40% ಅಂತಂದ್ರೆ 34 ರೂಪಾಯಿ ಬಟ್ಟೆಗೆ ಗೊತ್ತು. ಹಾಗಾದ್ರೆ 34 ರೂಪಾಯಿ ಬಟ್ಟೆಗೆ, 15 ರೂಪಾಯಿ ಬಾಡಿಗೆಗೆ, ಒಟ್ಟ 49 ರೂಪಾಯಿ ಆಯ್ತು. ಉಳಿದಿರ್ತಕ್ಕಂಥದ್ದು 51 ರೂಪಾಯಿ ಉಳಿತು. 51 ರೂಪಾಯಿ ಉಳಿತಾಯ ಇದ್ದಾಗ ಮಾಸಿಕ ವೇತನ 100 ರೂಪಾಯಿ ಐತಿ. ಹಾಗಾದ್ರೆ 306 ರೂಪಾಯಿ ಉಳಿತಾಯ ಇದ್ದಾಗ ಮಾಸಿಕ ವೇತನ ಎಷ್ಟು ಇರುತ್ತೆ? 306 × 100 ಡಿವೈಡೆಡ್ ಬೈ 51, 600 ರೂಪಾಯಿ ಮಾಸಿಕ ವೇತನ, ಒಂದು ತಿಂಗಳ ವೇತನ. ಹಾಗಾದ್ರೆ 12 ತಿಂಗಳಿಗೆ ಎಷ್ಟಾಗುತ್ತೆ? 7,200 ರೂಪಾಯಿ ಆಗುತ್ತೆ. ಗೊತ್ತಾಯ್ತು? ನೆಕ್ಸ್ಟ್ ಕ್ವಶನ್ 24. 7ಕ್ಕಿಂತ ಮುಂಚಿತವಾಗಿ ಎಷ್ಟು ನಾಲ್ಕುಗಳಿದಾವೆ? ಅಂದ್ರೆ ಇದು ಕ್ವಶನ್ ಮೋಸ್ಟ್ಲಿ 7ರ ಮುಂದೆ ಎಷ್ಟು ನಾಲ್ಕುಗಳಿದಾವೆ ಆದರೆ 3ಅನ್ನ ಅನುಸರಿಸಲಾಗಿಲ್ಲ. ಅಂದ್ರೆ 3 ಇಲ್ಲ, ಟಚ್ ಇಲ್ಲ, ಅದಕ್ಕೆ ಅನುಸರಿಸಲಾಗಿಲ್ಲ, ಮುಂದನಿಲ್ಲ ಹಿಂದನಿಲ್ಲ. 7ರ ಮುಂದೆ ಎಷ್ಟು ನಾಲ್ಕುಗಳಿದಾವೆ ಅಂತ ಕ್ವಶನ್ ಅಂದ್ರೆ ಕೇಳಿದ್ರೆ, 7ರ ಮುಂದೆ ಎಷ್ಟು ನಾಲ್ಕುಗಳಿದಾವೆ? 7ರ ಮುಂದೆ 4ಗಳಿದಾವೆ ಮತ್ತು 3ಅನ್ನ ಅನುಸರಿಸಲಾಗಿಲ್ಲ. 3 ಟಚ್ ಇಲ್ಲ, ಇಲ್ಲಿ 3 ಇಲ್ಲ ಅಂತ ಅರ್ಥ. ಇಲ್ಲಿ 3 ಬಿಟ್ಟು ಬೇರೆ ಇರಬೇಕು. 7ರ ಮುಂದೆ 4 ಇರಬೇಕು, 4ರ ಮುಂದೆ 3 ಇರಬಾರ್ದು. ಅವ್ರು ಕೇಳ್ತಾರೆ ಆ ತರನಾಗಿ ಈ ಕೊಟ್ಟಿರ್ತಕ್ಕಂಥ ಸಂಖ್ಯೆಯಲ್ಲಿ ಎಷ್ಟಿದಾವೆ ಅಂದ್ರೆ 7, 4, 3 ಬಿಟ್ಟು ಬೇರೆ ಇರಬೇಕು. ಆ ತರನಾಗಿ ನೋಡ್ಕೊತ ಎಷ್ಟಿದಾವೆ? ಆಯ್ಕೆ 1 4 ಇದೆ, ಆಯ್ಕೆ 2 3 ಇದೆ, ಆಯ್ಕೆ ಸಿ 6 ಇದೆ, ಆಯ್ಕೆ ಡಿ 5 ಇದೆ. ನೋಡಿ ಎಷ್ಟು ಇದಾವೆ ನೋಡ್ರಿ. 7ರ ಮುಂದೆ 4 ಇರ್ಬೇಕು. ನೋಡ್ರಿ ಇಲ್ಲಿ 4 ಎಲ್ಲಿದಾವು? 4 ಇದೆ. ಎಸ್, 7ರ ಮುಂದೆ 4 ಇದೆ, ಮುಂದೆ ಎಷ್ಟಿದೆ? 2 ಇದೆ, 3 ಇಲ್ಲಲ್ಲ, ಹಾಗಾದ್ರೆ ಇದು 1 ಬರುತ್ತೆ, 1 ಆಯ್ತಾ. ನೆಕ್ಸ್ಟ್ 7ರ ಮುಂದೆ 4 ಇದೆ ನೋಡ್ರಿ. 7ರ ಮುಂದೆ 4 ಇದೆ, ಮುಂದೆ 6 ಇದೆ, ಇದು ಕೂಡ ಬರುತ್ತೆ. 3 ಇರಬಾರ್ದು ಅಷ್ಟೇ. 3ಅನ್ನ ಅನುಸರಿಸಲಾಗಿಲ್ಲ ಅಂದರೆ 3 ಇರಬಾರ್ದು. ಹಾಗಾದ್ರೆ ಇಲ್ಲಿ ಮುಂತ 7 4 6 ಇದೆ, 2 ಆಯ್ತು. ನೆಕ್ಸ್ಟ್ 7 ಇದೆ ನೋಡ್ರಿ, 7 4 1 ಇದೆ, 3 ಇಲ್ಲ. ಎಸ್, ಇದು ಕೂಡ ಬರುತ್ತೆ, 3 ಅದು. ನೆಕ್ಸ್ಟ್ ನೋಡ್ರಿ, 7 ಇದೆ, 4 ಇದೆ, 3 ಇದೆ, ಇದು ಬರಲ್ಲ. ಯಾಕಂದ್ರೆ 3 ಅನುಸರಿಸಿದೆ, ಇಲ್ಲಿ 3 ಇದೆ, ಹಾಗಾದ್ರೆ ಅನುಸರಿಸಲಾಗಿಲ್ಲ ಅಂತ ಹೇಳಿದ್ರೆ ಹಾಗಾದ್ರೆ ಇದು ಬರಲ್ಲ. ಗೊತ್ತಾಯ್ತು ಸ್ನೇಹಿತರೆ. ನೆಕ್ಸ್ಟ್ ಯಾವ್ದಿದೆ? 7 4 6, ಇಲ್ಲೇ ಒಂದಿದೆ ನೋಡ್ರಿ. ಹಾಗಾದ್ರೆ ಎಷ್ಟಾದವು? 1 2 3 4 ಇದಾವೆ ಅಂತ ಅರ್ಥ. ಎಷ್ಟಿದಾವೆ? ಸರಿಯಾದ ಉತ್ತರ ಎಷ್ಟು? 4. ಆಯ್ಕೆ 1 4. ಸ್ನೇಹಿತರೆ, ತುಂಬಾ 25 ಕ್ವಶನ್ಗಳು, ಆದ್ರೆ ಒಂದು ಕ್ವಶನ್ ಬೇರೆ ಇದೆ. ಇದರಲ್ಲಿ 24 ಕ್ವಶನ್ಗಳನ್ನ ಬಿಡಿಸಿ ಹೇಳಿದ್ದೇನೆ ಸ್ನೇಹಿತರೆ. ಇಲ್ಲಿವರೆಗೂ ಈ ವಿಡಿಯೋ ನೋಡಿರ್ತಕ್ಕಂಥ ಎಲ್ಲಾ ಸ್ಪರ್ಧಾರ್ಥಿಗಳಿಗೂ ಧನ್ಯವಾದಗಳು ನೀಡುತ್ತಾ, ನೋಡಿರ್ತಕ್ಕಂಥ ಎಲ್ಲಾ ಸ್ಪರ್ಧಾರ್ಥಿಗಳು ತಮ್ಮ ಸಮಾನ ಮನಸ್ಕ ಅಥವಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿಯನ್ನು ನಡೆಸ್ತಕ್ಕಂಥ ಎಲ್ಲಾ ಸ್ಪರ್ಧಾ ಮಿತ್ರರೊಂದಿಗೆ ಈ ವಿಡಿಯೋನ ಹಂಚಿಕೊಳ್ಳ್ರಿ ಅಂತ ಹೇಳ್ತಾ ಇಂದಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ನಮಸ್ಕಾರ.